ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿರೂಪಕಿ ಶಮೀರಾ ಬಿಳುವಾಯಿ. ಇವತ್ತೊಂದು ಫನ್ ಫೀಲ್ಡ್ ಚಿಟ್ ಚಾಟ್ ಜೊತೆಗೆ ನಾವು ಬಂದಿದ್ದೀವಿ. ನನ್ನ ಜೊತೆಗೆ ಫನ್ಗೆ ಮತ್ತಷ್ಟು ತುಪ್ಪ ಎಲ್ಲ ಹಾಕಿ ಇನ್ನೂ ಸಖತ್ತಾಗಿ ಡಬಲ್ ಫನ್ ಮಾಡೋದಕ್ಕೆ ನನ್ನ ಜೊತೆಗೆ ನನ್ನ ಕೋ ಹೋಸ್ಟ್ಗಿಂತ ಹೆಚ್ಚಾಗಿ ನಾನು ಯಾರನ್ನ ಇಂಟರ್ವ್ಯೂ ಮಾಡ್ತಿದ್ದೀನೋ ಅವ್ರ ಜೊತೆ ಪಾರ್ಟ್ನರ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ವಿ ಹ್ಯಾವ್ ವಿತ್ ಅಸ್ ಚಕ್ರವರ್ತಿ ಚಂದ್ರಚೂಡ್ ಸರ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇದನ್ನೇ ದಾದನ್ ಪಾದ ಅನ್ಕೊಂಡು ಸರ್ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಥ್ಯಾಂಕ್ ಯು. ಈಗ ಯಾರ ಜೊತೆ ಫನ್ ಫೀಲ್ಡ್ ಚಾಟ್ ಅಂತ ಅಫ್ಕೋರ್ಸ್ ನಾನು ನಿಮ್ಗೆ ಹೇಳಬೇಕು. ಒಂದ್ ಕಡೆಯಲ್ಲಿ ಯಾವ ರೀತಿಯಾಗಿ ಮ್ಯಾಂಗೋ ಸೀಸನ್ ನಡೀತಾ ಇದೆಯೋ ಅದೇ ರೀತಿಯಾಗಿ ಮ್ಯಾಂಗೋ ಪಚ್ಚಾ ಸೀಸನ್ ಕೂಡ ಸಖತ್ ಸ್ಪೀಡಲ್ಲಿ ಓಡ್ತಾ ಇದೆ. ಸೊ ಇಬ್ರು ಸ್ಪೆಷಲ್ ವೆರಿ ಸ್ಪೆಷಲ್ ಗೆಸ್ಟ್ ನಮ್ಮ ಜೊತೆ ಇದ್ದಾರೆ. ಮೊದಲನೇದಾಗಿ ಭಾರತೀಯ ಚಿತ್ರರಂಗದ ಹೆಮ್ಮೆ, ನಮ್ಮೆಲ್ಲರ ಪ್ರೀತಿಯ ಅಭಿನಯ ಚಕ್ರವರ್ತಿ ಬಾದ್ಶಾ ಕಿಚ್ಚ ಸುದೀಪ್ ಸರ್. ಪ್ರೀತಿಯ ಸ್ವಾಗತ ಸರ್, ಹಾರ್ಟ್ಲಿ ವೆಲ್ಕಮ್. ಅದೇ ರೀತಿಯಾಗಿ ಅವರ ನಡೆದ ದಾರಿಯಲ್ಲೇ ಮುನ್ನುಗ್ತಾ ಇರುವಂತಹ ಮೊದಲ ಸಿನಿಮಾದಲ್ಲಿಯೇ ಅತ್ಯದ್ಭುತವಾಗಿ ನಟನೆ ಮಾಡೋದ್ರ ಮೂಲಕ ಜನರ ಪ್ರೀತಿಯನ್ನ ಪಡಿತಾ ಇರುವ ಪಚ್ಚಾ ಅಲಿಯಾಸ್ ಸಂಜೀವ್ ಅವ್ರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ಅಫ್ಕೋರ್ಸ್ ಇದು ನಮ್ಮ ನಾರ್ಮಲ್ ಇಂಟರ್ವ್ಯೂ ತರ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ, ಚಂದ್ರಚೂಡ್ ಸರ್ ಅದಕ್ಕೆ ಬಿಡೋದಿಲ್ಲ. ಅಂಡ್ ಇಷ್ಟೊತ್ತು ನನಗೆ ಮಾತಾಡಕ್ಕೆ ಅವ್ರ ಅವಕಾಶ ಕೊಟ್ಟಿರೋದೇ ನನ್ನ ಪುಣ್ಯ ಅಂತ ನಾನು ಅನ್ಕೋತಾ ಇದ್ದೀನಿ. ಎಸ್, ಮೊದಲನೇದಾಗಿ ನನಗ್ ಗೊತ್ತಾಗಿರೋ ಪ್ರಕಾರ ಮ್ಯಾಂಗೋ ಪಚ್ಚ ಬಗ್ಗೆ ಅಫ್ಕೋರ್ಸ್ ಮಾತಾಡೋಣ. ಬಿಫೋರ್ ದ್ಯಾಟ್, ಫ್ಯಾಮಿಲಿಲಿ ತುಂಬಾ ತರ್ಲೆ ಅಂದ್ರೆ ಸುದೀಪ್ ಸರ್, ಅಷ್ಟೇ ಸೋಬರ್ ಸಂಚಿತ್ ಸರ್ ಅಂತ ಗೊತ್ತಾಯ್ತು. ಸತ್ಯನಾ ಇದು ಅಂತ? ಇಲ್ಲ, ಇಲ್ಲೇ ಕ್ವಶನ್ ಪೇಪರ್ ರಾಂಗ್ ಆಗಿ ಲೀಕ್ ಆಗಿದೆ. ಅಲ್ವಾ? ಅಲ್ವಾ? ನೀವು ರಾತ್ರಿ ಹೊತ್ತು ಮಾತಾಡ್ತಾ ಇದ್ದೀರಾ? ಇಲ್ವಾ? ಅದಿದ್ದಿದ್ರು ಅವ್ರ ಮುಂದೆ ಒಂಚೂರು ಸೋಬರೇ ನಾನು. ಅಲ್ವಾ? ಓಕೆ. ಬಟ್ ಇನ್ ಜನರಲ್ ನೀವು ಸೋಬರ್ ಅಲ್ಲ ಹಾಗಾದ್ರೆ? ಓಕೆ. ಕ್ವಶನ್ ಪೇಪರ್ ಲೀಕ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಂಗೆ ಗುಡ್ ಬಿಟ್ ಕೊಟ್ಟಿದ್ದೆ ಪ್ರಿಯಾ ಮ್ಯಾಮ್. ಏನಂತ? ನೀವು ತುಂಬಾ ತರ್ಲೆ, ಅವ್ರು ತುಂಬಾ ಸೋಬರ್ ಅಂತ. ಕೆಲವು ಹೆಸರು ಬಂದಾಗ ಮೌನವಾಗಿರೋದು ಬೆಲೆ ಇಲ್ಲ, ಉತ್ತಮ ಆರೋಗ್ಯಕ್ಕೆ ಒಳ್ಳೆಯದು. ಬೆಲೆ ಇಲ್ಲ. ನಮ್ಮ ಸೈಲೆನ್ಸಿಗೆ ಮರ್ಯಾದೆನೇ ಇಲ್ಲ. ಹಾಲಿಡೇಸ್ ಎಲ್ಲ ತುಂಬಾ ಹೋಗ್ತೀರಾ ಅಂತ ಗೊತ್ತಾಯ್ತು. ಈಗ ಅಫ್ಕೋರ್ಸ್ ನಾವು ಮಾವ ಅಳಿ ಅನ್ನೋದಕ್ಕಿಂತ ಜನರಲಿ ಎಲ್ರು ಪ್ರೀತಿಯಿಂದ ತಂದೆ ಮಗ ಅಂತಾನೆ ಕರೀತಾರೆ. ಸೊ ಟ್ರಾವೆಲ್ ಇಲ್ಲ, ಇವತ್ತು ಇಂಟರ್ವ್ಯೂ ಅಲ್ಲಿ ಒಳ್ಳೆ ಕಾಂಪ್ಲಿಮೆಂಟ್ ಸಿಕ್ತು, ಬ್ರದರ್ ಅಂತ. ನಾನು ಅದನ್ನೇ ಹೇಳೋದು ಬೆಟರ್ ಅಲ್ವಾ ಸರ್? ನಂಗೆ ಇಷ್ಟ ಆಯ್ತು. ಚಿಕ್ಕಣ್ಣ ದೊಡ್ಡಣ್ಣ ಅಂತ ನಮ್ಗೆ ಇಷ್ಟ ಆಯ್ತು, ನಮಗೂ ವರ್ಕ್ ಆಗುತ್ತೆ. ಹೌದು, ಹಾಲಿಡೇಸ್ ಐ ಟೇಕನ್ ಇನ್ ಮೆನಿ ಟೈಮ್ಸ್. ಅಲ್ಲಿ ಸಿನಿಮಾದಲ್ಲೇ ಒಂದು ಫೋಟೋ ಬರುತ್ತೆ ಫಸ್ಟಿಗೆ, ನಾವು ಇವರು ನಿಂತಿರೋದು ಒಂದು ಏರ್ಪೋರ್ಟಲ್ಲಿ, ಬ್ಯಾಂಕಾಕ್ ಕರ್ಕೊಂಡೋಗಿದ್ದೆ ಅವಾಗ. ಸೊ ವಾಪಸ್ ಬರಬೇಕಾದ್ರೆ ಏರ್ಪೋರ್ಟಲ್ಲಿ ತೆಗ್ದಿದ್ದೆ ಅವಾಗ. ಜನರಲಿ ಯಾವ ರೀತಿಯ ಡೆಸ್ಟಿನೇಷನ್ಸ್ ಅನ್ನ ನೀವು ಚೂಸ್ ಮಾಡ್ತಾರೆ? ಈ ಡೆಸ್ಟಿನೇಷನ್ಸ್ ಇಲ್ಲ, ಒಂದೇ. ನಾನು ಹೋಗೋದ್ರೆ ನಾನು ಬ್ಯಾಂಕಾಕ್ ತುಂಬ ಇಷ್ಟಪಡ್ತೀನಿ, ಬಿಕಾಸ್ ಐ ಲೈಕ್ ಟು ಶಾಪ್. ಅಲ್ಲಿ ನನಗೆ ಇನ್ನೊಂದು ಹೇಳ್ಬಿಡ್ತೀನಿ ಫಸ್ಟ್ ಆಫ್ ಆಲ್ ಯಾಕೆ ಅಂತ. ಬೆಂಗಳೂರಲ್ಲಿ ಇನ್ನೊಂದು ನಾವು ಎಲ್ಲೂ ಹೋಗೋಕ್ಕಾಗಲ್ಲ. ಇಲ್ಲ, ಮನೆ ರೆಸಾರ್ಟ್ ಮಾಡ್ಕೊಂಡು ಮನೇಲೇ ಇರ್ತೀನಿ ನಾನು ಯಾವಾಗಲೂ. ಓಕೆ, ಇಫ್ ಎನಿಬಡಿ ಈಸ್ ಸೀನ್ ಮೈ ಪ್ಲೇಸ್, ಅಲ್ಲೇ ಎಲ್ಲ ಶೂಟಿಂಗು, ಮನೆ, ಏರ್ಪೋರ್ಟ್. ಸೊ ನನಗೆ ಹಾಲಿಡೇ ಅಂದ ತಕ್ಷಣ ಇನ್ನೊಂದು ಹಿಲ್ ಸ್ಟೇಷನು, ಬೀಚು ನಂಗೆ ಸೂಟ್ ಆಗೋಲ್ಲ. ಐ ಲೈಕ್ ಕ್ರೌಡೆಡ್ ಪ್ಲೇಸಸ್. ಜನ ಇರಬೇಕು, ಓಡಾಟ ಇರಬೇಕು. ನನಗೆ ಅವ್ರ ಮಧ್ಯದಲ್ಲಿ ಹೋಗಿ ಒಂದು ಕೆಫೆ ಶಾಪಲ್ಲಿ ಕೂತ್ಕೊಳ್ಳೋದಕ್ಕೆ ಇಷ್ಟ, ಶಾಪಿಂಗ್ ಮಾಡೋದಕ್ಕೆ ಇಷ್ಟ, ನಡೆದಾಡೋಕ್ಕೆ ಇಷ್ಟ ರೋಡಲ್ಲಿ. ಸೊ ಐ ಲೈಕ್ ದ್ಯಾಟ್ ಪಾರ್ಟ್. ಸೊ ದಟ್ಸ್ ವಾಟ್ ಐ ಮಿಸ್. ಸೊ ಈಗ ನಾವು ಆಲ್ವೇಸ್ ನೀವು ಹೇಳಿದಾಗೆ ಆಫೀಸ್ ವರ್ಕಲ್ಲಿದ್ದು ಕೆಯಾಟಿಕ್ ಲೈಫ್ ಇದ್ದರೆ ಅದರಿಂದ ದೂರ ಒಂಚೂರು ಸೈಲೆನ್ಸಿಗೆ ಹೋಗೋಣ ಅಂತ ಅನಿಸುತ್ತೆ. ಬಟ್ ಐ ಥಿಂಕ್ ಮೈ ಲೈಫ್ ಇಸ್ ಸರೌಂಡೆಡ್ ಅರೌಂಡ್ ದ್ಯಾಟ್ ಪಾರ್ಟ್. ಸೊ ಐ ಲೈಕ್ ಟು ಗೋ ದೇರ್. ದ ಒನ್ ಡೆಸ್ಟಿನೇಷನ್, ಸಿಂಪಲ್, ಈಸಿ. ನೀವು ಹೇಳಿರೋ ಹಾಗೆ ತಾಯ್ನಾಡು. ತಾಯ್ನಾಡು. ಸಂಚಿತ್ ಅವ್ರು, ಈಗ ನಿಮ್ಮನ್ನ ತುಂಬಾ ಬುಲ್ಲಿ ಮಾಡ್ತಾರೆ ಅಂತ ಅನ್ಸುತ್ತೆ ಸುದೀಪ್ ಸರ್, ಹೌದಾ? ಯಾವ ರೀತಿ ಕಾಲು ಎಳಿತಾರೆ? ಜಾಸ್ತಿ ಇಲ್ಲ ಅಂದರೆ ಅವ್ರು ಆ್ಯಕ್ಚುಲಿ ಮುಂಚೆ ಇತ್ತು ಹಂಗೆ. ಅಂದರೆ ಬುಲ್ಲಿ ಅಂತ ಅಂದರೆ ಹೇಳಿದ್ರೆ ಬಂದು ಟಿಕಲ್ ಮಾಡೋದಾಗಿರ್ಬೋದು, ಆ ಥರದ್ದು ಏನಾದರೂ ಇರ್ಬೋದು. ಬಟ್ ಆ ಬುಲ್ಲಿ ಅನ್ನೋ ಟರ್ಮ್ ಆ್ಯಕ್ಚುಲಿ ಅದ್ಯಾವತ್ತೂ ಮಾಡಿಲ್ಲ ಅವರು. ಕಾಲು ಎಳಿತಾರೆ ಹಾಗಾದ್ರೆ? ಹಾಂ, ಅಲ್ಲಿ ಮಧ್ಯದಲ್ಲೆಲ್ಲ ಒಂದು ಜೋಕು, ಒನ್ ಲೈನರ್ಸ್ ಅವ್ರದ್ದು ಇರುತ್ತಲ್ಲ. ಓಕೆ, ಕೌಂಟರ್ ಚೆನ್ನಾಗಿ ಕೊಡ್ತಾರೆ ಅಂತ ಸುಮ್ಮನೆ ನೀವು ಕಲ್ತಿದ್ದೀರಾ? ಅದರಿಂದ ಕಲ್ತು ನೀವೇನಾದ್ರೂ ಸಾನ್ವಿಗೆ ಕೌಂಟರ್ ಕೊಡ್ತೀರಾ? ಅದು ಶಿ ಇಸ್ ಮೈ ಸ್ಮಾಲ್ ಸಿಸ್ಟರ್, ಅದು ಇದ್ದೇ ಇರುತ್ತೆ. ಅದು ಬೈ ರಿಲೇಷನ್, ಅದು ಹಂಗೆ ಇರಬೇಕು. ಅದು ಇಲ್ಲ, ಚಾನ್ಸೇ ಇಲ್ಲ. ಇವರಿಬ್ರು ಒಬ್ರಿಗೊಬ್ರು ಕಾಲು ಎಳ್ಕೊಳ್ಳಲ್ಲ, ಕಿತ್ತಾಡ್ತಾರಂದ್ರೆ ಅಯ್ಯೋ ದೇವ್ರೆ. ಒಬ್ರಿಗೊಬ್ರು ವಾರಗಟ್ಲೆ ಮಾತಾಡಲ್ಲ. ಇದನ್ನ ಫಿಕ್ಸ್ ಮಾಡೋದೇ ಟೈಮ್ ಆಗೋಗುತ್ತೆ. ನೀವು ಯಾರ ಪರ ತಗೋತೀರಾ? ಸಾನ್ವಿ ಅವ್ರ ಪರ? ಇಬ್ರು ತಲೆನೋವು ನನಗೆ ಯಾಕೆ, ಏನಾದ್ರು ಮಾಡ್ಕೊಂಡೋಗಿ ಎಲ್ಲ ಅದನ್ನ ನಾವೇ ಮಾಡೋಕ್ಕಾಗತ್ತ? ಕಿತ್ತಾಡ್ಕೊಡೋದಕ್ಕೆ. ಆ್ಯಂಡ್ ಇನ್ನೊಂದು, ಅವರು ತುಂಬ ಹೈಫೈ ಇಂಗ್ಲೀಷ್ನಲ್ಲಿ ಕಿತ್ತಾಕೊಡೋದು. ನನಗದು ಅಷ್ಟು ನನ್ನ ಇಂಗ್ಲೀಷ್ ಚೆನ್ನಾಗಿದೆ, ಬಟ್ ಆ ಮಟ್ಟಿಗಿಲ್ಲ. ಮನೇಲಿ ಒಬ್ಬರೇ ಕನ್ನಡದಲ್ಲಿ ಕಿತ್ತಾಡೋದು? ಯಾರು? ಪ್ರಿಯಮ್ಮ.
ಯಾರು ಕಿತ್ತಾಡೋನು ಕನ್ನಡದಲ್ಲಿ ಮಾಡೋದು ಅವ್ರೊಬ್ರೆ. ಅವರು ತುಂಬಾ ಫಸ್ಟಿಗೆ ಆ್ಯಕ್ಚುಲಿ ಚೆಕ್ ಆರ್ಗ್ಯುಮೆಂಟ್ ನಡೆಯೋದು ಅಕಸ್ಮಾತ್ ಯಾರು ಇದ್ದಾಗ ಸಡನ್ ಆಗಿ ಒಂದು ಹೈ-ಫೈ ಇಂಗ್ಲೀಷ್ ವರ್ಡ್ ಹೇಳ್ಬಿಡೋರು. ನನಗೆ ರಿಯಾಕ್ಟ್ ಮಾಡಬಾರ್ದು. ಆಮೇಲೆ ಗೂಗಲ್ ಬಂತಲ್ಲ, ಅವ್ರು ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಟೈಪ್ ಮಾಡಿ ನೋಡೋದು ಏನದ ಅರ್ಥ. ಕನ್ನಡ ಅಲ್ಲ, ಬೈತಾ ಇದಾರ ಹೊಗಳ್ತಿದಾರೆ ಹೊಗಳ್ತಾ ಹೊಗಳದಂತೂ ನೋಟಲ್ಲೇ ಗೊತ್ತಾಗುತ್ತೆ ಹೊಗಳಕ್ಕೆ ಎಲ್ಲ ಅಂತ. ಪಾಯಿಂಟ್ ಅಲ್ಲಿ ಅರ್ಥ ಆದ್ಮೇಲೆ ಅದು ಕನ್ನಡದಲ್ಲಿ ಸ್ಟಾರ್ಟ್ ಮಾಡ್ಕೊಂಡ್ರು. ಅವ್ರ ಕನ್ನಡ ಅಂತೂ ತುಂಬಾ ಸ್ಪಷ್ಟವಾಗಿ ಅದು ಸಂಚೆ ಅವ್ರಿಗೆ ಒಂದು ಕ್ವಶನ್ ಅದ. ದೊಡ್ಡವ್ರಿಗೆ ಹೋಗೋಕ್ಕಿಂತ ಚಿಕ್ಕವರಿಂದ ಶುರು ಮಾಡ್ತೀನಿ ನಾನು. ಎಲ್ಲರೂ ಈ ಸಿನಿಮಾ ನೋಡಿ ಹೇಳ್ತಾ ಇದ್ದಾರೆ, ನಾನು ಸ್ಟ್ರೈಟ್ ಇಂಟು ಮ್ಯಾಂಗೋ ಪಚ್ಚ. ಎಲ್ಲರೂ ಹೇಳ್ತಿರೋದು, ನಾನು ಒಂದು 200 ಜನರ ಬಾಯಲ್ಲಿ ದೊಡ್ಡವ್ರ ಬಾಯಲ್ಲಿ ಕೇಳಿರೋದೇನಂದ್ರೆ, ಇದು ಸಂಚಿದ ಫಸ್ಟ್ ಪಿಕ್ಚರ್ ಅನ್ಸೋದೇ ಇಲ್ಲ. ಅದು ಅಗೇನ್ ಇಟ್ಸ್ ಎ ಕಾಂಪ್ಲಿಮೆಂಟ್ರಿ, ಅದು ಶ್ಲಾಘನೀಯ ಪದ. ಅದು ನಿಜ ಹೇಳಿ, ಎಷ್ಟು ಪಿಕ್ಚರ್ ಮಾಡಿದ್ದೀರಾ? ಅಲ್ಲ, ನಾವು ಮ್ಯಾಂಗೋ ಪಚ್ಚ ನೋಡಿದ್ದೀವಿ. ಒಂದೇ ಮಾಡಿರೋದು. ಅದೇ ನಿಮಗೆ ಗೊತ್ತಾಗ್ದೇರೆ ಹೌ ಕ್ಯಾನ್ ಐ ಡೂ? ಅಲ್ಲ, ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಇದು ಮಾಮೂಂಗ್ ಏನಾದ್ರು ಗೊತ್ತಿಲ್ಲದಲ್ಲೇ ಬೇರೆ ಯಾವ್ದಾದ್ರು ಪಿಕ್ಚರ್ಗಳಿದೆ? ಯಾಕಂದ್ರೆ ನೀವೆಲ್ಲ ಬೇರೆ ಬೇರೆ ತಗೊಳ್ತಾ ಇರ್ತೀರ, ನಾನೆಲ್ಲ ನೋಡಿದ್ದೀನಿ. ನಿಮ್ದು ಲೈಫಲ್ಲಿ ಕೆಲವು ಮಾತ್ರ ಗೊತ್ತಿಲ್ಲ, ಇನ್ನೆಲ್ಲ ಗೊತ್ತಿದೆ. ಯಾಕೆ ಇದನ್ನ ಹೇಳ್ತಿದೀನಿ ಅಂದ್ರೆ, ತುಂಬಾ ಒಂದು ಕಲೆನ, ಆರ್ಟ್ ಫಾರ್ಮ್ ನ ಬೇರೆ ತರ ಕ್ರಿಟಿಕಲ್ ಆಗಿ ನೋಡೋರು, ಹೊರ ಹಚ್ಚಿ ನೋಡೋರು. ಯಾವ್ದು ಗೊತ್ತಿಲ್ಲ ಅದ ಅವ್ರ ಬಗ್ಗೆ, ಯಾವ್ದು ಗೊತ್ತಿಲ್ಲ. ಅಲ್ಲ, ನಿಮಗ್ ಗೊತ್ತಿಲ್ದಿರೋದು ಯಾವ್ದಿದೆ? ಅದು ಸಂಚಿತ್ ಬಗ್ಗೆ ಕೆಲವು ಮಾತ್ರ ಗೊತ್ತಿಲ್ಲ, ಅದ್ಯಾವ್ದು? ಗೊತ್ತಿದೆ. ಅದ್ಯಾವ್ದು? ಸಿನಿಮಾ ಎಷ್ಟು ಮಾಡ್ಯಾರೆಲ್ಲ ಗೊತ್ತು, ಕೆಲವು ಗೊತ್ತಿಲ್ಲ ಅಷ್ಟು. ಅದು ಯಾವ್ದು? ಕೆಲವು ಗೊತ್ತಿದ್ದು ಗೊತ್ತಿಲ್ಲ. ಯಾಕೆ ಈ ಪ್ರಶ್ನೆ ಬಂತು ಅಂದ್ರೆ, ಮ್ಯಾಂಗೋ ಪಚ್ಚ ನೋಡಿದವ್ರೆಲ್ಲರೂ, ನನಗೂ ಅನಿಸ್ತು, ಈ ಸಿನಿಮಾದ ಯಾರು ಮುಖ್ಯ ಲೀಡಲ್ಲಿ ಮಾಡಿದ್ದಾರೆ ಸಂಚಿತ್ ಅಂತ ಏನಿದೆ, ಜೂನಿಯರ್ ಕಿಚ್ಚ ಜೂನಿಯರ್ ಅಂತಿದೆ, ಅವರು ಮೊದಲನೇ ಸಿನಿಮಾ ತರ ಅನ್ಸಲ್ಲ. ಯಾಕಂದ್ರೆ ಮೊದಲನೇ ಸಿನಿಮಾ ಮಾಡುವಾಗ ಕ್ಲೋಸ್ ಶಾಟ್ಗಳಲ್ಲಿ ಆಕ್ಟ್ ಮಾಡೋದು, ಎಕ್ಸ್ಪ್ರೆಷನ್ಸ್ ಮಾಡೋದು, ಏನೋ ಒಂದು ಕಂಟಿನ್ಯೂಟಿ ಮಿಸ್ ಆಗಿರುತ್ತೆ, ಅಷ್ಟೇ ಭಾವ ತುಂಬಕ್ಕಾಗಿರಲ್ಲ, ಒಂದು ಲಯ ತುಂಬಕ್ಕಾಗಲ್ಲ. ಆ ಥರದ್ದು ಯಾವುದೂ ಮೈನಸ್ ಅನಿಸ್ಲಿಲ್ಲ ಆಸ್ ಎ ಆಕ್ಟರ್. ಚಿತ್ರಕಥೆ ಆಮೇಲೆ ವಿಷಯಕ್ಕೆ ಹೋಗೋಣ. ಕಲಾವಿದ ಅನಿಸ್ಲಿಲ್ಲ. ಅದಕ್ಕೆ ಕೇಳಿದೆ, ಬೇರೆ ಯಾವ್ದಾದ್ರು ಸಿನಿಮಾಗಳು ಮಾಡಿ ಮುಚ್ಚಿಟ್ಟಿದ್ದೀರಾ, ಆಮೇಲೆ ಸೆಕೆಂಡ್ ಥರ್ಡ್ ರಿಲೀಸ್ ಅಂತ ಏನಾರು ಇದೆಯಾ ಅಂತ? ಇಲ್ಲ, ಆ ಥರದ್ದು ಯಾವುದೂ ಮಾಡಿಲ್ಲ. ಬಟ್ ನನಗೇನಂದ್ರೆ, ತುಂಬ ಚಿಕ್ಕ ವಯಸ್ಸಿಂದ ನಾವು ಥಿಯೇಟರು, ಡ್ರಾಮಾ ಅಂತ ಮಾಡ್ಕೊಂಡು ಬಂದಿದ್ವಿ. ಅಂದರೆ ನಮ್ಮ ಸ್ಕೂಲ್ ಇದ್ದಿದೆ ಹಂಗೆ. ಸೊ ಸ್ಕೂಲಲ್ಲೇ ಇದ್ದಾಗ ತುಂಬಾ ಸಣ್ಣ ಪುಟ್ಟ ಪ್ಲೇಸು ಇದೆಲ್ಲ ಮಾಡ್ಕೊಂಡು ಬಂದಿದೆ. ಬಟ್ ನನಗೇನು ಅನ್ಸುತ್ತೆ ಅಂದರೆ, ಇವತ್ತು ನನಗೆ ಆ ಸಿನಿಮಾ ಮಾಡ್ತಾ ಇರುವಾಗ ಮೋಸ್ಟ್ಲಿ ಅನ್ಕಾನ್ಷಿಯಸ್ಲಿ ಅಥವಾ ಸಬ್ಕಾನ್ಷಿಯಸ್ಲಿ ಆ ಒಂದು ಪ್ರಿಪರೇಷನ್ ನಡೀತಾ ಇತ್ತು ನನ್ನ ಒಳಗಡೆ. ನನಗೆ ಗೊತ್ತಿಲ್ಲ ಅದು ಮೋಸ್ಟ್ಲಿ. ಆ್ಯಂಡ್ ನಾನು ಸಿಕ್ಕಾಬಡೆ ಸಿನಿಮಾಸ್ ನೋಡ್ತೀನಿ, ತುಂಬಾ ಸಿನಿಮಾಸ್ ನೋಡ್ತೀನಿ. ಆ್ಯಂಡ್ ಮೇ ಬಿ ನನ್ನಲ್ಲಿರೋ ಒಬ್ಬ ಮೇಕರ್, ಇಟ್ಸ್ ಅ ಪ್ಲಸ್ ಐ ಫೀಲ್ ಫಾರ್ ಬೀಯಿಂಗ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. ಅಲ್ಲ, ಅದು ಹೇಳಿದಾಗ ಒಂದು ನೆನಪಾಯ್ತು. ಈಗ ಅವರು ಡೈರೆಕ್ಟರ್ ಆಗಬೇಕು ಅಂತ ಬಂದರು. ದೊಡ್ಡ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಕ್ಕೆ ಹೋದಾಗ ದೊಡ್ಡವ್ರು ಹೇಳಿದ್ರು, ಇಲ್ಲ ನೀವು ಆ್ಯಕ್ಟರ್ ಆಗಿ ಆಲ್ರೆಡಿ ಕಟ್ಔಟ್ ಆಗಿ ನಿಂತ್ಕೋಬೇಕಾದವ್ರು, ನೀವು ಯಾರ ಫ್ಯೂಚರ್ ಬಚ್ಚನ್ ಹೋಗಿ ಅಂತ ಹೇಳಿ ಕಳಿಸಿದ್ರು. ಸೊ ಅವ್ರು ಆ್ಯಕ್ಟರ್ ಆದರು. ನೀವು ನನಗೆ ಗೊತ್ತಿರಂಗೆ ಡೈರೆಕ್ಟರ್ ಆಗಬೇಕು ಅಂತ ಬಂದ್ರಿ. ಮಾಣಿಕ್ಯದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅವ್ರ ಜೊತೆ ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿ, ನಾನು ನೀವು ಹೆಂಗೆ ಬರೀತೀರಾ ಅಂತ ಗೊತ್ತು, ನಿಮ್ಮಲ್ಲಿ ಒಂದು ಬರವಣಿಗೆ ಇದೆ, ಆ ತಾಧ್ಯಾತ್ಮ ಇದೆ, ಅದು ಹಂಗಿದ್ರೆ ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ ಆಗೋದು, ಸ್ಕ್ರೀನ್ ಮೇಲೆ ಅದು ಬದಲಾವಣೆ ಆಗಕ್ಕೆ ಸಾಧ್ಯ ಆಗೋದು. ಇಬ್ಬರು ವಯಸ್ಸು ವರ್ಷ ಚೇಂಜ್ ಆಯಿತು. ಆ ಪೋರ್ಷನ್ ಹೆಂಗಿತ್ತು ನಿಮ್ಮ ಅಮ್ಮಗೆ? ನಿಮಗೆ ಡೈರೆಕ್ಷನ್ ಬೇಡ, ಆ್ಯಕ್ಟ್ ಮಾಡೋ ಅಂದ್ರೆ? ಅದೇ ನಾನು ಹೇಳ್ದಂಗೆ ಒಂದು ಟೈಮಲ್ಲಿ ಒಂದು ಪ್ಲೇ ಮಾಡಿದೆ, ರಂಗಶಂಕರ ಅಂತ. ಆ ಸ್ಟೇಜ್ ಮೇಲೆ ನಾನು ಬಂದು ನಿಂತಾಗ ಒಂದು ಶೇಕ್ಸ್ಪಿಯರ್ದು ಪ್ಲೇ ಮಾಡಿದೆ ಸರ್. ಯಾವ ಪ್ಲೇ ಅದು ನೆನಪಿದೆಯಾ? ಇದು ಜೂಲಿಯಸ್ ಸೀಸರ್. ಸೊ ಜೂಲಿಯಸ್ ಸೀಸರಲ್ಲಿ ಮಾರ್ಕ್ ಆ್ಯಂಟನಿ, ಆ ದೊಡ್ಡ ಮೋನೋಲಾಗ್ ಇರೋದು. ಸೊ ಅದು ಮಾಡಿದಾಗ ನನಗೆ ಒಂದು ಇಮಿಡಿಯೇಟ್ ನನ್ನಲ್ಲೇ ಒಂದು ಸ್ಪಾರ್ಕ್ ಬಂತು. ಓಕೆ, ಆಸ್ ಲೈಕ್ ನನಗೆ ಐ ಎಂಜಾಯ್ ದಿಸ್. ನನಗೆ ನೀವು ಹೇಳ್ದಂಗೆ ಮೋಸ್ಟ್ಲಿ ಐ ಆಮ್ ಅಂದರೆ ತುಂಬ ಸೋಬರ್ ಇದ್ದೀನಿ ನನ್ನ ಲೈಫಲ್ಲಿ. ಬಟ್ ನನಗೆ ಕ್ಯಾಮ್ರಾ ಮುಂದೆ ಇದ್ದಾಗ ದ್ಯಾಟ್ ಈಸ್ ನೋ ಲಾಂಗರ್ ಸಂಚಿತ್. ಸೊ ನನಗೆ ಆ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಒಂದು ಅವಕಾಶ ಸಿಗುತ್ತೆ ಅಲ್ಲಿ. ಆ್ಯಂಡ್ ಥ್ರೂ ದಟ್ ಕ್ಯಾರೆಕ್ಟರ್ ನನಗೆ ಆ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಒಂದು ಅವಕಾಶ ಸಿಕ್ಕಿದಾಗ ಐ ವಾಂಟ್ ಟು ಗೋ ಆಲ್ ಔಟ್ ಫಾರ್ ಇಟ್. ಈಗ ಸುದೀಪ್ ಸರ್, ಸಂಚಿತ್ ಅವರ ಅಭಿನಯ ನೋಡಿ ಅಫ್ಕೋರ್ಸ್ ವಿ ಆರ್ ಆಲ್ ಲವಿಂಗ್ ಇಟ್, ತುಂಬಾ ಇಷ್ಟಪಡ್ತಾ ಇದೀವಿ. ಬಟ್ ಸಂಚಿತ್ ಅವರು ಡಾಕ್ಟರ್ ಆಗ್ಬೇಕು ಅಂತ ಅವ್ರ ತಾಯಿಗೆ ಆಸೆ ಇತ್ತು ಅಂತ ಗೊತ್ತಾಯ್ತು. ಬಟ್ ನೀವು ಕನ್ವಿನ್ಸ್ ಮಾಡಿದ್ರಿ, ಹೆಂಗ್ ಒಪ್ಸಿದ್ರಿ ಸರ್? ಅಂದ್ರೆ ಓಕೆ ಡಾಕ್ಟರ್ ಬೇಡ ಆಕ್ಟರ್ ಆಗ್ಲಿ ಅಂತ ಹೇಳಿ ಅಷ್ಟು ಈಸಿ ಇತ್ತಾ ಕನ್ವಿನ್ಸ್ ಮಾಡೋದು? ಕನ್ಫರ್ಮ್ ಇತ್ತು ಅವ್ನು ಡಾಕ್ಟರ್ ಆಗಲ್ಲ. ಚಿಕ್ಕ ವಯಸ್ಸಲ್ಲಿ ಯಾವುದೋ ಮಾರ್ಕ್ಸ್ ಕಾರ್ಡ್ ನೋಡಿರ್ತಾರೆ ನಂದು. ಕೆಲವು ಫ್ಯಾಮಿಲಿ ಟ್ರೇಟ್ಸ್ ಇದೆ ಅದರಲ್ಲಿ. ಎಲ್ಲರೂ ಡಾಕ್ಟರ್ ಆಗ್ಬಿಟ್ರೆ ಪೇಷಂಟ್ ಯಾರಾಗೋದು ನಂಬರ್ 1. ಇವರಿಗೆ ಆ ಸೆಕೆಂಡ್ದೆಲ್ಲ ಇದೆ, ಚಿಕ್ಕ ವಿಸಿಟ್ ಕೊಡೋವಂಥದ್ದೆಲ್ಲ ಮಾಡ್ತಾರೆ. ಡಾಕ್ಟ್ರು ಇವನು ಫಸ್ಟ್ ಆಫ್ ಆಲ್ ಒಂದು ಡಾಕ್ಟ್ರ್ ಅನ್ನೋದಕ್ಕೆ ಒಂದು ಬೇಕು. 6 ಕಾಲಡಿ
ಇವ್ರ ಕೈಯಲ್ಲಿ ಸ್ಟೆಥೋಸ್ಕೋಪ್ ಎಲ್ಲ ಸೂಟೇ ಆಗಲ್ಲ. ಆಮೇಲೆ ಕೆಲವು ಹೇಳಿದ್ನಲ್ಲ, ಕೆಲವು ಫ್ಯಾಮಿಲಿ ಟ್ರೇಟ್ಸ್ ಅಂತದೆ. ನಮ್ಮ ಫ್ಯಾಮಿಲಿಯಲ್ಲಿ ಸಿಂಗರು ಅದು ಇದು ಬಿಸ್ನೆಸ್ ಅದೆಲ್ಲ ಕೇಳಿ ಡಾಕ್ಟ್ರಲ್ಲ ಚಾನ್ಸ್. ಈಸಿ ಇತ್ತಾ ಒಪ್ಪುದ್ರ? ತುಂಬಾ ದೊಡ್ಡ ಆಸೆ ಇಟ್ಕೊಂಡಿದ್ಲು ಅವರಮ್ಮ. ಕರೆಕ್ಟ್. ತಪ್ಪು. ದೊಡ್ಡ ಆಸೆ. ತಪ್ಪು. ಸಿನಿಮಾ ಇಳ್ದಿದ್ದಕ್ಕೆ ಅಟ್ಲೀಸ್ಟ್ ಇವಾಗ ಡೆಬ್ಯೂ ಆಗಿದ್ದಾರೆ. ಇಲ್ಲ ಮೆಡಿಕಲ್ ಇದ್ರೆ ಇನ್ನೂ ಓದ್ತಾ ಇರೋ. ಸೊ ರಿಯಾಲಿಟಿ ಕರ್ಕೊಂಡ್ ಅಂತ ಯಾರು ಪ್ರಾಕ್ಟಿಕಲ್ ಕರ್ಕೊಂಡ್ಬಂದಿದ್ದು, ರಿಯಾಲಿಟಿ ಅಲ್ಲ. ಇವ್ರು ಡಾಕ್ಟರ್ ಅಂದಾಗ ಯಾವತ್ತೊಂದ್ ದಿವಸ ಮಗು ಚಿಕ್ಕವನಿರ್ಬೇಕು ನನಗೆ ಸಿನಿಮಾ ಫೀಲ್ಡ್ ಇಷ್ಟ ನನ್ಗೆ ಅದು ಕರೆಕ್ಟ್ ಅನ್ನಿಸ್ತು, ಬಂದ್ಬಿಡ್ಲಿ ಬಿಡಿ ಇಲ್ಲಿ ಅಂತ. ಇನ್ನೊಂದು, ನಾವು ಯಾವತ್ತು ಮನೆ ಹಾಳು ಊರು ಹಾಳು ಮಾಡೋಂಥ ಕೆಲಸಗಳು ಮಾಡಬಾರ್ದು. ಇವ್ರು ಡಾಕ್ಟರ್ ಆಗಿದ್ದಿದ್ರೆ ಇದನ್ನ ಹೇಳಿದ್ ನನಗ ಪೇಷಂಟ್ ನನ್ನ ಮನೆಗೆ ಬಂದಿರೋರು ಕಾಂಪನ್ಸೇಷನ್. ನೀವು ನಿಮ್ಮನ್ನ ತಂದೆ ಅಂತ ಕರೆಯೋದಕ್ಕಿಂತ ಆಕ್ಚುಲಿ ಅಣ್ಣ ಅಂತ ಕರೆದ್ರೇನೆ ಬೆಟರ್. ಅಣ್ಣ ತಮ್ಮ ಹೇಗ್ ಕಾಲ್ ಎಳಿತಾರಲ್ಲ ಅದೇ ತರ ಎಳಿತಾ ಇದಾರೆ. ಈಗ ಒಂದ್ ಮೂಮೆಂಟ್ ಅಫ್ಕೋರ್ಸ್ ನಿಮ್ಗೊಂದು ಸ್ಪಾರ್ಕ್ ಆಗಿರುತ್ತೆ, ಓಕೆ ಯಾಕಂದ್ರೆ ಚಿಕ್ಕ ವಯಸ್ಸಿಂದಲೂ ನೀವು ಸುದೀಪ್ ಸರ್ನ ನೋಡಿ ಬೆಳೆದಿರೋದ್ರಿಂದಾಗಿ ಅವ್ರ ತರ ಆಗ್ಬೇಕು ಅಥವಾ ಆಕ್ಟರ್ ಆಗ್ಬೇಕು ಅಂದ್ರೆ ಅವ್ರದ್ದು ಯಾವ್ದಾದ್ರು ಮೂವಿ ಇನ್ಸ್ಪೈರ್ ಆಯ್ತು ಅಥವಾ ಯಾವ್ದಾದ್ರು ಒಂದು ಮೊಮೆಂಟ್ ಅಲ್ಲಿ ನೋ ಐ ವಾಂಟ್ ಟು ಬಿ ಲೈಕ್ ದೀಪ್ ಮಾಮ ಅಂತ? ನನಗೆ ಅಲ್ಲಿ ಆಕ್ಚುಲಿ ಫಸ್ಟ್ ನನಗೆ ಚೇಂಜ್ ಆಗಿ ಅಲ್ಲಿ ಕ್ರೌಡಿಗೆ ಸ್ವಲ್ಪ ಸೈಲೆಂಟ್ ಆಗಿರೋ ಕೇಳಪ್ಪ. ಮನೆ ಹತ್ರನೂ ಕ್ರೌಡ್ ಕಾಟ. ಬಟ್ ಕ್ರೌಡ್ದು ಒಂದು ವಾಯ್ಸ್ ಜೋರಾಗಿ ಕೇಳಿಸ್ತಾ ಇದೆ. ಹಸರಾಗಿ ಕಾಣಿಸ್ತಾವಳೆ ಗರಿಯ ಮುಚ್ಕೊಂಡು ಶಂಕ ಊದ್ಕೊಂಡು. ಓಕೆ, ಬಟ್ ನನಗೆ ಫಸ್ಟ್ ಬೇಸಿಕ್ಲಿ ಒಂದಿದೆ, ನನಗೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಬಂದು ಕೆಲಸ ಮಾಡ್ಬೇಕಂದ್ರೆ ನನಗೆ ಆಕ್ಟರೇ ಆಗ್ಬೇಕು ಅಥವಾ ಇದೇ ಆಗ್ಬೇಕಂತ ನನಗೆ ಆ ಕ್ಲಾರಿಟಿ ಇರಲಿಲ್ಲ. ಬಟ್ ಸಿನಿಮಾದಲ್ಲಿ ಕೆಲಸ ಮಾಡ್ಬೇಕು ಅನ್ನೋ ಒಂದು ಡೈರೆಕ್ಷನ್ ಸಿಕ್ತು ನನಗೆ. ಅದು ನಾನು ಇವ್ರ ಮನೆಯಲ್ಲೇ ಎಡಿಟ್ ಮಾಡ್ತಾ ಇದ್ರು. ಸೊ ವೆನ್ ಹಿ ಸ್ಟಾರ್ಟೆಡ್ ಡೈರೆಕ್ಷನ್, ಅದು ಮೈ ಆಟೋಗ್ರಾಫ್ ಟೈಮಲ್ಲಿ ನಾನು ಅಷ್ಟು ಇರ್ಲಿಲ್ಲ ಅಕ್ಕಪಕ್ಕ. ಬಟ್ ಅದಾದ್ಮೇಲೆ ಕೆಂಪೇಗೌಡ ಮಾಡಿದಾಗ, ಸ್ಪೆಷಲಿ ಜಸ್ಮಾತ್ ಮಾತಲ್ಲಿ ಮಾಡಿದಾಗ ಅಂತೂ ನನಗೆ ಅಲ್ಲಿ ಒಂದಾಯ್ತು. ನನಗೆ ಐ ವಾಸ್ ಲೈಕ್, ಕತೆ ಹೇಳಂಗಿದ್ರೆ ನಾನು ಈ ತರ ಒಂದು ಕತೆ ಹೇಳಬೇಕು ಒನ್ ಟೈಮ್. ಸೊ ಐ ಹೆಲ್ಡ್ ಆನ್ ಟು ದ್ಯಾಟ್ ರೂಟ್. ಬಟ್ ನನಗೆ ಗೊತ್ತಿತ್ತು, ನನಗೆ ಸಿನಿಮಾದಲ್ಲಿ ಕೆಲಸ ಮಾಡ್ಬೇಕಂತ ಗೊತ್ತಿತ್ತು. ಬಟ್ ನಾನು ಯಾವಾಗ ಆ ಸಿನಿಮಾ ನೋಡ್ದೋ ಅಥವಾ ಇವ್ರು ಅದ್ರ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ ನೋಡ್ದೋ, ಅವತ್ತು ಕನ್ಫರ್ಮ್ ಆಯ್ತು. ಏನಂದ್ರೆ ಈಗ ಅವರೊಂದು ಡಿಸಿಷನ್ ತೊಗೊಂಡ್ರು, ನನ್ನ ವಾರಸುದಾರನ ಮಾರ್ಕೆಟಿಗೆ ಬಿಡೋ, ನಮ್ದು ಮನೆ ಒಂದು ಹುಲಿನ ಆಚೆ ಬಿಡ್ಬೇಕಾದ್ರೆ ಪ್ರಮೋಷನ್ ಬೇಡ, ಬ್ಲೆಸ್ಸಿಂಗ್ಸ್ ಇರಲಿ ಅಂತ. ಯೂಶಲಿ ಏನು ಮಾಡ್ತಾರೆ ಚಿತ್ರರಂಗದಲ್ಲಿ ಅಥವಾ ಯಾವುದೇ ಇಂಡಸ್ಟ್ರಿ ಮಾಡೋರು ಎಲ್ಲರೂ ಏನು ಮಾಡ್ತಾರೆ, ಪ್ರಮೋಟ್ ಮಾಡಬೇಕು ಅಂತ ಹೋಗ್ತಾರೆ. ಅವರು ಅದನ್ನು ಚೇಂಜ್ ಮಾಡೋದು, ಬ್ಲೆಸ್ಸಿಂಗ್ಸ್ ಇರಬೇಕು, ಅದು ತುಂಬ ಮುಖ್ಯ ಅಂತ. ಸೊ ನಿಮ್ಮ ಮನೇಲೆ JP ನಗರದಲ್ಲಿ ಎಲ್ಲ ಶೋಸ್ಗಳೆಲ್ಲ ನಡೀತು. ಚಿತ್ರರಂಗದ ಹಿರಿಯರು, ತುಂಬ ಅನುಭವ ಇರೋರು, ಅನುಭವಿಗಳೆಲ್ಲ ಬಂದರು. ಅವರು ನಿಮ್ಮ ಬಗ್ಗೆ ಹೇಳಿದ್ರಲ್ಲಿ, ಇದು ಚರಿವಿತ ಚರ್ವಣ ಕ್ವಶನ್ನೇ, ಆದರೆ ಆ ಜನರಿಗೆ ಬೇಕು ಅಂತ ಕೇಳ್ತಾ ಇದ್ದೀನಿ. ಅವ್ರು ನಿಮ್ಮ ಬಗ್ಗೆ ಹೇಳಿದ್ರಲ್ಲಿ, ನಿಮ್ಮನ್ನ ಮೆಚ್ಚಿದ್ರಲ್ಲಿ ಅಥವಾ ನಿಮಗೆ ತಿದ್ದಿದ್ರಲ್ಲಿ ಯಾವುದು ಒಂದು ಯಾರ್ದಾದ್ರೂ ಒಬ್ರದ್ದು ಹೇಳ್ಬೋದಾ, ಇದು ಹೇಳಿದ್ದು ನನ್ನ ಮನಸ್ಸಿಗೆ ತುಂಬಾ ಕಾಡ್ತಾ ಇದೆ? ಸ್ಪರ್ಶ ನೋಡ್ಬಿಟ್ಟು ವಿಷ್ಣು ಸರ್ ಅವ್ರಿಗೆ ಬೇರೆ ತರ ಮೆಚ್ಚಿದ್ದಾರೆ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಅವ್ರಿಗೆ ಒಂದೇಟ್ ಹೊಡೆದ್ಬಿಟ್ಟು ಮೆಚ್ಚಿದ್ದಾರೆ, ಅದು ಅವ್ರಿಗೆ ಶಾಶ್ವತವಾಗಿ ಉಳಿದಿದೆ. ಉಚ್ಚ ನೋಡ್ಬಿಟ್ಟು ಅದು ಮೆಚ್ಚುಗೆ. ಅದಕ್ಕೆ ಉದಾಹರಣೆ ಕೊಟ್ಟು ಹೇಳ್ತಾ ಇದೀನಿ. ಆ ತರ ಒಬ್ರು ಹೇಳಿದ್ದು ಮೆಚ್ಚುಗೆ ಮ್ಯಾಂಗೋ ಪಚ್ಚ ನೋಡಿದಾಗ ನಿಮ್ಗೆ ಕಾಡುವಂಥದ್ದು ಯಾವುದು? ನನಗೆ ಆಕ್ಚುಲಿ ಗಣೇಶ್ ಅವ್ರ ಜೊತೆ ಆಗಿದ್ದ ಕಾನ್ವರ್ಸೇಷನ್ ನನಗೆ ತುಂಬಾನೇ ಇಂಪಾರ್ಟೆಂಟ್ ಅನಿಸ್ತು. ಅಂದ್ರೆ ಬಿಕಾಸ್ ಅವರು ಬರೀ ನನ್ನ ಬಗ್ಗೆ ಮಾತ್ರ ಹೇಳಿಲ್ಲ, ಬಟ್ ನಾನು ಮಾಡಿರೋ ಸಿನಿಮಾ ಬಗ್ಗೆ ಹೇಳಿದ್ರು. ಅದ್ರ ಬಗ್ಗೆ ಅವ್ರು ಆಕ್ಚುಲಿ ಒಂದು ಅರ್ಧ ಗಂಟೆ ಮಾತಾಡಿದ್ರು ಸರ್. ಸೊ ಅದು ಒಂದು ಆ ಕಾನ್ವರ್ಸೇಷನ್ ಮಾತ್ರ ವಾಸ್ ವೆರಿ ಸ್ಪೆಷಲ್ ಟು ಮೀ. ಸೊ ಎಂಟೈರ್ಲಿ ಒಂದು ಸಿನಿಮಾ ಬಗ್ಗೆ ಮಾತಾಡಿ ಪ್ರತಿಯೊಬ್ಬರು ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದಾಗ ನನಗೆ ಓಕೆ ಅವಾಗ ಅನಿಸ್ತು, ಓಕೆ ನಾವು ಆಯ್ಕೆ ಮಾಡ್ಕೊಂಡಿರೋ ಸಬ್ಜೆಕ್ಟಲ್ಲಿ ಏನೋ ಇದೆ, ನಾವು ಮಾಡಿರೋ ಸಿನಿಮಾದಲ್ಲಿ ಏನೋ ವಿಷಯ ಇದೆ ಅಂತ ನನಗೆ ಅವಾಗ ಅನಿಸ್ತು. ಬಿಕಾಸ್ ಆ್ಯಸ್ ಅನ್ ಆ್ಯಕ್ಟರ್, ಆ್ಯಸ್ ಅ ಮೇಕರ್ ಹಿಮ್ಸೆಲ್ಫ್, ಅಷ್ಟು ವರ್ಷ ಅವ್ರು ಇದ್ದೆ ನನಗೆ ಆ ಕಾನ್ವರ್ಸೇಷನ್ ನನಗೆ ತುಂಬ ಇಷ್ಟ ಆಯಿತು ಸರ್. ಆ್ಯಂಡ್ ಅದಾದಮೇಲೆ ಇವನ್ ದಿ ಸೀನಿಯರ್ಸ್ ಇನ್ಕ್ಲೂಡಿಂಗ್ ಸುಮಲತಾ ಮ್ಯಾಮ್ ಸುಮಾರು ಸತಿ ನೋಡಿದ್ದೀನಿ, ಮನೆಗೆ ಬಂದಿದ್ದಾರೆ. ಬಟ್ ನನಗೆ ಯಾವತ್ತೂ ನನಗೆ ಆ ಕಾನ್ವರ್ಸೇಷನ್ ಆಗಿರಲಿಲ್ಲ ಅವ್ರ ಜೊತೆ. ಇಟ್ ವಾಸ್ ಜಸ್ಟ್ ಹಾಯ್ ಮ್ಯಾಮ್, ಬೈ ಮ್ಯಾಮ್, ಹೇಗಿದ್ದೀರಾ ಅಷ್ಟೇ ಇದ್ದಿದ್ದು. ಬಟ್ ಅವ್ರು ನನ್ನ ಕೈ ಹಿಡ್ಕೊಂಡು ಅವ್ರು ಅವಾಗ ಹೇಳಿದ್ರು, ಓಕೆ ಏನೋ ಸುದೀಪ್ ಕರೆದ್ರು ಮನೆಗೆ ಬಂದು ಪಿಕ್ಚರ್ ನೋಡ್ಕೊಂಡು ಹೋಗೋಣ ಅಂತ ಅನಿಸ್ತು. ಬಟ್ ನನಗೆ ಇಷ್ಟು ಇಂಪ್ಯಾಕ್ಟ್ಫುಲ್ ಅಂತ ಸಿನಿಮಾ ಆಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ ಅಂದರು. ಸೊ ದ್ಯಾಟ್ ವಾಸ್ ಅನದರ್ ವೆರಿ ಇಂಪಾರ್ಟೆಂಟ್ ಕಾಂಪ್ಲಿಮೆಂಟ್ ಫಾರ್ ಮೀ ಸರ್. ಈಗ ನಿಮ್ದು ಕಟೌಟ್ ಹಾಕ್ಲಿಲ್ಲ ಎಲ್ಲೂ. ಮನುಷ್ಯ ಎಲ್ರಿಗೂ ಒಂದೊಂದು ನಿರೀಕ್ಷೆ ಇರುತ್ತೆ, ಇದಿರುತ್ತೆ. ಅವ್ರದ್ದು ಒಂದು ಅನುಭವದಲ್ಲಿ ಹುಚ್ಚ ಕಟೌಟ್ ಅವ್ರು ಹೇಳ್ತಾರೆ. ನಿಮಗೆ ಪ್ರಶ್ನೆ ಕೇಳೋದಾದ್ರೆ, ನನ್ನ ಪ್ರಶ್ನೆಗಳು ಸ್ವಲ್ಪ ಗಂಭೀರ ಅನ್ಸುತ್ತೆ, ಆದರೆ ಅದು
ಸಿನಿಮಾ ಬಗ್ಗೆನೇ ಕೇಂದ್ರೀಕೃತವಾಗಿರುತ್ತೆ. ಫೈನಲಿ ಅನ್ಸುತ್ತೆ, ನಾನು ಹಂಗೆ ಮಾತಾಡೋದು. ಅವ್ರ ಹೆಂಗೋ ಹಂಗೆ ನಾವು ಒಂಚೂರು ಹಂಗೆ ಇರ್ತೀವಿ. ಈಗ ಕಟೌಟ್ ಬೀಳಲಿಲ್ಲ, ಅದರಲ್ಲೇ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಅಂತ ಹಾಕಿ ಒಂದಷ್ಟು ಜನರನ್ನ ಹಾಕಿದ್ರು. ಆ ಸಾಲಿಗೆ ಹೋಗೋದಿದೆಯಲ್ಲ, ಆ ಆಶೀರ್ವಾದದ ಜೊತೆಗೆ ಅಷ್ಟು ದೊಡ್ಡವ್ರು ಇದ್ರಲ್ಲ ಅಲ್ಲಿ. ತೂಗುದೀಪ ಶ್ರೀನಿವಾಸ್ ಅವ್ರು ಇರ್ಬೋದು, ನರಸಿಂಹರಾಜು ಅವ್ರು ಇರ್ಬೋದು, ಸರೋಜಾದೇವಿ ಇರ್ಬೋದು, ದೊಡ್ಡ ಅವರೆಲ್ಲ ಲೆಜೆಂಡ್ಸ್. ಅಂದ್ರೆ ನಿಜವಾದ ಕಲಾ ಸಾಧಕರು, ಬಣ್ಣ ಹಚ್ಚಿದ್ದನ್ನ ತುಂಬಾ ದೊಡ್ಡದಾಗಿ ಮಾಡಿದಂಥವ್ರು. ಬಣ್ಣ ಆ ಸಾಲಿಗೆ ಹೋಗದ ಮೇಲೆ ಒಂದು ಜವಾಬ್ದಾರಿ ಬರುತ್ತೆ. ಅದೆಷ್ಟು ಅನಿಸ್ತಾ ಇದೆ ಇವಾಗ ಸಿನಿಮಾ ರಿಲೀಸ್ ಆದ್ಮೇಲೆ? ನಾವು ಆಯ್ಕೆ ಮಾಡ್ಕೊಂಡು ಅವ್ರ ಕರಿಯರಲ್ಲೇ ಆ್ಯಕ್ಚುಲಿ ದರ್ ಇಸ್ ಅ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ ಸರ್. ಆ್ಯಂಡ್ ಪ್ಲಸ್ ನಾವು ಬಂದಿರೋ ಇಂಡಸ್ಟ್ರಿ ಅವ್ರ ಅಂದರೆ ಅಷ್ಟು ಆ ಒಂದು ಫೋಟೋ ನೋಡಿದಾಗ ಅದು ಅಷ್ಟೂ ಇದೆ ಅಲ್ಲ ಸರ್. ಅವ್ರು ಅಂದರೆ ಅವ್ರು ಮಾಡಿರೋ ಸಾಧನೆ ಆಗಿರ್ಬೋದು, ಅದು ಆ ಫೋಟೋ ಹಿಂದೆನೇ ಒಂದು ದೊಡ್ಡ ಇತಿಹಾಸ ಇದೆ. ಸೊ ಅದ್ರದ್ದು ಒಂದು ಭಾಗ ತೊಗೊಂಡು ನಾವು ಮುಂದೆ ಹೋಗ್ತಾ ಇರುವಾಗ ದರ್ ಇಸ್ ಅ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ ಸರ್. ಖುಷಿ ಇದೆ ಅದು ಖಂಡಿತವಾಗ್ಲು. ನೆಕ್ಸ್ಟ್ ಪಿಕ್ಚರ್ ಕಟೌಟ್ ಹಾಕ್ಸ್ಕೊತೀರಾ? ಅದು ಅವ್ರು ಹೇಳ್ದಂಗೆ ಅದು ಜನನೇ ಹಾಕ್ಸ್ಬೇಕು ಸರ್, ನಾವು ಹಾಕ್ಸಲ್ಲ ಅದು. ಕರೆಕ್ಟ್. ಆ ಕಲ್ಚರ್ನ ಬ್ರೇಕ್ ಮಾಡಬೇಕು ಅಂತ. ಹೌದು, ಹಾಕ್ದಾಗ ನಮಗೂ ಅನ್ಸುತ್ತೆ ಓಕೆ ಏನೋ ಮಾಡಿದ್ವಿ, ಐ ಥಿಂಕ್ ಐ ವರ್ನ್ಡ್ ಇಟ್ ಅನ್ನೋದು ಒಂದು ಫೀಲಿಂಗ್ ಬರುತ್ತೆ ಅವಾಗ. ಕಟ್ಔಟ್ ಅವ್ರು ಹಾಕ್ಸ್ಬೇಕು ಅನ್ನೋದಕ್ಕಿಂತ ಕಟ್ಔಟ್ ಯಾವಾಗ ಬೀಳ್ಬೇಕು ಅನ್ನೋದೊಂದು ಅರಿವು ಬರುತ್ತೆ ಅವಾಗ. ಅದು ಮುಂದೆ ಅವರೇ ಹಾಕ್ಸ್ಬೇಕು ಅಂತ ಅಲ್ಲ ನಾನು ಹೇಳಿದ್ದು. ವಾಟ್ ಐ ಮೆಂಟ್ ಇಸ್ ಕಟ್ಔಟ್ ಬೀಳೋ ಟೈಮ್ ಗೊತ್ತಾಗುತ್ತೆ, ಎವ್ರಿಬಡಿ ನೋಸ್. ಈಗ ಮ್ಯಾಂಗೋ ಪಚ್ಚ ನೋಡಿದಾಗ ಆಡಿಯನ್ಸ್ ಆಗಿ ನಮ್ಗೆ ತುಂಬಾನೇ ಪ್ರೌಡ್ ಅನ್ನಿಸ್ತು. ಬಿಕಾಸ್ ಕನ್ನಡಕ್ಕೆ ಈ ತರ ಪ್ರತಿಭೆಗಳು ಸಿಕ್ಕಿದಾಗ ಸೀರಿಯಸ್ಲಿ ವಿ ಆಲ್ ಫೀಲ್ ಹ್ಯಾಪಿ. ನೀವು ನೋಡಿದಾಗ ಅಂದ್ರೆ ಫೈನಲ್ ಔಟ್ಪುಟ್ ನೋಡಿದಾಗ ಸಂಚಿತ್ ಅವರ ಆಕ್ಟಿಂಗ್ ಅಲ್ಲಿ ನಿಮ್ಗೆ ಏನ್ ಇಷ್ಟ ಆಯ್ತು ಸರ್? ನನಗೆ ಅವ್ನ ಸ್ಕ್ರೀನ್ ಪ್ರೆಸೆನ್ಸು, ಇಂಟೆನ್ಸಿಟಿ, ಸಟಲ್ಟಿ, ಮೆನಿ ಥಿಂಗ್ಸ್ ಐ ಲೈಕ್ಡ್ ಅಬೌಟ್ ಹಿಮ್ ಇನ್ ದ ಫಿಲ್ಮ್. ವಾಕಿಂಗ್ ಸ್ಟೈಲ್ ಒಂದು ಇಂಪ್ರೂವ್ ಮಾಡ್ಕೊ ಅಂತ ಹೇಳಿದೆ. ಅದು ಬಿಟ್ಟರೆ ಐ ಥಿಂಕ್ ಎವ್ರಿಥಿಂಗ್ ಇಸ್ ಓಕೆ. ಅದು ಜಸ್ಟ್ ಐ ಕೆಪ್ ಟೆಲಿಂಗ್, ನಿನ್ನ ನ್ಯಾಚುರಲ್ ವಾಕಿಂಗ್ ಬೇರೆ ಇರುತ್ತಪ್ಪ, ಸಿನಿಮಾಗೆ ಸಮ್ಟೈಮ್ಸ್ ಫ್ರೇಮಿಗೆ ಹೆಂಗೆ ಬೇಕೋ ಒಂಚೂರು ಬೇಕಾಗ್ತಾವುದು ಪ್ರಾಕ್ಟೀಸ್ ಮಾಡಿ. ಅದು ಬಿಟ್ಟರೆ ಐ ಥಿಂಕ್ ದೇರ್ ಇಸ್ ಎವ್ರಿಥಿಂಗ್ ಇನ್ ದ ಫಿಲ್ಮ್. ಒಳ್ಳೆ ಕಂಟೆಂಟ್ನ ಧೈರ್ಯವಾಗಿ ಆಯ್ಕೆ ಮಾಡಿದ್ದಾರೆ. ಸೋ ಮಚ್ ಅಂದರೆ ಇವಾಗ ನೀವು ನೋಡಿ ಹೊರಗಡೆ ಬರ್ಬೇಕಾರೆ ಇದು ಓಕೆನಾ, ಈ ಥರ ಕತೆ ಓಕೆನಾ ಅಂತ ಬರ್ಬೇಕಾರೆ ಲವ್ ಸ್ಟೋರಿ ಒಂದು ಸಿಂಪಲ್ಲಾಗಿ ಮಾಡ್ಬೋದಿತ್ತು. ಬಟ್ ಐ ಥಿಂಕ್ ಹಾಗೆ ಎಲ್ಲರೂ ಯೋಚನೆ ಮಾಡೋಕ್ಕೆ ಹೋದರೆ ಡಿಫ್ರೆಂಟ್ ಒಂದು ಡಿಫ್ರೆಂಟ್ ಕಾಂಟೆಂಟ್ ಅಂತ ಮಾಡೋದು ಯಾರು? ಹಾಗಾದರೆ ನಾವೇ ಮಾಡೋಣ ತಗೊಳ್ಳಿ. ಯಾವತ್ತು ಬರೀ ಗೆಲ್ಲೇಬೇಕು ಅಂತ ಹೋಗ್ತಾರಲ್ಲ, ಸೋಲು ಭಾಳ ಪಕ್ಕದಲ್ಲೇ ಇರುತ್ತೆ. ಸೋಲಕ್ಕೆ ಭಯ ಬಿದ್ದಿಲ್ಲ ಅಂದಾಗ ಯಾವತ್ತೂ ಒಂದು ದಿವಸ ಗೆಲುವು ಸಿಕ್ಕೇ ಸಿಗುತ್ತೆ. ಇದೆಲ್ಲ ಸೋಲಕ್ಕೆ ಹೆದರಬಾರ್ದು, ನಾವು ಮಾಡಬೇಕು. ಇಲ್ಲಿ ವಿಚಾರ ಬರುತ್ತೆ ನೋಡಿ. ಹಾಗಿದ್ದಾಗ ನಾನು ನಡ್ಕೊಂಬಂದಿದ್ದ ದಾರಿ ನೀನು ಹಿಂಗೆ ಹೋಗಬೇಕು. ನೋ, ದೇ ಶುಡ್ ಡೂ ದ್ಯಾಟ್. ದೇ ಶುಡ್ ಚಾಲೆಂಜ್ ದರ್ ಓನ್ ಥಿಂಗ್ಸ್. ನಿನಗಿಷ್ಟ ಆಯ್ತಾ ನೀವು ಮಾಡಿ, ನನಗಿಷ್ಟ ಆಗಿ ನಾನು ಮಾಡ್ಕೊಂಬಂದಿದ್ದೀನಿ ಅಂದಮೇಲೆ ನಿಮಗಿಷ್ಟ ಆಗಿದ್ದನ್ನು ಮಾಡೋ ತಡೆಯೋ ಇದು ನನಗಿಲ್ಲ. ಐ ಶುಡ್ ಡೂ ದ್ಯಾಟ್. ಒಳ್ಳೆ ಕತೆ ಚೂಸ್ ಮಾಡಿದ್ರು ಆ್ಯಂಡ್ ಐ ಥಿಂಕ್ ಇಟ್ ವಾಸ್ ಫೈನ್. ಆ್ಯಂಡ್ ಅಪ್ ಟು ದೆಮ್, ಲೆಟ್ ದೆಮ್ ಡೂ ವಾಟ್ ದೇ ಹ್ಯಾವ್ ಟು ಡೂ. ಆ್ಯಂಡ್ ಐ ಆಮ್ ಶ್ಯೂರ್ ಅಲ್ಟಿಮೇಟ್ಲಿ ಇಂಥದ್ದೇ ಗೆಲ್ಲುತ್ತೆ, ಇಂಥದ್ದು ಗೆಲ್ಲಲ್ಲ ಅಂತ ಹೇಳೋದಕ್ಕೆ ನನಗೂ ತಾಕತ್ತಿಲ್ಲ. ಬಿಕಾಸ್ ಅಗೇನ್ ವೆನ್ ವಿ ಡೂ ಸಿನಿಮಾ, ಹೊಸೊಬ್ಬರಾಗಲಿ ಸೀನಿಯರ್ಸ್ ಆಗಲಿ ಯಾರೇ ಆಗಲಿ ಒಂದು ರೌಂಡ್ ಎಲ್ಲರೂ ದೇವ್ರನ್ನ ನೆನೆಸ್ಕೊತಾರೆ ಅಂದಮೇಲೆ ಎಲ್ಲರಿಗೂ ಅಷ್ಟೇ ತಾನೇ ಧೈರ್ಯ ಇರೋದು. ಕಾನ್ಫಿಡೆನ್ಸ್ ಇಸ್ ನಾಟ್ ಅಬೌಟ್ ದಟ್ ಮ್ಯಾನ್. ಕಾನ್ಫಿಡೆನ್ಸ್ ಇಸ್ ಅಬೌಟ್ ದ ಫ್ಯಾಕ್ಟ್ ದಟ್ ದಿಸ್ ದ ಕೈಂಡ್ ಆಫ್ ಅ ಸ್ಟೋರಿ ಐ ವಾಂಟ್ ಟು ಸೇ. ಅದನ್ನು ಇವ್ರು ಚೆನ್ನಾಗಿ ಶೂಟ್ ಮಾಡ್ಯಾರ. ಐ ಆಮ್ ವೆರಿ ಪ್ರೌಡ್ ಆಫ್ ವಾಟ್ ದೇ ಹ್ಯಾವ್ ಡನ್. ಮಾಧ್ಯಮ ಮಿತ್ರರಾಗಿರ್ಬೋದು ಅಥವಾ ನಾವು ಆಡಿಯನ್ಸ್ ಆಗಿ ನೋಡಿದಾಗ ಅಥವಾ ನಾವು ಆ ಕಡೆ ನಿಂತು ನೋಡಿದಾಗ ಸುದೀಪ್ ಸರ್ ಪ್ರಶ್ನೆಗಳಿಗೆ ಉತ್ತರ ನೀಡೋ ರೀತಿ ಇದೆಯಲ್ಲ, ಎವ್ರಿ ಟೈಮ್ ಒಂದು ಮೂಮೆಂಟ್ ಅಲ್ಲಿ ನಮ್ಮನ್ನ ತಳ್ಬಿಡುತ್ತೆ. ಅಂದ್ರೆ ಬಿಕಾಸ್ ಆಫ್ ಆ ಇಂಟೆಲೆಕ್ಚುಯಾಲಿಟಿ ಇರಬಹುದು, ವಿಸ್ಡಮ್ ಇರಬಹುದು. ನಿಮ್ಗೆ ಅದೆಷ್ಟು ಇಂಪ್ರೆಸ್ ಮಾಡುತ್ತೆ, ಎಷ್ಟು ಇನ್ಸ್ಪೈರ್ ಅಲ್ವಾ? ವೆರಿ ಮಚ್. ಅಂದರೆ ನಾಟ್ ಜಸ್ಟ್ ಮೀ, ಅಂದರೆ ನೋಡೋರು ಎಲ್ಲರಿಗೂ ಅನ್ಸುತ್ತೆ. ಅಂದರೆ ಬಿಕಾಸ್ ದರ್ ಇಸ್ ಒಂದು 30 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಆ 30 ವರ್ಷ ಇಲ್ಲ, ಫಸ್ಟಿಂದ ಹಿಂಗೆ ಇದೆ. ನಾನು ಫಸ್ಟಿಂದ ಹಿಂಗೆ ಇದೆ, 30 ವರ್ಷ ತಗೊಂಡಿಲ್ಲ ಅದು ಆಗಕ್ಕೆ. ಅಲ್ಲ, ಅದಕ್ಕೆ ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಅವ್ರ ಇಂಟರ್ವ್ಯೂಗಳಿಗೆ ಮಾತಾಡೋದಕ್ಕೆ. ಈಗ ಪ್ರಾಬ್ಲಮ್ ಇದೆಯಾ ಹೀರೋಯಿನ್ಗಳ ವಿಚಾರದಲ್ಲಿ ನಿಮ್ಮ ಮನೇಲಿ, ಫ್ಯಾಮಿಲಿ? ಯಾವ ವಿಚಾರದಲ್ಲಿ? ಹೀರೋಯಿನ್ಸ್, ನಾಯಕಿಯರು. ಯಾಕೆ ಅವ್ರಿಗೂ 3 ಪಿಕ್ಚರ್ ಇಂದ ಹೀರೋಯಿನ್ ಇಲ್ಲ. ಇವ್ರಿಗಿದಾರಲ್ಲ, ಲವ್ ಕೋಶಂಟ್ ಇಲ್ಲ, ಆ ತರ ಇಲ್ಲ. ಏನಂದ್ರೆ ಮನೇಲಿ ಯಾರಾದ್ರೂ ನಮ್ಮ ಮನೆ ಗಂಡಸರಿಗೆ ಹೀರೋಯಿನ್ ಇಷ್ಟೇ ಇರ್ಬೇಕು ಅಂತ ಏನಾದ್ರು ಕಂಟ್ರೋಲಿಂಗ್ ತರ ಈ ಮಾರ್ಕಲ್ಲೂ ಹೀರೋಯಿನ್ ಬರ್ದಿದ್ವಿ. ದಾದಾ ಹೇಳಿದ್ರೆ ಕರೆಕ್ಟ್ ಇತ್ತು ಬಿಡಿ. ಆ ಸಿನಿಮಾ ಸ್ಕ್ರಿಪ್ಟ್ ಒಂದು ಕಂಪ್ಲೀಟ್ ಒಂದು ಬರ್ಡ್ ವ್ಯೂ ನೋಡಿದಾಗ ಹೌದು ಇದಕ್ಕೆ ಹೀರೋಯಿನ್ ಅವಶ್ಯಕತೆ ಇರಲಿಲ್ಲ ಅಂತ. ಬಟ್ 3 ಪಿಕ್ಚರ್ ಇಂದ ಅವ್ರಿಗೂ ಹೀರೋಯಿನ್ ಇಲ್ಲ. ಬಟ್ ಫ್ಯಾನ್ಸ್ ಎಲ್ಲ ವಿಷ್ಣುವರ್ಧನ್ ತರ ಕೇಳ್ತಾ ಇದಾರೆ. ಅವ್ರು ರೊಮ್ಯಾನ್ಸ್ ಮಾಡ್ತಾ ಇಲ್ಲ ಅಂದ್ರೆ ನೀವು ಹೆಂಗರ್ ಬಾಯ್ ಯಾಕೆ ರೊಮ್ಯಾನ್ಸ್ ಮುಂದಕ್ಕೆ ಮಾಡ್ತೀರಾ? ಏನು ಅದು ಇಶ್ಯೂ ಏನು? ಯಾಕೆ ಹೀರೋಯಿನ್ ಇಲ್ಲ? ಇಶ್ಯೂ ಏನಿಲ್ಲ, ಆ ತರ ಇಲ್ಲ. ಬಂದಿರೋ ಸ್ಕ್ರಿಪ್ಟ್ ಅಲ್ಲಿ ಇವಾಗಷ್ಟೇ ಸ್ಟಾರ್ಟ್ ಮಾಡಿದ್ದಾರೆ. ಆಬ್ವಿಯಸ್ಲಿ ಎಲ್ಲಾ ತರ ಕ್ಯಾರೆಕ್ಟರ್ಸ್ ಮಾಡ್ಕೊಂಡ್ ಬರ್ತಾರೆ.
ಮಾಡ್ತಾರೆ. ನಮ್ಮ ವಿಚಾರದಲ್ಲಿ ನಮಗೆ ಕಥೆಯಲ್ಲೇ ಅದೃಷ್ಟ ಬರ್ತಾ ಇಲ್ಲ. ಅಲ್ಲ, ನಾವು ಪೈಲ್ವಾರಿಂದ ನೋಡ್ತಾ ಇದೀವಿ ಸರ್, ವಿಕ್ರಾಂತ್ ರೋಣದಿಂದ ನೋಡ್ತಾ ಇದೀವಿ. ಒಂದೇನೋ ಈಗ ನಿಮ್ಮನ್ನ ಪ್ರೀತಿಸುವ ಮಹಿಳಾ ಅಭಿಮಾನಿಗಳು ಕರ್ನಾಟಕದಲ್ಲಿ ಅತಿ ಹೆಚ್ಚು ಇರೋದು ನಿಮಗೆ. ಅದು ಒಂದು ಸಮೀಕ್ಷೆಗಳೆಲ್ಲ ಆಗಿದಾವೆ. ಹಂಗಿರೋವಾಗ ಮಹಿಳಾ ವರ್ಗಕ್ಕೆ ಒಂದು ಫ್ಯಾಮಿಲಿ ಸೆಕ್ಟರ್ಗೋ ಒಂದು ರಸಿಕತೆ, ನಾನು ಹೇಳ್ತಾ ಇರೋದು ಒಂದು ರಸಿಕತೆ. ನನ್ನ ಬಗ್ಗೆ ಮಾತಾಡ್ತಾ ಇದ್ರು, ನಿಮ್ ಬಗ್ಗೆ ಮಾತಾಡ್ತಾ ಇರೋದು ಒಂದು ರಸಿಕತೆ ಬೇಕಾಗುತ್ತೆ. ಒಂದೇನೋ ಒಂದು ತುಂಟಾಟ ಬೇಕಾಗುತ್ತೆ. ನಿಮ್ ಬಗ್ಗೆನೇ ಮಾತಾಡ್ತಾ ಇರೋದು. ಇದು ಕಿಚ್ಚಾದಾದನ್ ಬಗ್ಗೆ ಮಾತಾಡ್ತಾ ಇರೋದು, ನಿಮ್ ಬಗ್ಗೆ ಸೂಟ್ ಆಗುತ್ತೆ. ಇಲ್ಲ, ನನ್ನನ್ನು ನಿಮ್ ಜೊತೆ ಸೇರ್ಸ್ಕೊತಾ ಇದೀನಿ ಬಿಟ್ರೆ ನೀವೇ ಪೂರಕ, ನಾನ್ ಬರೀ ಒಳಗಡೆ ಪ್ರೇರಕ ಅಷ್ಟೇ. ಸೊ ಆ ತುಂಟಾಟ ಬೇಕಾಗುತ್ತೆ, ಆ ರಸಿಕತೆ ಬೇಕಾಗುತ್ತೆ, ಆ ಒಂದು ಮಾಧುರ್ಯ ಬೇಕಾಗುತ್ತೆ ಜನರಿಗೆ. ಯಾಕದಿಲ್ಲ ಅಂತ. ಮಾಧುರ್ಯವನ್ನು ದಿನ ಬೆಳಗಾದ್ರೆ ಹುಡುಕುತ್ತಿರುವವನು ಚಕ್ರವರ್ತಿ. ಬರುತ್ತಿರುವ ಕಥೆಗಳು ಹಾಗಿದೆ, ನಾನೇನು ಮಾಡಲಿ, ಬರುತ್ತವೆ ಇರಿ. ಈಗ ನಮಗ್ ಗೊತ್ತಿರಂಗೆ ನಿಮ್ ಕಥೆಗಳೆಲ್ಲ ಫೈನಲ್ ಆದ್ಮೇಲೆ ಅಕ್ಕ ಕೇಳೋದು, ಮುಂಚೆನೆ ಕೇಳಿ ಫಿಲ್ಟರ್ ಮಾಡ್ತಾರೆ ಅಂದ್ರೆ ಏನಿಲ್ಲ. ಲೆಟ್ಸ್ ನಾಟ್ ಸೇ ದಟ್. ಅವ್ರು ಆಕ್ಚುಲಿ ಯಾವತ್ತೂ ಅದಕ್ಕೆ ಇಂಟರ್ಫಿಯರ್ ಆಗಿಲ್ಲ. ಕತೆ ಕೇಳಿ ಕೂತ್ಕೊಳ್ಳಿ ಅವೆಲ್ಲ ಏನೂ ಇಲ್ಲ. ರೈಟ್ ನೌ ಶಿ ಇಸ್ ಗಾಟ್ ಇನ್ ಟು ಪ್ರೊಡಕ್ಷನ್. ಅದರ್ವೈಸ್ ನನ್ನ ಕರಿಯರಲ್ಲಿ, ನನ್ನ ಕತೆ ವಿಚಾರದಲ್ಲಿ ಪ್ರತಿಯೊಂದು ಡಿಸಿಷನ್ ತಗೊಳ್ಳೋದು ನಾನೇನೆ. ಪ್ರತಿ ಕ್ರಿಯೇಟಿವ್ ಸೈಡಲ್ಲಿ ನಾನು ನಾರ್ಮಲ್ ಆಗಿ ಯಾರನ್ನೂ ಕೂರಿಸ್ಕೊಳ್ಳಲ್ಲ. ನನ್ನ ಇನ್ಸ್ಟಿಂಕ್ಟ್ಸ್ ಮೇಲೆ ನಾನು ಹೋಗ್ತೀನಿ. ಅದಾದ್ಮೇಲೆ ಡಿಸ್ಕಷನ್ಗೆ ಇಳಿತೀನಿ. ವೆನ್ ಇಟ್ ಕಮ್ಸ್ ಟು ಅದರ್ ಥಿಂಗ್ಸ್, ಫಿನಾನ್ಸ್ ಇರ್ಬೋದು, ಇದಿರ್ಬೋದು, ದೆನ್ ಮೈ ಟೀಮ್ ಅಂಡ್ ಮೈ ಫ್ಯಾಮಿಲಿ ಎವ್ರಿಬಡಿ ಕಮ್ಸ್. ಇದೇನಂದ್ರೆ ನಮ್ಮ ಆಸೆ ಅಷ್ಟೇ. ನಮ್ಮ ಆಸೆ ಏನಂದ್ರೆ ನೀವು ಸೊಂಟದ ವಿಷಯ ಎಲ್ಲ ಮಾಡಿದೀರಾ, ಅವರು ಒಂದ್ ಸ್ವಲ್ಪ ಮಾಡ್ಲಿ ಅಂತ ಅಷ್ಟೇ, ಆಡಿಯನ್ಸ್ಗೋಸ್ಕರ. ಸೊಂಟದ ವಿಚಾರ, ರೊಮ್ಯಾನ್ಸು, ಹಾಡು, ರಸಿಕತೆ, ಅಪಾರ ಭಾಷಿಕತೆ, ಆ ಮಾಧುರ್ಯ, ಆ ತಬ್ಬುಗೆ ಚುಂಬನಗಳೆಲ್ಲ ಇರಬೇಕು ಅಂತ. ಯಾಕಂದ್ರೆ ಒಂಥರ ಮನಸ್ಸೊಳಗಡೆ ಇರುವಂತ ಅಂತರಾಳದ ಮಾತುಗಳನ್ನ ನೀವು ಆಡ್ತಾ ಇದ್ದೀರಿ. ನಿಮ್ಮ ಪರ್ಸನಲ್ ಪ್ರಶ್ನೆಗಳನ್ನ ನನಗೆ ಕೇಳ್ತಾ ಇದ್ದೀರಂತ. ಅದಲ್ಲ, ನೀವು ಮಾಡ್ಲಿ ಅಂತ ನನಗೆ. ನಾನ್ ಮಾಡಿದ್ರೆ ಏನ್ ಪ್ರಯೋಜನ? ನಾನ್ ಏನ್ ಮಾಡ್ತೀನಿ? ನಿಮ್ಗೆ ಯಾಕ್ರಿ ಆತರ ಆಸೆ? ಅಲ್ಲ, ಸಿನಿಮಾದಲ್ದಾದ ಕತೆ ಸಿನಿಮಾದಿಂದ ರಿಟೈರ್ ಆಗಿದ್ದೀನಿ. ಮಹಿಳಾ ಅಭಿಮಾನಿಯಾಗಿ ನನ್ ಕಣ್ಣು ಅರಳ್ತಿದ್ಯೋ ಗೊತ್ತಿಲ್ಲ, ಬಟ್ ಲುಕ್ ಇಟ್ ಯುವರ್ ಐಸ್. ನನಗೆ ಖುಷಿ. ಅಲ್ಲ, ನಾನು ಅವ್ರನ್ನ ತುಂಟನಾಗೆ ನೋಡೋದು, ಸಖತ್ ತುಂಟ ಅವರು. ಅವ್ರದ್ದು ನನ್ಗೆ ಈಗ ಅರ್ಥ ಆಯ್ತು. ಏನಾಗಿದೆ ಅಂದ್ರೆ ನನ್ನ ಮಟ್ಟಿಗೆ ನಾರ್ಮಲ್ ಆಗಿ ಸೆಟ್ಟಿಗೆ ಬರ್ತಾ ಇರ್ತಾರ ಶೂಟಿಂಗ್ ಅಲ್ಲಿ ಯಾರು ಇರಲ್ವಲ್ಲ, ಅಲ್ಲೇನಾರು ಶಾರ್ಟಿಗೆ ಹೋದಾಗ ನಾನೊಬ್ಬ ಡೈರೆಕ್ಟರ್ ಕತೆ ಕೇಳಿ ಅಂದ್ಬಿಟ್ಟು ಅವ್ರಿಗೆ ಹಾಕಿ ಇದೊಂದು ಕತೆ ಇದೆ, ನಿಮ್ಮನ್ನೇ ಅನ್ಕೊಂಡಿದೀನಿ, ಏನಕ್ಕೂ ನಿಮ್ ಫೋನ್ ನಂಬರ್ ಕೊಟ್ಟಿರಿ, ಫೋನ್ ನಂಬರ್ ಕೇಳಬೇಕು. ಇದು ಮಿಸ್ ಆಗ್ತಾ ಇದೆಯಲ್ಲ, ಸಿಗ್ತಾ ಇರೋದೆಲ್ಲ ಉಗ್ರ ಮಂಜು, ಮಯೂರ್ ಪಟೇಲ್, ನಮ್ಮ ಇವರು. ಈಗ ಸುದೀಪ್ ಸರ್ ಬಗ್ಗೆ ಮತ್ತೊಂದು ನಮ್ಗೆಲ್ರಿಗೂ ಖುಷಿ ಆಗೋದಂದ್ರೆ ಮಲ್ಟಿ ಟ್ಯಾಲೆಂಟೆಡ್ ಅವರು. ಈಗ ಸಿನಿಮಾ ರಂಗದ ಜೊತೆಗೆ ಅವರು ಹಾಡ್ತಾರೆ, ಅವರು ಕುಕಿಂಗ್ ಮಾಡ್ತಾರೆ, ಕ್ರಿಕೆಟ್ ಆಡ್ತಾರೆ, ಎಲ್ಲಾ ಕಡೆನೂ ಇದ್ದಾರೆ. ಸೊ ನಿಮ್ಮ ಹಾಬೀಸ್ ಹೇಗೆ? ನೀವು ಬೇರೆ ಬೇರೆ ಕಡೆಗಳಲ್ಲಿ ನಿಮ್ಮ ನೀವು ತೊಡಗಿಸ್ಕೋತೀರಾ? ಇಷ್ಟು ಮಲ್ಟಿ ಟಾಸ್ಕಿಂಗ್, ಇಷ್ಟು ಮಲ್ಟಿ ಟ್ಯಾಲೆಂಟ್ ಇಲ್ಲ ನಾನು. ಬಟ್ ನನಗೆ ಸಿನಿಮಾ ಬಿಟ್ಟರೆ ನನಗೆ ಐ ಲೈಕ್ ಟು ಟ್ರಾವೆಲ್. ಸೊ ಟೈಮ್ ಸಿಕ್ಕಿದಾಗ ಐ ಡೆಫಿನೆಟ್ಲಿ ಟ್ರೈ ಟು ಟ್ರಾವೆಲ್. ನೀವು ಹಳ್ಳಿಯ ಕ್ರಿಕೆಟ್ ಆಡಲ್ಲ. 2 CCL, 1 KCC, ಅದರಲ್ಲಿ 7 ತಿಂಗಳು ಹೋಗುತ್ತೆ. 1 ಬಿಗ್ ಬಾಸ್ 8 ತಿಂಗಳು ಹೋಗುತ್ತೆ. ಇನ್ನೊಂದು 1 ತಿಂಗಳಲ್ಲಿ ಪಿಕ್ಚರ್ ಮಾಡ್ಬೇಕು. ನಮಗ್ ಖುಷಿ ಆಗುತ್ತೆ ಅವ್ರು ಎಲ್ಲಿ ಬಂದ್ರು. ಬಂದಿರೋ ಜೀವನ ನಾನ್ ನಡೆಸ್ಬೇಕಾದ್ರೆ ಏನ್ ಯಾರಿಗಾರು ಕೇಳ್ಬೇಕಾ? ಅಂದ್ರೆ ಕ್ರಿಕೆಟ್ ಬಂದಿರೋ ಜೀವನ ಅದು. ನಾನ್ ಕ್ರಿಕೆಟ್ ಆಡ್ತೀನಿ, ಎಲ್ಲಾ ಮಾಡ್ತೀನಿ. ಇನ್ನೊಂದ್ ಹೇಳ್ತೀನಿ, ಬಿಗ್ ಬಾಸ್ ನನಗೆ ಒಂದ್ ಹೆಸರಿಲ್ಲ, ಇದಿಲ್ಲ ಅಂದ್ರೆ ಬಿಗ್ ಬಾಸ್ ನಾನು ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಕ್ರಿಕೆಟ್ ನಾನ್ ಕೇಳೋದು ಏನ್ ಹಂಗಂದ್ರೆ ನಾನು ಏನು ಮಾಡ್ಲೇಬಾರ್ದ ಜೀವನದಲ್ಲಿ. ಕಷ್ಟಪಟ್ಟು ಎಲ್ಲೂ ರಜೆಗಳೇ ತಗೊಂಡೆ, ವರ್ಷಾನ್ಗಟ್ಲೆ ಒದ್ದಾಡಿ ಹೆಸರು ಮಾಡಿದ್ಮೇಲೆ ಹೋಗಿ ನನ್ಗೆ ಏನ್ ಬೇಕೋ ಅಲ್ಪ ಸ್ವಲ್ಪ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಬರೀ ನನ್ನನ್ನ ಸುದೀಪ್ ಅವರೇ ಏನ್ ಮಾಡ್ತಾ ಇದ್ದೀರಾ, ಎಲ್ಲಾ ಕಡೆ ಅಲ್ಲಿರ್ತೀರಾ, ಇಲ್ಲಿರ್ತೀರಾ, ಏನ್ ಮಾಡ್ತಾ ಇದ್ದೀರಾ? ಎಲ್ರಿಗೂ ಹೇಳೋದಷ್ಟೇ, ನನ್ನ ಜೀವನ ನನಗೆ ನಡ್ಸಕ್ ಬಿಡಿ. ಇಲ್ಲಿ ಏನಾಗಿದೆ, ಇನ್ನೇನು ವಯಸ್ಸಾದ್ಮೇಲೆ ಕೋಲ್ ಇಟ್ಕೊಂಡು ಕ್ರಿಕೆಟ್ ಆಡೋಕ್ಕಲ್ಲ, ಬಾಲ್ ಮೆತ್ತಿಗೆ ಹಾಕಿರೋ ಬಾಲ್ ಕಾಣ್ತಾ ಇಲ್ಲ ಅಂತ. ಇದು ಒಳ್ಳೆ ಚೆನ್ನಾಗಿದೆಯಲ್ಲ. ಐ ಫೀಲ್ ಯು ಶುಡ್ ರಿಜಿನ್ಯುವೇಟ್. ನನಗೆ ಇವಾಗ ಎಲ್ಲರೂ ಹೋಗಿ ಕೆಲವರು ಅಲ್ಲಿಗೆ ಇಲ್ಲಿಗೆ, ನನಗೆ ಬೇರೆ ಅಭ್ಯಾಸಗಳಿಲ್ಲ. ನಾನು ಐ ಡೋಂಟ್ ಗ್ಯಾಂಬಲ್, ಐ ಡೋಂಟ್ ಗೋ ಡೂ ಎನಿಥಿಂಗ್, ಐ ಡೋಂಟ್ ಡೂ ಆಲ್ ದಟ್. ಏನು ಮಾಡ್ತೀನಿ? ಕ್ರಿಕೆಟ್ ಆಡೋಕೆ ಹೋಗ್ತೀನಿ. ಇಟ್ಸ್ ಅ ಸ್ಪೋರ್ಟ್. ಇಫ್ ಐ ಆಮ್ ಫೀಲಿಂಗ್ ಸೋ ಗುಡ್ ಐ ಕುಕ್. ಸೊ ಕ್ರಿಕೆಟ್ ಯಾವತ್ತೂ ಆಡ್ತೀನಿ ರೀ. ವರ್ಷ ಇಡೀ ನಾನು ಕುಕ್ಕಿಂಗ್, ಅಡುಗೆ ಮನೇಲಿ ಸ್ಪೆಂಡ್ ಮಾಡೋಷ್ಟು ಹೊರಗಡೆ ಮಾಡಿಬಿಟ್ರೆ 2 ಪಿಕ್ಚರ್ ಕಂಪ್ಲೀಟ್ ಆಗಿ ಹೋಗ್ತವೆ. ಮತ್ತು ಎಲ್ರಿಗೂ ಮಾಡೋಕ್ಕಲ್ವ, ಅದು ಪಾಯಿಂಟ್ ಅದಲ್ಲ. ಇಟ್ಸ್ ಮೇಕಿಂಗ್ ಮೀ ಹ್ಯಾಪಿ. ಸೆಕೆಂಡ್ಲಿ, ನನಗೆ ವಾಪಸ್ ಸೆಟ್ಟಿಗೆ ಹೋದಾಗ ವಾಪಸ್ ಮಾಡಬೇಕು ಅನಿಸುತ್ತೆ, ಸಿನಿಮಾದಕ್ಕೆ ಇದು ಮಾಡಬೇಕು ಅನಿಸುತ್ತೆ.
ಹಾಗಲ್ಲ, ವಿ ಶುಡ್ ಆಲ್ ಓಕೆ ಲೆಟ್ ಮಿ ಪುಟ್ ಇಟ್ ಇನ್ ಅ ಡಿಫ್ರೆಂಟ್ ವೇ. ಕ್ರಿಕೆಟ್ ಆ್ಯಂಡ್ ಕುಕಿಂಗ್ ಇಸ್ ಲೈಕ್ ಮೆಡಿಟೇಷನ್ ನನಗೆ. ಕ್ರಿಕೆಟ್ ಎಷ್ಟು 4 ವಾರ ಅಷ್ಟೇ ಆಡೋದು ನಾನು, 4 ವಾರ ಆಡೋದು ವೀಕೆಂಡಲ್ಲಿ ಇಡೀ ವರ್ಷದಲ್ಲಿ. ಆ 4 ವಾರದಲ್ಲಿ ನನ್ನ ಮಿತ್ರರು ಬೇರೆ ಬೇರೆ ಹೀರೋಗಳು ಸಿನಿಮಾಗಳು ರಿಲೀಸ್ ಆಗ್ತಾ ಇರ್ತದೆ, ಆಗಲಿ ಬಿಡಿ, ಒಳ್ಳೇದಲ್ವಾ. ಇನ್ನು ಬಿಗ್ ಬಾಸಿಂದ ಎಷ್ಟು ಕುಟುಂಬಗಳನ್ನು ಕನ್ನಡದ ಒಂದು ಸೀರೀಸ್ನ ನೋಡೋಕ್ಕೆ ಕೂರಿಸ್ಕೊಂಡಿರ್ತೀವಿ. ಥಿಯೇಟ್ರ್ಗಳಲ್ಲಿ ಬೇರೆ ಯಾವುದೋ ಲ್ಯಾಂಗ್ವೇಜ್ ಸಿನಿಮಾ ನೋಡೋಕ್ಕೆ, ಬೇರೆ ಲ್ಯಾಂಗ್ವೇಜ್ ಸೀರಿಯಲ್ ನೋಡೋಕ್ಕೆ ಹೋಗ್ತಾಯಿಲ್ಲ, ಕನ್ನಡದ ಒಂದು ಸೀರೀಸ್ ನೋಡಿಕೊಂಡು ನಮ್ಮ ಕನ್ನಡದ ಇನ್ನೂ ಬೇರೆ ಪ್ರತಿಭೆಗಳನ್ನ ನೋಡಿಕೊಂಡು ಹಿಡಿದು ಕೂರಿಸ್ತೀವಿ ಅದನ್ನ ಹಿಡ್ಕೊಂಡು. ಅಗೇನ್ ದಟ್ಸ್ ಅ ಗುಡ್ ಥಿಂಗ್. ಹಾಂ, ನಾನು ಯಾವತ್ತೂ ಕನ್ನಡ ಸಿನಿಮಾದಲ್ಲಿ ನನಗೆ ಎಷ್ಟು ಕೊಡ್ತೀರಾ ಇಷ್ಟೇ ಕೊಡಬೇಕು ಹಠ ಮಾಡಿ ಕೂತಾನಲ್ಲ. ಅಟ್ಲೀಸ್ಟ್ ನಾನು ದುಡಿಯೋದಕ್ಕೆ ಅವಕಾಶ ಬಿಡಿ ಸರ್, ಎಲ್ಲ ಹೋಗಿ ದುಡಿತಾ ಇದ್ದೀನಿ ಚೆನ್ನಾಗೆ. ಹಂಗಾಗಲ್ಲ. Cricket for me, I think is a meditation. Cooking for me is a meditation. I feel good whenever I do that. And then I come to set, ಒಂದು ಎನರ್ಜಿ ಇರುತ್ತೆ. ಅದಕ್ಕೆ ಕೇಳಿದೆ. ಈಗ ಮ್ಯಾಂಗೋ ಪಚ್ಚ ನಿಮಗೆ ಇನ್ನೂ ಸ್ಪೆಷಲ್ ಅಂತ ನನ್ಗನ್ಸುತ್ತೆ. ಯಾಕಂತ ಹೇಳಿದ್ರೆ ಸಾನ್ವಿ ಸುದೀಪ್ ಅವರು 3 ಹಾಡುಗಳನ್ನ ಹಾಡಿದ್ದಾರೆ. ಸೊ ಅವ್ರ ಹಾಡುಗಳ ಬಗ್ಗೆ, ಮ್ಯಾಂಗೋ ಪಚ್ಚದಲ್ಲಿ ಅವ್ರು ಹಾಡಿರೋ ಹಾಡುಗಳ ಬಗ್ಗೆ ನಿಮ್ಮ ಫೇವ್ರೇಟ್ ಯಾವುದು, ನಿಮ್ಗೆ ಹೇಗೆ ಇಷ್ಟ ಆಯ್ತು ಅಂತ? ನನಗೆ ಯಾಕೆಂದ್ರೆ ನಾನು ಜಿಮ್ಮಿ ಒಂದು ಟೀಸರ್ ಮಾಡಿದಾಗ್ಲೂ ಆಕ್ಚುಲಿ ಅವಳೇ ಐಡಿಯಾ ಕೊಟ್ಟಿದ್ದು ಆ ಹಾಡು ಬಗ್ಗೆ. ಸೊ ಆ್ಯಂಡ್ ಇಟ್ ವಾಸ್ ಡೆಫಿನೆಟ್ಲಿ ಸ್ಪೆಷಲ್. ಅಂದರೆ ಅವಳಿಗೂ ಒಂದು ಆ ಸೆಂಟಿಮೆಂಟ್ ಇದೆ ಆ್ಯಂಡ್ ಟ್ಯಾಲೆಂಟ್ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ. ಸೊ ದ್ಯಾಟ್ ವಾಸ್ ವಾಟ್ ವಾಸ್ ಇಂಪಾರ್ಟೆಂಟ್. ಆ್ಯಂಡ್ ಅರಿಗಿಣಿ ಅಂತ ಒಂದು ಸಾಂಗ್ ನಾವೆಲ್ಲ ಕೇಳಿದಾಗ ನನಗೆ ಗೊತ್ತಿದ್ದು ಲೈಕ್ ಆ ವಾಯ್ಸ್ ಡೆಫಿನೆಟ್ಲಿ ಸೂಟ್ ಆಗುತ್ತೆ ಅಲ್ಲಿ. ಆ್ಯಂಡ್ ದ್ಯಾಟ್ ವಾಸ್ ಅ ಸ್ಪೆಷಲ್ ಥಿಂಗ್. ಈಗ ಮತ್ತು ಇವತ್ತು ರಿಲೀಸ್ ಮಾಡಿರೋದು ಒಂದು ಇಂಟ್ರೊಡಕ್ಷನ್ ಸಾಂಗ್, ಅಂದರೆ ಸಿನಿಮಾ ಸ್ಟಾರ್ಟ್ ಆಗೋ ಮುಂಚೆ ಓಪನಿಂಗ್ ಕ್ರೆಡಿಟ್ಸ್ ಬಂದಾಗ ಇನ್ಫ್ಯಾಕ್ಟ್ ಅವಳೇ ಐಡಿಯಾ ಕೊಟ್ಟಿದ್ದು. ಆ ಹಾಡು ಮಾಡಿ ಎಲ್ಲದನ್ನು ತೋರಿಸಿದೆ ಅವಳು. ಸೊ ನಮಗೆ ಅಲ್ಲಿಂದನೇ ಐಡಿಯಾ ಬಂದಿದ್ದು. ಆ್ಯಸ್ ಐ ಥಿಂಕ್ ವಿ ಶುಡ್ ರೆಸ್ಪೆಕ್ಟ್ ವಾಟ್ ಶಿ ಡಿಡ್, ಆ್ಯಂಡ್ ಬಿಕಾಸ್ ದೆರ್ ಇಸ್ ಪ್ಯೂರ್ ಟ್ಯಾಲೆಂಟ್. ಆ್ಯಂಡ್ ನಮಗೆ ಸಿನಿಮಾಗೂ ಹೆಲ್ಪ್ ಆಯಿತು, ನಮಗೂ ಇಟ್ ಗೇವ್ ಅ ಹೋಲ್ ಡಿಫ್ರೆಂಟ್ ಡೈಮೆನ್ಷನ್. ಸೊ ಅಫ್ಕೋರ್ಸ್ ವೆರಿ ಹ್ಯಾಪಿ ಟು ಹ್ಯಾವ್ ಹರ್ ಆನ್ ದ ಫಿಲ್ಮ್. ನಿಮಗೆ 3 ಹಾಡುಗಳು ಹೇಗೆ ಅನ್ನಿಸ್ತು ಸರ್, ಸಾನ್ವಿ ಅವ್ರು ಹಾಡಿರೋದು? ಇಟ್ಸ್ ಅ ಫ್ಯಾಮಿಲಿ ಪ್ರೊಡಕ್ಷನ್, ಸುಪ್ರಿಯಾ ಅನ್ವಿ ಆ್ಯಂಡ್ KRG. ಸೊ ನನಗೆ ಯಾವುದು ಬಂದರೂ ಏನು ಮಾಡಿದ್ರು ನನಗೆ ಅವ್ರು ಹ್ಯಾಪಿ ಇದ್ದಾರ, ಇಟ್ಸ್ ಅವ್ರ ಸಿನಿಮಾ ಅದು. ನಾನೇನೋ ಮನೇಲಿದ್ದೀನಿ ಅನ್ನೋ ಕಾರಣಕ್ಕೆ ಅವ್ರು ಎಲ್ಲ ದಿವಸನೂ ನನ್ನ ಹತ್ರ ಬರಲಿಲ್ಲ. ಏನು ಬಂದರೂ ನನ್ನ ಹತ್ರನೇ ಕೇಳೋದಕ್ಕೆ. ಐ ಥಿಂಕ್ ಅವರೆಲ್ಲ ಇಂಡಿವಿಜುವಲಿ ದೇ ಹ್ಯಾವ್ ಡನ್ ದೇರ್ ಓನ್. ನನಗೆ ಹೇಳೋರು ನಿಮ್ಗೆ ಓಕೆನಾ ನೀವು ಮಾಡಿ, ಚೆನ್ನಾಗಿದೆ ನೀವು ಮಾಡಿ. ಅವರು 1.5 ವರ್ಷ 2 ವರ್ಷದಿಂದ ಆ್ಯಕ್ಚುಲಿ ಇದರಲ್ಲಿ ತೊಡ್ಕೊಂಡಿದ್ದಾರೆ, ಮಾಡ್ತಾ ಇದ್ದಾರೆ. ಬಟ್ ನಾನು ಇನ್ವಾಲ್ವ್ ಆಗಿದೆ ಫೆಬ್ರವರಿಯಿಂದ. ಫೆಬ್ರವರಿ ಎಂಡಲ್ಲಿ ಅದನ್ನು ನಾನು ಫಸ್ಟ್ ಟೈಮ್ ಅವ್ರ ಕಾಪಿ ನೋಡಿದೆ, ಒಂದಿಷ್ಟು ಮಾತುಕತೆ ಆಯಿತು, ಅಲ್ಲೂ ಬಿಟ್ಬಿಟ್ಟೋದೆ. ಮತ್ತೆ ಕೂತ್ಕೊಂಡ್ರು ಏನಾರು ಹೇಳಿ ಅಂತ. ಅವಾಗ ಒಂದಿಷ್ಟು ನನಗೆ ಅನಿಸಿದ್ದು ನಾನು ಕೊಟ್ಟೆ ಸಲಹೆಗಳು. ಆಮೇಲೆ ಮತ್ತೆ ಬರ್ಕೊಂಡ್ಮೇಲೆ ಒಂದಿಷ್ಟು ಶೂಟಿಂಗನ್ನು ನೀವು ಮಾಡಿಕೊಟ್ರೆ ಒಂದು ಚೆನ್ನಾಗಿರುತ್ತೆ. ಸಿ ಇಸ್ ಜಸ್ಟ್ ಲೈಕ್ ಎನಿ ಸ್ಟಂಟ್ ಕೊರಿಯೋಗ್ರಾಫರ್, ಡ್ಯಾನ್ಸ್ ಕೊರಿಯೋಗ್ರಾಫರ್, ಒಂದು ಎಕ್ಸ್ಪರ್ಟೀಸ್ ಒಂದು ನೀವಿದ್ರೆ ಈಗ ಸ್ವಲ್ಪ ಕ್ಲೈಮ್ಯಾಕ್ಸಸ್ ತೆಗೆಯೋದಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ. ಅವ್ರದ್ದು ಹೆವಿ ಇಮೋಷನ್ ಶಾರ್ಟ್ಸ್ ಇದೆ ಅಂತ ಬಂದಾಗ ನನಗೂ ಪ್ರಾಬ್ಲಿ ಕರೆಕ್ಟ್ ಅನ್ನಿಸ್ತು. ಯಾಕಂದರೆ ಅವ್ರ ಹತ್ರ ಮಾತಾಡಿ ಐ ಕ್ಯಾನ್ ಟೇಕ್ ದೋಸ್ ಇಮೋಷನಲ್ ಶಾರ್ಟ್ಸ್ ಅಂತ ಅನ್ನಿಸ್ತು. ಸಾನ್ವಿ ಸಾಂಗ್ ಅಂತ ಬಂದಾಗ ನಾನು ಇವತ್ತಿಗೂ ನನ್ನ ಹತ್ರ ಒಂದು ವಿಡಿಯೋ ಇದೆ. ಅವ್ರು ಫಸ್ಟ್ ಟೈಮ್ ನಾನು ಕೀಬೋರ್ಡ್ ಮೇಲೆ ಕೂತ್ಕೊಂಡು ಶಾಂತಿ ನಿವಾಸದು ಒಂದು ಹಾಡು ಹೇಳ್ತಾ ಇದ್ರು ಅವರು. ಶಿ ಯೂಸ್ ಟು ಆಲ್ವೇಸ್ ಟಂಗ್ 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 ಅಂತ ಹೊಡ್ಕೊಂಡು. ನಾನು ಅವತ್ತಿಂದ ಕೇಳ್ಕೊಂಬಂದನು. ನನಗೆ ಈ ಹಾಡ್ಕಿನ್ನ ಇವಾಗ ಹಾಡಿರೋ 3 ಹಾಡ್ಕಿನ್ನ ನನಗೆ ಇನ್ನೂ ಕಿವಿಯಲ್ಲಿ ಆ ಹಾಡಿದೆ. ಸೊ ಐ ಥಿಂಕ್ ನನಗೆ ಇಟ್ಸ್ ಆಲ್ವೇಸ್ ನೈಸ್ ಓನ್ಲಿ. ಸೊ ಐ ಆಮ್ ಅ ವೆರಿ ಬ್ಯಾಡ್ ಜಡ್ಜ್ ವೆನ್ ಇಟ್ ಕಮ್ಸ್ ಟು ವಾಟ್ ಆರ್ ಕಿಡ್ಸ್ ಆರ್ ಡೂಯಿಂಗ್. ಸೊ ಐ ಥಿಂಕ್ ಸೊಸೈಟಿ ಇವತ್ತು ಅದನ್ನು ಪ್ರಶಂಸಿಸ್ತಾ ಇದೆ ಅಂದರೆ ದೇ ಮೇ ಬಿ ರೈಟ್. ಗಾಟ್ ಇಟ್. ನನಗೆ ಐ ಡೋಂಟ್ ವಾಂಟ್ ಟು ಜಡ್ಜ್ ವಾಟ್ ನನ್ನ ಮನೆಯವ್ರು ಏನು ಮಾಡ್ತಾ ಇದ್ರೆ ಜಡ್ಜ್ ಮಾಡೋದು ತಪ್ಪಾಗುತ್ತೆ, ನಾನು ಮಾಡೋದಿಲ್ಲ. ಮಾದಕ ವ್ಯಸನಗಳು ಅಂತ ಬಂದಾಗ ಸಂಚಿತ್ ಅವರೇ, ನಿಮ್ಮ ಸ್ನೇಹಿತರಲ್ಲಿ ಯಾರು ಮಾದಕ ವ್ಯಸನ ಮಾಡೋರು ಇದ್ದಾರೆ? ಇದ್ಯಾ ಥರ ಪ್ರಶ್ನೆ ಸರ್ ಇದು? ಅವರು ಫುಲ್ ಎದುರ್ತಾ ಇದ್ದಾರೆ. ನಾನು ಹೇಳ್ತೀನಿ ಹೇಳಿದ ನಿಮಗೆ ಕ್ವಶನ್. ಕಲಾವಿದ ಅಂತಂದ್ಮೇಲೆ ಯಾವುದು ನಾವು ಎಷ್ಟೋ ವಿಚಾರಗಳು ಮಾಡಿರಲ್ಲ, ನಿರ್ದೇಶಕರ ಮೇಲೆ ಹೋಗುತ್ತೆ ಅಷ್ಟೇ. ನೀವೊಬ್ರದ್ದು ನಿರ್ದೇಶಕರಲ್ಲ, ಗೊತ್ತಾಗತ್ತಲ್ಲ. ಅದಕ್ಕೆ ಕೇಳಿದೆ ಏನು ಔಟ್ಪುಟ್ ಹೇಳ್ತಾರೆ. ಹಿ ಈಸ್ ಬೀನ್ ಅ ಕಿಡ್ ಫ್ರಮ್ ದ ಟೈಮ್. ಅವನಿಗೆ ಇದನ್ನು ತೊಗೊಂಡಾಗಲೇ ಹಿ ವಾಸ್ ವೆರಿ ಡೆಲಿಕೇಟ್. ಅಂದರೆ ಈ ಕತೆ ಹೆಂಗೆ ಏನು ಮಾಡ್ತೀನಿ. ಬಟ್ ಹಿ ವಾಸ್ ವೆರಿ ಪರ್ಟಿಕ್ಯುಲರ್. ನಂಗೆ ತುಂಬ ಇಷ್ಟ ಆಯ್ತು ಈ ಕತೆ. ಸುಪ್ರಿಯಾ ನ್ಯೂ ಪ್ರೊಡಕ್ಷನ್ ಇರ್ಬೋದು, KRG ಅವ್ರು ಇರ್ಬೋದು. ಆ್ಯಂಡ್ ಇನ್ನೊಂದು ಹೇಳ್ಬಿಡ್ತೀನಿ, ನೀವು ವಿವೇಕ್ದು ಏನು ಬರುತ್ತೆ ಅಂದರೆ, ವಿವೇಕೂ ಏನೋ ಇದನ್ನು ಯೂಸ್ ಮಾಡಿ ಅವ್ರಿಗೆಲ್ಲ ಗೊತ್ತು ಅಂತಲ್ಲ. ಈ ಕತೆ ಬರಿಬೇಕಾದ್ರೆ ಅಷ್ಟು ರಿಸರ್ಚ್ ಮಾಡಿ R&D ಮಾಡಿರ್ತಾರೆ. ಫುಲ್ ರಿಸರ್ಚ್ ಮಾಡಿದ್ಮೇಲೆ ಹಿಸ್ ಮೆಟ್ ಹೌ ದೇ ಬಿಹೇವ್, ವಾಟ್ ಈಸ್ ಇಟ್, ಹೇಗಿದೆ ಅದು ನೋಡೋದಕ್ಕೆ. ಇದನ್ನ ಬಂದ್ಬಿಟ್ಟು ಅದ್ರ ಮೇಲೆ ನಾವು ಪಿಕ್ಚರ್ ತೆಗಿಬೇಕು. ಸರಿ, ನೀವು ಹಂಗೆ ನೋಡೋಕೆ ಹೋದ್ರೆ ನಮ್ಮಲ್ಲಿ ಉಡ್ತಾ ಪಂಜಾಬ್ ಅಂತ ತೊಗೊಬೋದು, ಇನ್ನೊಂದು ಮಲಯಾಳಮಲ್ಲಿ ಟ್ರಾನ್ಸ್ ಅಂತ ಬಂತು. ಅಷ್ಟು ಡೀಟೇಲಿಂಗು ಆ ಮಟ್ಟಿಗೆ ಒಳಗಡೆ ನಾವು ಯಾರೂ ಹೋಗಿಲ್ಲ. ನಮ್ಮಲ್ಲಿ ಮಾತ್ರ ಈ ಥರ ಇಷ್ಟು ಏನೋಪ್ಪ ಇದ್ರ ಮೇಲೆ ತೆಗೆದಿದ್ದಾರೆ. ನಾವು ಆಕ್ಚುಲಿ ಏನೂ ತೆಗೆದೇ ಇಲ್ಲ. ಇದು ತುಂಬ ಕೌಟುಂಬಿಕ ಸಿನಿಮಾ.
ಒಬ್ಬ ವ್ಯಕ್ತಿ ಈ ದಾರಿ ಹಿಡಿದ್ರೆ ಏನೇನು ಕಳ್ಕತ್ತಾನೆ ಜೀವನದಲ್ಲಿ ಅಂತ ಎತ್ತು ತೋರಿಸಿದೆ ಈ ಸಿನಿಮಾ. ನಾವು ಬಿಗಿನಿಂಗ್ ಸ್ಟೇಜಲ್ಲಿ ಮಾತಾಡೋಕೆ ಹೋದ್ರೆ ನಮ್ಮ ಸಿನಿಮಾಗಳು ಎಷ್ಟೋ 90% ಸಿನಿಮಾ ನಾವು ಮಾಡೋಕ್ಕಾಗಲ್ಲ. ಅದರಲ್ಲಿ ರೌಡಿಸಮ್ ಸಿನಿಮಾಗಳು ಎಷ್ಟೋ ಇದೆ, ಇನ್ನೊಂದೇನೋ ಇದೆ, ಯಾವುದೋ ಒಂದು ಲವ್ ಸ್ಟೋರಿಯಲ್ಲಿ ಹೋಗ್ಬಿಟ್ಟು ಅವನಿಗೆ ಹುಚ್ಚಿಡ್ದು ಅಥವಾ ಅವ್ರಿಗೆ ಹುಡುಗಿಗೆ ಹುಚ್ಚಿಡ್ದು ಜೀವನ ಹಾಳಾಗಿದ್ದುಂಟು. ಹಾಗೆ ನೋಡೋಕೆ ಹೋದ್ರೆ ಲವ್ ಮಾಡಬೇಡಿ. ಹಾಗೆ ನೋಡೋಕೆ ಅಲ್ಟಿಮೇಟ್ಲಿ ಸ್ಟೋರಿ ಏನು ಅಂದರೆ ಒಂದು ಕತೆ ಹೇಳೋ ಪ್ರಯತ್ನ ಪಡ್ತೀವಿ, ಯಾವುದೋ ಒಂದು ಮೂಲ ಇಟ್ಕೊಂಡು. ಟೈಟಾನಿಕಲ್ಲಿ ದೋಣಿ ಮುಳುಗೋಯ್ತು ಅಂದರೆ ಏನು ದೋಣಿಯಲ್ಲಿ ಹೋಗ್ಲೇಬೇಡಿ ಅಂತ ಹೇಳೋಕ್ಕಾಗುತ್ತಾ? ಹಂಗಲ್ವಲ್ಲ. ಇಟ್ಸ್ ನಾಟ್ ಲೈಕ್ ದಟ್. ಐ ಪರ್ಸ್ನಲಿ ಫೀಲ್ ವಾಟ್ ಪೀಪಲ್ ಶುಡ್ ಟೇಕ್ ಅವೇ ಫ್ರಮ್ ಎವ್ರಿ ಫಿಲ್ಮ್ ಈಸ್ ದಿ ಎಂಡ್ ಪಾಯಿಂಟ್. ಎಂಡ್ ಪಾಯಿಂಟಲ್ಲಿ ಏನು ಹೇಳಿದ್ರು ಅವರು? ಹೋಯ್ತು, ಲೈಫ್ ಹೋಯ್ತು, ತಮ್ಮ ಹೋದ, ಲೈಫ್ ಹೋಗಿ ಹೆಂಗೆ ಒಂದು 21 ವಯಸ್ಸು 22 ವಯಸ್ಸಲ್ಲಿ ಹೋಗಿರ್ತಾನಂತಂದ್ರೆ 34-35 ವಯಸ್ಸಲ್ಲಿ ಜೈಲಿಂದ ಬಿಡುಗಡೆ ಆಗ್ತಾ ಇರುತ್ತೆ ಅವ್ರಿಗೆ, ಆ ಕ್ಯಾರೆಕ್ಟ್ರಿಗೆ. ಇವೆಲ್ಲ ಇದೆಯಲ್ಲ ನೋಡೋಕ್ಕೆ. ಯಾಕಂದ್ರೆ ಅದರಿಂದ ನೀವು ಆ ತಪ್ಪುದಾರಿ ಹಿಡಿದಾಗ ತಪ್ಪಿಸ್ಕೊಳಕ್ಕಂತೂ ಸಾಧ್ಯನೇ ಇಲ್ಲ ಕಾನೂನಿಂದ, ಅಲ್ವಾ? ಸೊ ಅದನ್ನು ಕರೆಕ್ಟಾಗಿ ಎತ್ತಿಡಿಯತ್ತಲ್ಲ ಸಿನಿಮಾ. ಅದೇ ನನಗಿಷ್ಟ ಆಗಿದ್ದು. ಓಕೆ, ನಾಟ್ ದಟ್ ಏನೋ ನಾವೇನೋ ಪಬ್ಲಿಕ್ನ ತೊಗೊಂಡು ಹೈಲೈಟ್ ಮಾಡಿ ಅವ್ರ ಮೇಲೆ ಜೀವನದ ಚರಿತ್ರೆ ಬರೆದಿಲ್ಲ ನಾವು, ಅಲ್ವಾ? ಸೊ ಐ ಥಿಂಕ್ ದಟ್ ವೇ ದರ್ ಇಸ್ ಓಂ ಚಿತ್ರ ನಾವು ನೋಡಿದಾಗ 25 ವರ್ಷದಿಂದ ಅವತ್ತಿಗೆ ಬಂದಂಥ ರೌಡಿಸಮ್ ಮೇಲೆ ಅತಿ ದೊಡ್ಡ ಸಿನಿಮಾ. ಅಷ್ಟು ಡೀಟೇಲಿಂಗ್ ಯಾರೂ ತೆಗೆದಿರಲಿಲ್ಲ. ಕರೆಕ್ಟ್. ಅವತ್ತಿಗೆ ನೋಡೋಕೆ ಹೋದ್ರೆ ಹಂಗೆ ಅವ್ರ ಮನೇಲಿ ಎಲ್ಲ ರೀತಿಯಲ್ಲೂ ತಡಿಬೇಕಿತ್ತು. ನಮ್ಮ ಫ್ಯಾಮಿಲಿಯಲ್ಲಿ ಯಾವ ಥರ ಸಿನಿಮಾ ಮಾಡಿಬಿಡಿ ಅಂಥದ್ರಲ್ಲೇ ಅವ್ರಿಗೆ ಎನ್ಕರೇಜ್ ಮಾಡಿ ತೆಗೀರಿ. ಕೊನೆಯದಾಗ ಒಂದು ಒಳ್ಳೆ ಬುದ್ಧಿ ಹೇಳಿದಿರ ಜನಕ್ಕೆ ನೀವು. ಎಲ್ಲ ಕಾಲೆಲ್ಲ ಮುರ್ಕೊಂಡು TV ಮಾಡ್ತಾ ಇರ್ತಾರೆ ಅವರು. ಅಂಥ ಅದ್ಭುತವಾದ ಸಿನಿಮಾ ಅದು. ನಾವೆಲ್ಲ 10-15 ಸತಿ ನೋಡಿದ್ದೀವಿ ಆ ಸಿನಿಮಾನ. ಹಂಗನ್ಬಿಟ್ಟು ಕತ್ತಿ ಹಿಡ್ಕೊಂಡು ಹೋದ ಮಾರ್ಕೆಟಿಗೆ. ಅಲ್ಲ ಇದು ನಿಮ್ದು ಅಂತ ಬರಲ್ಲ ಚಕ್ರಿ. ಇದರಲ್ಲಿ ಈ ಡಿಬೇಟಲ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅವೆಲ್ಲ ಪ್ರೆಸ್ ಮೀಟಿಂಗಲ್ಲೂ ಈ ಡಿಬೇಟ್ ಬಂತು. 95-94 ಅನ್ಕೊಳೋಣ. 94-95 ಟೈಮ್ ಅಂತೂ ಇನ್ನೂ ಫ್ಯಾಮಿಲಿ ಓರಿಯೆಂಟೆಡ್ ಸೊಸೈಟಿ ನಮ್ಮದು. ತುಂಬ ಮಾರಲ್ಸ್. ಕರೆಕ್ಟ್. ಅಂಥ ಟೈಮಲ್ಲಿ ಆ ಸಿನಿಮಾ ತೆಗೆದ್ರು ಏನು ಎಲ್ಲರೂ ಹಂಗೆ ಹೋಗ್ಬಿಡ್ತಾರಾ? ಎವ್ರಿಬಡಿ ಸಾ ಒಂದು ಎಷ್ಟು ಅದ್ಭುತವಾದಂಥ ಸಿನಿಮಾ ಮಾಡಿದ್ರು. ಆ ಸಿನಿಮಾಗೂ ರಾಜ್ಕುಮಾರ್ ಅವ್ರು ಹಾಡಾಡಿದ್ರು. ಕರೆಕ್ಟ್. ಆ ಮೂಮೆಂಟಲ್ಲೂ ಎಂತೆಂಥ ಲಾಸ್ಟಲ್ಲಿ ಫೈನಲ್ ಆಗಿ ಏನಪ್ಪ ಅಂದರೆ ಆ ಪುಸ್ತಕ ಮುಚ್ಚಬೇಕಾದ್ರೆ ಹೇಳ್ತಾರೆ, ಇವಾಗ ಎಲ್ಲಿದ್ದಾರೆ ಮೇಡಮ್ ಅಂಥವ್ರೆ, ಬನ್ನಿ ತೋರಿಸ್ತೀವಿ ಅವ್ರ ಲೈಫ್ ಏನಾಗಿದೆ ಬನ್ನಿ ಅಂತ ತೋರಿಸಿದಾಗ ಟೀ ಆಗ್ತಾ ಇರ್ತಾರೆ. ಕರೆಕ್ಟ್. ದಟ್ ಈಸ್ ದಿ ಎಂಡ್ ಪಾಯಿಂಟ್. ದಟ್ ಈಸ್ ವೈ ದ ಹೋಲ್ ಫಿಲ್ಮ್ ವಾಸ್ ಮೇಡ್ ಟು ಶೋ ದಟ್ ಕ್ಲೈಮ್ಯಾಕ್ಸ್. ಈಗ ನೀವು ಹೇಳಿದ್ದನ್ನು ಒಪ್ತಾ, ರಾಮಾಯಣ ಓದ್ದವರು ರಾಮಾಯಣ ನೋಡಿದವರೆಲ್ಲ ರಾಮ ಆಗಬೇಕಾಗಿತ್ತು, ಮ್ಯಾಂಗೋ ಪಚ್ಚ ನೋಡಿದವರೆಲ್ಲ ಡ್ರಗ್ ಅಡಿಕ್ಟ್ಸ್ ಆಗಲ್ಲ ಅಥವಾ ಗಾಂಜಾ ಪೆಡ್ಲರ್ಗಳಾಗಲ್ಲ. ಅದು ಎಲ್ರಿಗೂ ಅದೊಂದು ವಾಸ್ತವ ಗೊತ್ತು. ಒಂದು ಸೀರಿಯಸ್ ನೋಟ್ ಇದು. ಜನರಿಗೆ ನೀವು ಹೇಳಿದ್ರೆ ತುಂಬ ಈ ಸಿನಿಮಾ ಮುಖಾಂತರ ಈ ವೇದಿಕೆ ಸಿಕ್ಕಿರೋದ್ರಿಂದ ಕೇಳ್ತಾ ಇದ್ದೀನಿ. ಇವತ್ತು ದಾದ ಹೆಂಗಿದೆ ಅಂದರೆ ನಾರ್ಕೋಟಿಕ್ ಸೆಲ್ಸ್ಗಳಲ್ಲಿ ನನ್ನ ಅನುಭವ ಮತ್ತು ನಾನು ಮಾದಕ ದ್ರವ್ಯ ವ್ಯಸನ ವಿರೋಧ ಚಳುವಳಿಗಳಿರೋನು ಇಷ್ಟು ವರ್ಷಗಳಿಂದ ಕೆಲಸ ಮಾಡ್ತಿರೋನಾಗಿ ನಿಮ್ಗೆ ಕೇಳ್ತಾ ಇದ್ದೀನಿ ಪ್ರಶ್ನೆ. ಐಸ್ಕಂಡಿ ಥರ ಸಿಗ್ತಾ ಇದ್ದದ ಗಾಂಜಾ ಬೆಂಗಳೂರಲ್ಲಾಗಲಿ ಮೈಸೂರಲ್ಲಾಗಲಿ. ಅಫ್ಕೋರ್ಸ್ ಮೈಸೂರು ಮ್ಯಾಂಗೋ ಅನ್ನೋದು 1867 ಬ್ರಿಟಿಷರು ಕಂಡಿಡ್ದಂಥ ಒಂದು ಕೋಡ್ ವರ್ಡ್. ಅದು ಗಾಂಜಾಗೆ ಇಟ್ಟಿದ್ದು ಹೆಸರದು. ಅದನ್ನ ಯಾರೂ ಮುಚ್ಚಿಡೋಕ್ಕಾಗಲ್ಲ. ಈಗ ಅಷ್ಟು ಬಳಕೆ ಆಗ್ತಾ ಇದೆ. ಪೊಲೀಸಿಂಗ್ ಏನು ಮಾಡಿದ್ರು, ಎಷ್ಟೇ ಮಾಡಿದ್ರು ಯಾರಿಗೂ ಏನು ಮಾಡೋಕ್ಕೆ ಮಕ್ಳಿಗಾಗಿ ಸಿಗ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತಾರೆ ಯುವಕರಿಗೆ? ನೀವು ಹೇಳಿದ್ರೆ ತುಂಬ ದಟ್ಟವಾಗಿ ಮುಟ್ಟುತ್ತೆ ಅಂತ ಈ ಸಿನಿಮಾ ಮುಖಾಂತರ. ಗೌರ್ಮೆಂಟ್ ಫಸ್ಟ್ ಸ್ಮೋಕಿಂಗೇ ಬ್ಯಾನ್ ಮಾಡಿಬಿಡ್ಬೇಕು. ಅವಾಗೇನು ಆಗಲ್ಲ. ಎಲ್ಲ ವಾತಾವರಣಗಳು ಚೆನ್ನಾಗಿರ್ತಾವಲ್ವಾ? ಇವಾಗ ನಮ್ಮ ಸಿನಿಮಾದಲ್ಲಿ ಮಾತ್ರ ಇರೋದದು. ನೀವು ಹೇಳ್ತಾ ಇದ್ದೀರಿ ನಾವು ಗೌರ್ಮೆಂಟ್ ಏನು ಮಾಡಬೇಕು, ಸರ್ಕಾರ ಏನು ಮಾಡಬೇಕು ಬರೋದು ಬಿಟ್ಟಾಕಿ. ಸಿನಿಮಾದಲ್ಲಿ ನೀವು ಹೇಳ್ಬೇಡಿ ಅಂತೀರಿ. ನಿಮ್ಮ ಮನೇಲಿ ಕೂತ್ಕೊಂಡು ಟಿವಿಯಲ್ಲಿ ಹೇಳ್ತಾ ಇದ್ದೀರಲ್ಲ. ಈಗ ಸೀರೀಸ್ ಅಂತ ತೆಗಿಯಲ್ವಾ? ಸೀರೀಸ್ ಒಳಗಡೆ ಎಷ್ಟಿದೆ ಆ ಥರ. ಸೀರೀಸ್ ಒಳಗಡೆ ಈಗ ನಮ್ಮ ಮನೆಗೆ ಥಿಯೇಟ್ರಿಗೆ ಬರೋದಕ್ಕೆ ಅಟ್ಲೀಸ್ಟ್ ಎಫರ್ಟ್ ಬೇಕು. ಅಲ್ಲಿ ಒಂದು ಚಿಕ್ಕ ಸಬ್ಸ್ಕ್ರಿಪ್ಷನ್ ಹಾಕಿದ್ರೆ ಇಡೀ ವರ್ಷ ನೋಡ್ತಾ ಇರ್ತಾರಲ್ಲ. ಅದರಲ್ಲಿ ಫೌಲ್ ಲ್ಯಾಂಗ್ವೇಜ್ ಇದೆ, ಅಬ್ಯೂಸಿವ್ ಸೀನ್ಸ್ ಇದೆ, ನೀವು ಹೇಳಿರೋ ಎಕ್ಸ್ಟ್ರಾರ್ಡಿನರಿ ಕ್ರೈಮ್ ಇದೆ, ನಾರ್ಕಾಟಿಕ್ಸ್ ಇದೆ. ಆ್ಯಕ್ಚುಲಿ ಸಿನಿಮಾದಲ್ಲಿ ನಾವು ತುಂಬ ಕಮ್ಮಿ, ನಾವು ಏನು ಟಚ್ಚೇ ಮಾಡಲ್ಲ. ಸೊ ನಾನು ಹೇಳೋದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಲ್ಲಿಂದನೇ ಸ್ಟಾರ್ಟ್ ಆಗಬೇಕು ಫಸ್ಟು. ಆಮೇಲೆ ಲಾ ಬಂದ್ಬಿಟ್ಟು ಏನಾಗುತ್ತೆ, ಇದನ್ನ ಮಾಡಬೇಡಿ ಅದನ್ನ ಮಾಡಬೇಡಿ ಅನ್ನೋಕ್ಕಿಂತ ಮುಂಚೆ ಎಷ್ಟೋ ಲಿಬರಲ್ ಆಗು ಬಿಡ್ತಿರಲ್ಲ. ಇದನ್ನ ಮಾಡ್ಬೋದು ಅದನ್ನ ಮಾಡ್ಬೋದು, ಹಾಗೆ ಬರುತ್ತದು. ಅಲ್ಲ, ಆ ವ್ಯಸನ ಕರೆಕ್ಟ್ ಅದನ್ನ ಹೇಳ್ತಾ, ಆ ವ್ಯಸನಕ್ಕೆ ಒಳಗಾಗಿರೋ ಯುವಕರಿಗೆ ನೀವೇನಾದ್ರು ಹೇಳ್ತೀರಾ ಅಂತ? ಐ ಪರ್ಸ್ನಲಿ ಫೀಲ್ ದಟ್ ಲೈಫ್ ಬಂದ್ಬಿಟ್ಟು ನಿಮ್ಮ ಓನ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಚಕ್ರಿ. ಏನಾಗುತ್ತೆ, ತಗೊಳಕ್ಕಿಂತ ಮುಂಚೆ, ಅದನ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ತುಂಬ ಇದೆ ವಿಚಾರಗಳು, ಏನಾಗಿದ್ದಾವೆ ಎಷ್ಟೆಷ್ಟು ಜನಗಳ ಲೈಫ್ಗಳು ಅಂತ ಅಂದ್ಬಿಟ್ಟು. ಏನು ಮಾಡ್ತೀರ ಹೇಳಿ? ಸೊ ಐ ಥಿಂಕ್ ಎವ್ರಿಬಡಿ ಶುಡ್. ಬಟ್ ಐ ಪರ್ಸ್ನಲಿ ಸೇ ಲಾ ಮೇಲೆ ಫಿಯರ್ ಬಂದಿದ್ದ ದಿನ ಯಾವುದೂ ನಡೆಯಲ್ಲ ಇಲ್ಲಿ. ಕರೆಕ್ಟ್. ಇನ್ನೂ ಫಿಯರ್ ಬಿಗ್ ಬಾಸ್ ಸಿಕ್ಕಾಬಿಟ್ಟೆ ಫಿಯರ್ ಬರ್ಬೇಕು. ಆ ಫಿಯರ್ ಬಂದು ಒಂದು 2 ಎಕ್ಸಾಂಪಲ್ ಆಗಲಿ ಸೊಸೈಟಿಯಲ್ಲಿ, ಅವಾಗ ನೋಡಿ ಏನು ನಡೆಯುತ್ತೆ ಅಂದ್ಬಿಟ್ಟು. ನಾನು ಹೇಳೋದು ತಪ್ಪು ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಲೂಪ್ ಹೋಲ್ ಇದೆಯಲ್ಲ,
ಇಂಥದ್ದನ್ನ ಬ್ಯಾನೇ ಮಾಡಿಬಿಡಿ. ಅವಾಗ ಏನಾಗುತ್ತೆ, ಹೆಂಗಾಗುತ್ತೆ ಅವೆಲ್ಲ? ಅದಿದೆ ಅಂತ ಗೊತ್ತಾದಾಗ ಒಳಗಡೆ ಇರೋದು ನಿಮಗೆ ಟೊಬ್ಯಾಕೋನ ಇನ್ನೊಂದು ಅಂತ ಗೊತ್ತಾಗಲ್ಲ ಅಂದಾಗ ತಾನೇ ಈ ಪ್ರಾಬ್ಲಮ್ ಆಗ್ತಾ ಇರೋದು. ಎಸ್ ಆರ್ ನೋ? ಸೊ ಐ ಥಿಂಕ್ ಇಫ್ ಯು ರಿಯಲಿ ವಾಂಟ್ ಟು ರಿಸ್ಟ್ರಿಕ್ಟ್, ಯು ಹ್ಯಾವ್ ಟು ಬಿ ವೆರಿ ಸ್ಟ್ರಿಕ್ಟ್. ಎಸ್. ಇದ್ರ ಜೊತೆಗೆ ಸಂಚಿತ್ ಅವರೀಗ ನಿಮ್ಮ ಮೊದಲ ಹೆಜ್ಜೆಗೆ ಜೊತೆಯಾಗಿರೋದು ಒಂದ್ ಕಡೆಯಲ್ಲಿ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಿರುವಂತಹ ದೊಡ್ಡ ನಿರ್ಮಾಣ ಸಂಸ್ಥೆ KRG ಸ್ಟುಡಿಯೋಸ್ ಬಹಳಷ್ಟು ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ಬಹಳಷ್ಟು ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅದರ ಜೊತೆಗೆ ಸುಪ್ರಿಯಾನ್ವಿ ಪ್ರೊಡಕ್ಷನ್. ಸೊ ಎರಡೂ ಸಂಸ್ಥೆಗಳು ಜೊತೆಯಾಗಿ ಬಂದಾಗ ನಿಮ್ಗೆ ಎಷ್ಟು ದೊಡ್ಡ ಶಕ್ತಿ ಇದು ಅಂತ ಅನ್ನಿಸ್ತು? ತುಂಬಾನೇ ಆಕ್ಚುಲಿ. ಸೊ ಈ ಸ್ಕ್ರಿಪ್ಟ್ ಬಂದಿದೆ KRG ಕಡೆಯಿಂದ. ದೆನ್ ಅದಾದ್ಮೇಲೆ ಅತ್ತೆ ಈ ಸಿನಿಮಾ ಕತೆ ಕೇಳಿದಾಗ ಅಂಡ್ ಅವ್ರಿಗೆ ಒಂದು ಆಸೆ ಇತ್ತು, ಅಂದ್ರೆ ನನ್ನ ಮೊದಲನೇ ಡೆಬ್ಯೂ ಅಲ್ಲಿ ಅವ್ರ ಪ್ರೊಡಕ್ಷನ್ ಮಾಡ್ಬೇಕು ಅನ್ನೋದು ಒಂದು ಆಸೆ ಇತ್ತು. ಅಂದ್ರೆ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ರು ಅಂಡ್ ನಮ್ಮ ಸಿನಿಮಾಗೆ ಏನೇ ಬೇಕಿದ್ರು ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಬಟ್ ಇಟ್ ವಾಸ್ ಅನ್ ಓವರ್ ಆಲ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ಟು ವರ್ಕ್ ವಿತ್ ದೆಮ್. ಮತ್ತೆ ಇನ್ನೊಂದು ಏನಂದ್ರೆ ಅವ್ರದ್ದು ಹೊಸ ಪ್ರೊಡಕ್ಷನ್, ನಂದು ಡೆಬ್ಯೂ. ಸೊ ಆ ನರ್ವಸ್ನೆಸ್ ಸೈಡ್ ಬೈ ಸೈಡ್ ಅಲ್ಲಿ ಹೋಗ್ತಾ ಇರುವಾಗ ನನಗೂ ಒಂಥರ ಅವ್ರ ಜೊತೆ ಕೂತ್ಕೊಂಡು ಮಾತಾಡೋವಾಗಲಿ, ವಾಟ್ ಎವರ್ ಇಟ್ ವಾಸ್, ಟು ಶೇರ್ ದಟ್ ಇಮೋಷನ್. ಎಲ್ಲದಕ್ಕಿಂತ ಹೆಚ್ಚಾಗ ದಟ್ ವಾಸ್ ವೆರಿ ಸಪೋರ್ಟಿವ್ ಅಂಡ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಅವರು ಹಸರಸರಾಗಿ ಅಂತ ಇತ್ತಲ್ಲ, ಅವರು ಈ ಎಳ್ನೀರು ತೆಂಗಿನಕಾಯಿ ಮೇಲೆ ತೆಗಿತಾರೆ ಆ ತರ ಅನ್ಕೊಂಡ್ರು. ಆಮೇಲೆ ಗೊತ್ತಾಯ್ತು, ಓಹ್ ಅದಲ್ಲ, ಅದು ಬೇರೆ. ಅವರು ಅದಕ್ಕೆ ನೀವೇನೋ ಒಂದು ಲಿರಿಕ್ ಬರ್ದಿದೆ ಅಂತಲ್ಲ, ಹೊಸದು ಹುಟ್ಸಿರೋದು. ಹಸರಸರಾಗಿ ಗುಂಡ್ ಗುಂಡಾಗಿ ಕಾಣಿಸ್ತೊಂಡೆ ಗಿರಿಯ ಮುಟ್ಕೊಂಡು, ತಲೆ ಮೇಲೆ ಬಿದ್ರೆ ನೋಡು ಚಂಬು ಹಿಡ್ಕೊಂಡು, ತಲೆ ಮೇಲೆ ಬಿದ್ದು ನೋಡು ಶಂಕ ಊದ್ಕೊಂಡು, ನಮ್ಮ ಅವ್ವ ಶಂಕ ಊದ್ಕೊಂಡು ಸರ್ ಹೇಗೂ ಹಾಡ್ತಾ ಇದ್ದೀರಾ. ಸೊ ನಮ್ ಸಂಚಿತ್ಗೋಸ್ಕರ ನೀವ್ ಯಾವ್ದಾದ್ರು ಸಾಂಗ್ ನ ಡೆಡಿಕೇಟ್ ಮಾಡೋದಾದ್ರೆ ಯಾವ್ದಾದ್ರು? ಸೊಂಟದ ವಿಷಯ ಬೇಡಮ್ಮ ಶಿಷ್ಯ, ಸೊಂಟಕ್ಕಿಂತ ವಾಸಿಕಣ ಗುಂಡಿನ ದಾಸ್ಯ, ಸೊಂಟ ಸೂಪರು ಆದ್ರೆ ಭಾರಿ ಡೇಂಜರು, ಸೊಂಟದ ಆಸುಪಾಸು ಇನ್ನು ಡೇಂಜರು. ನೋಡು, ನಾನ್ ಮಾಡಿರೋ ತಪ್ಪು ನೀನ್ ಮಾಡ ತಪ್ಪೇ, ಸುಮ್ಮನೆ ಹೇಳಿದೆ ಅಷ್ಟೇ. ಈಗ ನಾನು ಹಂಗೆ ಅಂತ, ಈಗ ನಾನು ಅವಾಗ ಹಾಡದ್ಮೇಲೆ ಯಾರು ಮಾಡೇ ಇಲ್ವಾ ಕರ್ನಾಟಕದಲ್ಲಿ? ಪ್ರೇಕ್ಷಕರೆಲ್ಲ ನಾನು ನೋಡಿ ಬಹಳ ಸೀರಿಯಸ್ ಆಗಿ ತಗೊಂಡು, ಹಂಗೆಲ್ಲ ಇಲ್ಲ, ಸುಮ್ಮನೆ ನೀವು ಹೇಳಿದ್ರಲ್ಲ ಆಡ್ತಾ ಇದ್ದೆ ಸರ್. ಸಿ ವಿ ಬೋತ್, ಐ ಥಿಂಕ್ ನಾವು ಗ್ಯಾದರ್ ಆದಾಗೆಲ್ಲ ವಿ ಬೋತ್ ಟಾಕ್, ಡಿಸ್ಕಸ್. ನಾನು ಆ್ಯಕ್ಚುಲಿ ಅಡ್ವೈಸಸ್ ಎಲ್ಲ ನಾನು ಜಾಸ್ತಿ ಮಾಡಲ್ಲ. ನನ್ನ ಅವ್ರು ಏನಾರು ಇದ್ದಾಗ ಕೇಳಿದ್ರೆ ಮಾತ್ರ ನಾನು ಏನಾರ, ಐ ಥಿಂಕ್ ಐ ಬಿಲೀವ್ ಇನ್ ಟೆಲ್ಲಿಂಗ್ ಸಮಥಿಂಗ್. ದಟ್ ಆಲ್ಸೋ ಐ ವಿಲ್ ಪುಟ್ ಇಟ್ ಅಕ್ರಾಸ್ ಆಸ್ ಅ ಥಾಟ್. ಹಿಂಗಿರು ಹಂಗಿರು ನಾನು ಇವತ್ತವರೆಗೆ ನಾನು ಮಾಡಲ್ಲ. ಇವಳಿಗೆಲ್ಲ ನನ್ನ ಮಗಳಿಗೂ ನಾನು ಅಡ್ವೈಸ್ ಮಾಡಲ್ಲ. ಸಿ ಐ ಥಿಂಕ್ ದೇ ಶುಡ್ ಡೂ ವಾಟ್ ದೇ ಹ್ಯಾವ್ ಟು ಡೂ. ಅವ್ರಿಗೆ ನಾವು ಅಲ್ಲಿ ಇದ್ದೀವಿ ಅಂತ ಇದ್ರೆ ಗೊತ್ತು, ಸಾಕು ಅಷ್ಟೇ. ದೇ ಶುಡ್ ನೋ ದಟ್ ವಿ ಹ್ಯಾವ್ ದರ್ ಬ್ಯಾಕ್. ಅಷ್ಟೇ. ಮಾಡಲಿ, ತಪ್ಪು ಮಾಡಿದೆ ಕಲಿಯೋದು ಹೆಂಗೆ ಹೇಳಿ ಅವರು? ಅಷ್ಟು ಪ್ರೊಟೆಕ್ಟಿವ್ ಆಗಿ ಎಲ್ಲ ಮಾಡಿದ್ರು. ಇವಾಗ ನಾವು ನಮ್ಮ ಚಿಕ್ಕ ವಯಸ್ಸಲ್ಲಿ ನಾವು ಮಾಡಬೇಕಾಗಿರೋದನ್ನ ಏನೇನಿದೆ ಎಲ್ಲ ಮಾಡ್ಕೊಂಡೇ ತಾನೇ ಬಂದಿದ್ದೀವಿ. ಅವ್ರನ್ನ ರಿಸ್ಟ್ರಿಕ್ಟ್ ಮಾಡೋದು ತಪ್ಪಾಗುತ್ತೆ. ದೇ ವಿಲ್ ಡೂ, ದೇ ವಿಲ್ ಹ್ಯಾವ್ ಟು ಡೂ. ಇನ್ನೇನು ಆಮೇಲೆ ಮಾಡೋಕ್ಕಾಗತ್ತಾ? ಏನು ಮಾಡಿದ್ರು ಹಾಗಂತ ತಪ್ಪು ಮಾಡ್ತಾರಂತಲ್ಲ, ಆ ವಯಸ್ಸಲ್ಲಿ ಹೇಗಿರ್ಬೇಕೋ ಹಾಗೆ ಇರಬೇಕು. ವೈ ರಿಗ್ರೆಟ್ ಲೇಟರ್? ಇವಾಗ ನೀವು ಕೆಲವು ಪ್ರಶ್ನೆಗಳು ಕೆಲವು ಜರ್ನಿಯಲ್ಲಿ ಕೂಡ ಆಮೇಲೆ ಈಸ್ ದರ್ ಎನಿಥಿಂಗ್ ಯು ರಿಗ್ರೆಟ್ ಅರ್ಲಿಯರ್ ಅಂತ ಕೇಳೋದು, ಅದು ತಪ್ಪಾಗುತ್ತೆ. ಐ ಡೋಂಟ್ ರಿಗ್ರೆಟ್, ಬಿಕಾಸ್ ಆ ಟೈಮಲ್ಲಿ ಏನು ಮಾಡಬೇಕು ಅದು ಮಾಡಿದ್ದೀವಿ. ಆ ಟೈಮಲ್ಲಿ ಅಷ್ಟು ಅಡ್ವೈಸಸ್ಸು ಇನ್ನೊಂದು ಇದ್ದಿದ್ರೆ ಅದು ಆಗ್ತಾ ಇರಲಿಲ್ಲ. ಬಟ್ ವೈ ರಿಗ್ರೆಟ್? ಬಿಕಾಸ್ ದಟ್ ಇಸ್ ವಾಟ್ ಮೇಡ್ ಯು ಅ ಬೆಟರ್ ಪರ್ಸನ್ ಟುಡೇ. ನಾವು ಆ್ಯಕ್ಚುಲಿ ವಿ ಬೋತ್ ಸಿಟ್ ಅಂಡ್ ವಿ ಬೋತ್ ಹ್ಯಾವ್ ಆ್ಯಕ್ಚುಲಿ ಐ ವಿಲ್ ಟೆಲ್ ಯು, ಲೈಕ್ ಟೂ ಫ್ರೆಂಡ್ಸ್ ನಾವು ಕೂತ್ ಮಾತಾಡ್ತೀವಿ ಸಾಯಂಕಾಲ, ಏನೋ ಹೇಳ್ತಾ ಇರ್ತಾರೆ ಕೇಳ್ತಾ, ಅಂಡ್ ದೇರ್ಸ್ ಅ ಲಾಟ್ ಆಫ್ ಸೈಲೆನ್ಸ್. ಸಮಟೈಮ್ಸ್ ವಿ ಬೋತ್ ಆರ್ ವಾಚಿಂಗ್ ಸಮ್ ಟೆಲಿವಿಷನ್, ನಾಟ್ ದಟ್ ಕೂತಿದ್ದಾಗೆಲ್ಲ ಮಾತಾಡಲೇಬೇಕು ಅಂತನೇನಿಲ್ಲ. ವಿ ಜಸ್ಟ್ ನಮ್ಮನೇಲಿ ಅದೊಂದಿದೆ, ಯಾರೇ ಸ್ನೇಹಿತರು ಬಂದ್ರು ನಾನು 24 ಅವರ್ ಮಾತಾಡ್ತಾನೆ ಇರಬೇಕು ಅಂತಲ್ಲ. ಫ್ರೀಯಾಗಿ ಬರ್ತಾರೆ, ಒಂದು 10 ನಿಮಿಷ ಮಾತಾಡ್ತೀವಿ, ಮತ್ತೇನೋ ನೋಡ್ತಾ ಇರ್ತೀವಿ, ಎಗೇನ್ ಇನ್ನೊಂದೇನೋ ಟಾಪಿಕ್ ಬರುತ್ತೆ, 5 ನಿಮಿಷ ಮಾತಾಡ್ತೀವಿ. ವಿ ವುಡ್ ಹವ್ ಸ್ಪೆಂಡ್ ಸಮ್ 5-6 hours ಟುಗೆದರ್. ಹಾರ್ಡ್ಲಿ ಸ್ಪೋಕನ್ 30 minutes ಸಮಟೈಮ್ಸ್. ದಟ್ಸ್ ಆಲ್ ಇಟ್ ಇಸ್. ಅವ್ರೇನಾರು ಐಡಿಯಾ ಇದ್ರೆ ಬರ್ತಾನೆ, ಈ ಥರ ಕತೆ ಕೇಳಿದೆ ಆ ಥರ ಕೇಳಿದ್ರೆ ಅಷ್ಟೇ. ಓಕೆ, ಗುಡ್. ಈಗ ನೀವು ನಟನೆ ಮಾಡುವಂಥ ಸಂದರ್ಭದಲ್ಲಿ ನಾನು ನೋಡಿರೋ ಹಾಗೆ ಮ್ಯಾಂಗೋ ಪಚ್ಚಾದಲ್ಲಿ ಅಮೇಝಿಂಗ್ ಆರ್ಟಿಸ್ಟ್ಗಳಿದ್ದಾರೆ. ನಿಮ್ ಮುಂದೆ ಇದ್ದವರಲ್ಲಿ ನಿಮ್ಗೆ ಯಾರನ್ನ ನೋಡಿದಾಗ ವಾವ್ ಅಂತ ಅನ್ಸಿದ್ದಾದ್ರು ಯಾರಾದ್ರೂ ಆರ್ಟಿಸ್ಟ್ ಇದಾರಾ, ಇವರಿಂದ ಕಲ್ತೆ ನಾನು ಅಂತ ಏನಾದ್ರು? ಪ್ರತಿಯೊಬ್ರು ನಾನು, ಬಿಕಾಸ್ ಆರ್ ಆಲ್ ಸೀನಿಯರ್ಸ್, ಇನ್ಕ್ಲೂಡಿಂಗ್ ಕಾಜಲ್ ಸೀನಿಯರೇ ನನಗೆ. 10 ಸಿನಿಮಾ ಮಾಡ್ಕೊಂಡು ಬಂದಿರೋರು. ಕಾಜಲ್ 10 ಸಿನಿಮಾ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಮರಾಠಿ. ಓ, ಕನ್ನಡದಲ್ಲಿ ಇಲ್ಲ, KTM ಎಲ್ಲ ಮಾಡಿದ್ದಾರೆ. ಐ ಥಿಂಕ್ ಪ್ರತಿಯೊಬ್ಬರ ಜೊತೆ ನೀವು ಮಾಡ್ತಾ ಇರುವಾಗ, ಬಿಕಾಸ್ ಪ್ರತಿ ಸೀನಲ್ಲೂ ದೇರ್ಸ್ ಅ ಸೆನ್ಸ್ ಆಫ್ ಇಂಟೆನ್ಸಿಟಿ, ಸೆನ್ಸ್ ಆಫ್ ವೇರಿಯೇಷನ್ ಇನ್ ಎಮೋಷನ್. ಸೊ ನನಗೆ ಕೆಲವು ಸತಿ, ಲೈಕ್ ಫಾರ್ ಎಕ್ಸಾಂಪಲ್ ಹರಿಣಿ ಮ್ಯಾಮ್ ಜೊತೆ ಮಾಡ್ತಾ ಇರುವಾಗ ಅಲ್ಲಿ ಒಂದಿತ್ತು,
ಪ್ರಶಾಂತ್ ಸರ್ ಜೊತೆ ಮಾಡ್ತಾ ಇರುವಾಗ ಅಂದರೆ ಅವ್ರದ್ದು ಆ ಟ್ಯಾಲೆಂಟ್ ಬರೋದೇನೆ ಬಿಕಾಸ್ ಅವ್ರು ರಂಗಭೂಮಿಯಿಂದ ಬಂದಿರೋರು. ಸೊ ಪ್ರತಿಯೊಬ್ಬರಿಂದನೂ ಇತ್ತು ಮ್ಯಾಮ್, ಇನ್ಕ್ಲೂಡಿಂಗ್ ಮಂಜಣ್ಣ ಆಗಿರ್ಬೋದು. ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಪ್ಲಸ್ ನೀವು ಹೇಳ್ದಂಗೆ ವಿ ಹವ್ ನಾಟ್ ಸೀನ್ ಹಿಮ್ ಇನ್ ದಟ್ ಶೇಡ್. ಮಂಜುವಿಂದ ತುಂಬ ಕಲ್ತಿರ್ತೀಯಲ್ಲ. ಯಾವ ಥರ? ತುಂಬ ಕಲ್ತಿರ್ತಾನೆ. ಸೆಟ್ಟಲ್ಲಿ ಮಜಾ ಮಾಡ್ಕೊಂಡಿರ್ಬೇಕು, ಆರಾಮಾಗಿರ್ಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದೆ. ಮಜಾ ಮಾಡ್ಕೊಂಡಿರೋದು, ಆರಾಮಾಗಿರೋದು, ಡೀಟೇಲ್ ಆಗಿ ಹೇಳ್ಬೇಕಾರೆ. ಈಗ ನೀವು ಹೊರದೇಶಕ್ಕೆ ಹೋಗಿ ಸಿನಿಮಾ ರಂಗದ ಅದೆಲ್ಲ ಮಾಡ್ಕೊಂಡು ಹೇಳ್ತಾ ಇದಾರಲ್ಲ, ಅಲ್ಲಿಂದ ಏನ್ ಕಲ್ತಿಲ್ಲ, ಬಂದಿಲ್ಲಿ ಉಗ್ರ ಮಂಜು ಮತ್ತೆ ಮಯೂರ್ ಪಟೇಲ್ ನೋಡಿ ಕಲ್ತಿದ್ದು ಹೇಳ್ತಾ ಇದಾರಲ್ಲ, ಅಲ್ಲಿ ಏನು ಕಲ್ತಿಲ್ಲ ಅವರು, ಇಲ್ಲಿ ಬಂದು ಇವ್ರಿಬ್ಬರನ್ನ ಸೇರ್ ಕಲ್ತರು. ಸಂಜೆ ಆದ್ರೆ GPS ಹಾಕ್ಸ್ಕೊಳ್ಳೋರು ಅಂತಲ್ಲ, ಅವ್ರು ಎಲ್ಲಿದ್ದಾರೆ GPS ಹಾಕ್ ಯಾರು? ಅವ್ರಿಬ್ರಿಗೂ ಉಗ್ರ ಮಂಜುನ ಸರ್ ಬಹಳ ಒಳ್ಳೆ. ನಾವು ಕೇಳ್ಬೇಕಾಗಿ ಏನ್ ಮಾಡ್ಬೇಕು? ಬಿಟ್ಟ ಸ್ಥಳ ತುಂಬಿರಿ. ಬಹಳ ಒಳ್ಳೆ ಒಳ್ಳೆ ಅಷ್ಟೇ, ಏನ್ ಬೇಕಾದ್ರೂ ತುಂಬಿಸ್ಬೋದು. ಅಲ್ಲ, ಎಲ್ಲ ಇದೆ, ಏನ್ ಬೇಕಾದ್ರೆ ಹೇಳಿ. ಉಗ್ರ ಮಂಜೂರು ಬಹಳ ಒಳ್ಳೆ. ಅವರು ಮಹೇಂದ್ರನ್ ಕ್ಯಾರೆಕ್ಟರ್ ಇದೆಯಲ್ಲ, ಪ್ರಶಾಂತ್ ಹಿರೇಮಠ, ಅವರು ರಂಗಭೂಮಿ ಅವರು. ಮೊದಲು ಸಿನಿಮಾಗಳಲ್ಲಿ ನೋಡಿರಲಿಲ್ಲ, ಈ ಕಾಸ್ಟಿಂಗ್ ಎಲ್ಲ ನೋಡ್ತಾ ಇದ್ರೆ ಮ್ಯಾಂಗೋಪಚ್ಚ ಅದು ತುಂಬಾ ಆಪ್ಟ್ ಆಗಿದೆ, ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಎಲ್ಲರೂ ಆ ಪಾತ್ರನ ಚೆನ್ನಾಗಿ ತೂಕೊಂಡು ಹೋಗಿದ್ದಾರೆ. ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ನಮಗೆ ಫಸ್ಟಿಂದನೂ ಕ್ಲಾರಿಟಿ ಇತ್ತು ಸರ್. ನಮಗೆ ಬೇಕಾಗಿದ್ದು ಎಲ್ಲರೂ, ಬಿಕಾಸ್ ನಾನು ಡೆಬ್ಯೂಟೆಂಟು, ನಮ್ಗೆ ಏನಾದರೂ ಹೊಸದಾಗಿ ಟ್ರೈ ಮಾಡೋಣ ಅಂತಿದ್ದಾಗ ಹೊಸ ಮುಖಗಳು ಬೇಕು, ಹೊಸ ಆರ್ಟಿಸ್ಟ್ ಬೇಕು ಅಂತ ನಮಗೆ ಫಸ್ಟಿಂದನೂ ಕ್ಲಾರಿಟಿ ಇತ್ತು. ಸೊ ಆ ರೀತಿಯಲ್ಲಿ ನೋಡಿದಾಗ ಬಿಕಾಸ್ ಫಾರ್ ಎಕ್ಸಾಂಪಲ್ ಮಯೂರ್ ಪಟೇಲ್ ಅವ್ರು ತೊಗೊಂಡ್ರು ಎಷ್ಟೋ ವರ್ಷಗಳಿಂದ ಸಿನಿಮಾ ಮಾಡ್ಕೊಂಡು ಬಂದಿದ್ದಾರೆ, ಬಟ್ ಅವರು ಒಂದು ಬ್ರೇಕ್ ತೊಗೊಂಡಿದ್ರು, ಈಗ ಹೊಸದಾಗಿ ಬಂದರು. ಸೊ ನಾನು ಹೇಳ್ತಾ ಇರ್ತೀನಿ, ನಿಮಗೆ ಸಿನಿಮಾದಲ್ಲಿ ಇದು ಒಂಥರ ಸೆಕೆಂಡ್ ಇನ್ನಿಂಗ್ಸ್ ಇದ್ದಂಗೆ. ಆ್ಯಂಡ್ ಪ್ರಶಾಂತ್ ಸರ್ ಬಂದಾಗ ಅದು ಫಸ್ಟ್ ವಿವೇಕಿಗೇನೋ ಕ್ಲಾರಿಟಿ ಇತ್ತು, ಲೈಕ್ ಇವ್ರನ್ನ ಕರ್ಕೊಂಡು ಬಂದರೆ ಚೆನ್ನಾಗಿರುತ್ತೆ ಅಂತ. ಬಟ್ ನಾವು ಅವ್ರ ಮುಖ ನೋಡಿದಾಗಲೇ ಅನಿಸ್ತು, ಇಲ್ಲ ಈ ಕ್ಯಾರೆಕ್ಟರ್ ಇವ್ ನಿಜವಾಗ್ಲೂ ಸೂಟ್ ಆಗ್ತಾರಂತ ಇತ್ತು. ನನಗೆ ಕಾಸ್ಟಿಂಗ್ ತುಂಬಾ ಇಷ್ಟ ಆಯಿತು ಸರ್. ಪ್ರತಿಯೊಬ್ಬರದ್ದು ಕಾಸ್ಟಿಂಗು ಇಷ್ಟ ಆಯಿತು, ಅದಕ್ಕೆ ತಕ್ಕನಂಗೆ ಮಾಡಿದ್ದಾರೆ. ಆ್ಯಂಡ್ ಇಟ್ ವಾಸ್ ನೈಸ್ ಟು, ಆ್ಯಂಡ್ ಐ ಥಿಂಕ್ ಆ ಫ್ರೆಶ್ನೆಸ್ ಬರೋದೇ ಆ ಥರ. ಸೊ ದ್ಯಾಟ್ ವರ್ಕ್ಔಟ್, ನಮ್ಮ ಸಿನಿಮಾಗೆ ಅದು ವರ್ಕೌಟ್ ಆಯ್ತು. ಅದು ಆಗ ಸುದೀಪ್ ಸರ್ ನಿಮ್ಗೋಸ್ಕರ ಹಾಡೋದ್ರು. ಈಗ ನೀವ್ ಯಾವ್ದಾದ್ರು ಒಂದು ಸಾಂಗ್ ನ ಪ್ಲೀಸ್ ಯು ಹ್ಯಾವ್ ಟು ಡೆಡಿಕೇಟ್. ಡೈಲಾಗು ಎಲ್ಲ ಕಿಚ್ಚ ಜೂನಿಯರ್. ಪರವಾಗಿಲ್ಲ, ಟೇಕ್ ಯೋರ್ ಟೈಮ್. ನಮ್ಗೋಸ್ಕರ ಒಂದು ಶಾರ್ಟ್ ಮಾಡಿ. ಕಿಚ್ಚ ಜೂನಿಯರ್ ಸುಮ್ಮನೆ ಏನೂ ಮಾಡಲ್ಲ. ಇದು ಬೇರೆ, ಇಬ್ರು ಹಿಂಗ್ ಮಾಡೋದು ಸೇಮ್ ಕಾಣಿಸ್ತಿದೆ. ಅಲ್ಲ ರೀ, ಮನೆಯಲ್ಲಿ ನಮ್ಮನ್ನೇ ನೋಡ್ಕೊಂಡು ಬೆಳೆದಿದ್ ಮಕ್ಕಳು ನಮ್ ತರ ಅಲ್ದೇ ಪಕ್ಕದ ಮನೆ ತರಾನೇನ್ರಿ ಇರ್ತಾರೆ. ಅಲ್ಲಿ ಯಾರೋ ರಿವ್ಯೂ ಮಾಡ್ತಾರೆ, ಎಲ್ಲ ಸುದೀಪ್ ತರಾನೇ. ನೀವು ಆ ದೃಷ್ಟಿಕೋನದಲ್ಲಿ ನೋಡ್ತಾ ಇರೋದಕ್ಕೆ ಹಂಗೆ ಕಾಣ್ತಾ ಇದ್ದಾರೆ. ನೀವು ನೋಡಿಲ್ಲ, ಕರ್ನಾಟಕ ಚಿತ್ರರಂಗದಲ್ಲಿ ಎಷ್ಟೋ ಜನ ರಾಜ್ಕುಮಾರ್ ಅವ್ರನ್ನ ಕಾಪಿ ಮಾಡ್ಕೊಂಡ್ ಬೆಳೆದವ್ರೆ, ವಿಷ್ಣು ಸರ್ನ ಕಾಪಿ ಮಾಡ್ಕೊಂಡ್ ಬೆಳೆದವ್ರೆ, ಯಾರ್ಯಾರನೋ ಕಾಪಿ ಮಾಡಿರ್ತಾರೆ. ಅದು ಬೇರೆಯವ್ರಾಗಿರೋದ್ರೆ ಗೊತ್ತಾಗಲ್ಲ. ಇವ್ರು ಇಲ್ಲಿಂದ ನಾವು ಗೊತ್ತಾಗಿದೆ ಅಷ್ಟೇ, ಏನೇನಿಲ್ಲ. ಇವ್ರು ನೋಡ್ಕೊಂಡು ಅಲ್ಲ, ಆಡಿಯನ್ಸ್ ಅಲ್ಲ, ಕೆಲವರು ನಾನು ರಿವ್ಯೂಸ್ ನೋಡ್ತಾ ಇದ್ದೆ, ದಟ್ ಎಸ್ಪೆಷಲಿ ನಮ್ಮಲ್ಲೇ ಕೆಲವರು ಅದನ್ನ ಒಂದು ಪ್ರತಿಭಾವಂತರು ಅಂದ್ರೆ ಬಹಳ ಸೀನಿಯರ್ ಕೆಲವರು ರಿವ್ಯೂ ಮಾಡ್ಬೇಕಾದ್ರೆ ಬರ್ದಿದ್ದಾರೆ, ಏನೋ ಟೀಮ್ ಎಲ್ಲ ಸೇರಿ ಅವ್ರನ್ನ ಕಿಚ್ಚನ್ ಥರನೇ ತೋರ್ಸೋದಕ್ಕೆ ಇದು ಅಂತ. ಅದು ಒಂದು ಅರ್ಥ ಮಾಡ್ಕೊಳ್ಳಿ, ಇನ್ಬಿಲ್ಟ್ ಅಲ್ಲಮ್ಮ, ಅವ್ರು ಯಾಕೆ ಮಾಡ್ತಾರೆ ಆ ಥರ? ಅದೆಲ್ಲ ಬರೋದಿಲ್ಲ ಸುಮ್ಮನೆ. ಅದು ನೀವು ಅವ್ರುಗಳು ನೋಡ್ತಾರ ದೃಷ್ಟಿಕೋನ ಹಂಗಿದೆ, ಎಲ್ಲಾದ್ರೂ ನನ್ನೇ ಹುಡುಕ್ತಾ ಇರ್ತಾರಲ್ಲ, ಹಂಗೆ ಕಾಣಿಸ್ಬಿಟ್ಟಿದ್ದಾರೆ ಅಷ್ಟೇ. ಅವರು ಕಾಣಿಸ್ದಾಗ ಡಿಸಪಾಯಿಂಟ್ ಆಗಿದ್ದಾರೆ, ಕಾಣಿಸ್ದೇ ಇಲ್ಲದ್ರೆ ಅವರಲ್ಲಿರೋ ನಿಮ್ಮಲ್ಲಿಲ್ಲ ಅಂದ್ಬಿಟ್ರು ಅವರು. ಅದಷ್ಟೇನೆ, ಏನಿಲ್ಲ. ನೀವು ಇಂಟರ್ವ್ಯೂ ಹೇಳಿದ್ರಿ, ಇದೊಂದು ಸ್ವಲ್ಪ ಕ್ಲಾರಿಟಿ, ಸ್ಪಷ್ಟನೆ ಬೇಕು, ಅದೊಂದು ಸ್ವಲ್ಪ ತಪ್ಪು ಅರ್ಥ ಆಗಬಾರ್ದು ಅನ್ನೋ ಕೇಳ್ತಾ ಇದ್ದೀನಿ. ನೆಪೋಟಿಸಮ್ ಅನ್ನೋ ಪ್ರಶ್ನೆ, ಮಗಳು ಸಿಂಗರು, ಮಗ ಹೀರೋ, ನೀವು ಕ್ರಿಯೇಟಿವ್ ಆಗಿ ಪ್ರೊಡಕ್ಷನ್ ಮಾಡ್ತೀರ, ಅಕ್ಕ ಎಲ್ಲ ಕೇಳಿದ್ದಕ್ಕೆ ನೀವು ದೊಡ್ಡ ಮನೆ ಉದಾಹರಣೆ ತೊಗೊಂಡು ಒಂದು ಹೇಳಿದ್ರಿ, ಅದು ಇನ್ನೊಂಚೂರು ಕ್ಲಾರಿಟಿಯಿಂದ ಹೇಳ್ಬೋದು. ಹಾಗಲ್ಲ, ನಾನೇನು ಹೇಳಿದ್ದು, ಯಾಕೆ ತೊಗೊಂಡಿದ್ದು ಅಂದರೆ, ನನಗಿಲ್ಲಿ ಆ ಮನೆ ಈ ಮನೆ ಅಂತ ತೊಗೊಳೋದಿಲ್ಲ. ಅವ್ರು ನಮ್ಗೆ ಭಾಳ ಬೇಕಾದವರು. ಅರ್ಥಾತ್ ನಾನು ತುಂಬ ಪ್ರೀತಿಯಿಂದ ಶಿವಣ್ಣ ಅನ್ನೋದು. ಈಗ ಶಿವಣ್ಣನ ನೀವು ನೆಪೋಟಿಸಮ್ ಅಂತ ಹೇಳ್ತೀರೋ, ಕಲೆ ಅಂತೀರೋ? ಅಪ್ಪುನ ಕಲೆ ಅಂತೀರೋ, ನೆಪೋಟಿಸಮ್ ಅಂತೀರೋ? ಎರಡು ಭಾಳ ಅತ್ಯುತ್ತಮವಾದಂಥ ಪ್ರತಿಭೆಗಳವು. ಎಷ್ಟು ಜನ ಸ್ಫೂರ್ತಿಯಿಂದ ಅವ್ರಿಗೆ ಅಭಿಮಾನಿಗಳು ಸುಮ್ಮನೆ ಅಭಿಮಾನಿಗಳಾಗ್ಬಿಡ್ತಾರ? ಹಾಗೆ ನೋಡೋಕ್ಕಿಂತ ಪ್ರತಿ ಹೀರೋ ಮಕ್ಕಳು ಸೂಪರ್ ಸ್ಟಾರ್ಗಳಾಗ್ಬಿಡ್ಬೇಕಾಗಿತ್ತಲ್ಲ, ಒದ್ದಾಡ್ಕೊಂಡಿಲ್ವ ಎಲ್ಲರೂ? ಪ್ರತಿ ಮುಖ್ಯಮಂತ್ರಿ ಮಕ್ಕಳು ಮುಖ್ಯಮಂತ್ರಿ ಆಗ್ಬಿಡ್ಬೇಕಿತ್ತು, ಪ್ರತಿ ಯಾರೇ ಇದ್ರೂ ಅವರೇ ಆಗ್ಬಿಡ್ಬೇಕಿತ್ತು. ಹಂಗಾಗುತ್ತೆ ಅದು. ಅವರಲ್ಲೂ ಏನೋ ಇರಬೇಕು. ಅದಕ್ಕೆ ನಾನು ತೊಗೊಂಡಿದ್ದು ಉದಾಹರಣೆ ಏನಂದರೆ, ನಮಗೆ ಸೂಟ್ ಆಗೋದಲ್ಲ. ರಾಜ್ಕುಮಾರ್ ಅವ್ರ ಟೈಮಿಂದನೂ ನಮ್ಮ ಕರ್ನಾಟಕದಲ್ಲಿ ಓಡೋದು ಒಂದೇ ಒಂದು ಕಲೆ. ನಿಮ್ಮಲ್ಲಿ ಇದೆಯಾ, ನಮ್ಮ ಕರ್ನಾಟಕದವ್ರು ಒಪ್ತಾರೆ. ಸೊ ನೆಪೋಟಿಸಮ್ ಹಂಗೆ ತೊಗೊಳಕ್ಕೆ ಹೋಗ್ಬೇಡಿ. ಶಿವಣ್ಣನ ಸ್ಫೂರ್ತಿಯಾಗಿ ಇಟ್ಕೊಂಬಿಟ್ಟು ಎಷ್ಟು ಅವ್ರದ್ದು ಸಿನಿಮಾಲ 20 ಸತಿ ನೋಡಿದ್ಮೇಲೆ ಇವಾಗ ಒಂದು ನಮ್ಗೆ ಎಲ್ಲರ ಮೇಲೆ ಗೌರವ ಇದೆ.
ಬಟ್ ರಾಜ್ಕುಮಾರ್ ಅವ್ರ ಮಗ ಅನ್ನೋ ಕಾರಣಕ್ಕೆ ನಾವು ಅವ್ರ ಸಿನಿಮಾಕ್ಕೆ ಹೋಗಲಿಲ್ಲ ಸರ್. ಶಿವಣ್ಣನ ಸಿನಿಮಾ ಅಂದ್ಕೊಂಡು ಹೋಗಿರೋದು ನಾವು. ಅಪ್ಪು ತಗೊಳ್ಳಿ, ಅವ್ರದ್ದೇನು ಅವ್ರ ತಮ್ಮ ಅವ್ರ ಮಗ ಅಂದ್ಕೊಂಡು ಯಾರು ಹೋಗಲಿಲ್ಲ, ಅಥವಾ ಯಾರು ಅವ್ರಿಗೆ ಆ ಥರ ಅಭಿಮಾನಿಗಳು, ಅವ್ರದ್ದು ಅಭಿಮಾನಿಗಳು ಬೆಳಕೋತು ಅಂದರೆ ಅವ್ರ ಕಲೆ, ಅವ್ರ ನೃತ್ಯ, ಅವ್ರದ್ದು ಸಿನಿಮಾ ಅದೆಲ್ಲ ನೋಡ್ಕೊಂಡು ಅಂದಾಗ ಈ ನೆಪೋಟಿಸಮ್ ಅನ್ನೋದು ನಮಗೆ ಸೂಟ್ ಆಗದೆ ಇರೋ ವರ್ಡು. ನಮ್ಮಲ್ಲಿ ಓಡು ಇಲ್ಲ ಅದು, ಅರ್ಥ ಆಯ್ತಲ್ಲ. ಕಲೆ ಇದ್ದಲ್ಲಿ, ನಿಮ್ಮಲ್ಲಿ ಪ್ರತಿಭೆ ಇದ್ದಲ್ಲಿ ಮಾತ್ರ ನಮ್ಮ ಜನ ಒಪ್ಕೊಂಡಿದ್ದಾರೆ. ನಮ್ಮಲ್ಲಿ ಯಾವತ್ತೂ ನೆಪೋಟಿಸಮ್ ಅನ್ನೋದು ಬಂದೇ ಇಲ್ಲ. ಇದೊಂದು ಹೊಸ ಇದು ಕಲ್ಚರ್ ಸ್ಟಾರ್ಟ್ ಆಗ್ಬಾರ್ದು ನಮ್ಮಲ್ಲಿ ಕರ್ನಾಟಕದಲ್ಲಿ. ಇದೊಂದು ಬಾಕಿ ಇತ್ತು, ಇದೊಂದೇ ಬಾಕಿ ಇತ್ತು. ಈಗ ಅಂಬರೀಷ್ ಅಣ್ಣನ ಮಗ ಅಭಿಷೇಕ್ ಅಂಬರೀಷ್ ಅವರು ಆಬ್ವಿಯಸ್ಲಿ ತಂದೆ ಹೋಗಿದ್ದ ಹಾದಿಯಲ್ಲಿ ಮಗನೂ ಹೋಗ್ಬೇಕು ಅನ್ನೋದನ್ನ ಜನನೂ ಅವ್ರ ಅಭಿಮಾನಿಗಳು ಆಸೆ ಪಡ್ತಾರೆ. ಅದ್ರಲ್ಲಿ ತಪ್ಪೇನಿದೆ? ಅದಕ್ಕೆ ಯಾಕೆ ಮಕ್ಕಳಿಗೆ ನೀವು ಆ ವರ್ಡ್ ಕೊಟ್ಟು ಹಾಳು ಮಾಡಬೇಕು? ಒಂದು ಕಾಲದಲ್ಲಿ ಶಿವಣ್ಣನೂ ಒಂದು ಚಿಕ್ಕ ಪುಟ್ಟ ಮಗನೇ, ಅಪ್ಪನೂ ಪುಟ್ಟ ಆ ಟೈಮಲ್ಲಿ ಬಂದ್ಬಿಟ್ರು ನೀವು ಅವರಾಗಿ ನೀವು ಇಲ್ಲಿ ಬರೋಂಗಿಲ್ಲ, ನೀವು ಬೇರೆ ವ್ಯವಹಾರಕ್ಕೆ ಹೋಗಿ ಅಂದರೆ ಅವರು ಹುಟ್ಟಿದಾಗಿಂದ ನೋಡ್ಕೊಂಬಂದಿರೋದು ಆ ಪ್ರಪಂಚನೇ ಅವ್ರದ್ದು ಅಂದಮೇಲೆ ಅವ್ರನ್ನ ಆಸೆ ಪಟ್ಟಿರ್ತಾರೆ. ಹಾಗಂತ ಚಕ್ರವರ್ತಿ ಎಲ್ಲರೂ ಆ ಥರ ಆಗೋಕ್ಕಾಗಲ್ಲ. ಶಿವಣ್ಣ ಇಸ್ ಅನ್ ಫ್ಯಾಬುಲಸ್ ಟ್ಯಾಲೆಂಟ್, ಮರಿಬೇಡಿ. ನಾನೇ ಮೊನ್ನೆ ಒಂದು ವೇದಿಕೆ ಮೇಲೆ ನಿಂತ್ಕೊಂಡು ನಿಮಗೆ ನೋಡಿದಾಗ ಅವ್ರನ್ನೇ ನೋಡ್ದಂಗೆ ಆಗ್ಬಿಡ್ತು ಅಂದರೆ ಅದು ಹೆಂಗೆ ಹೇಳ್ತೀವಿ ಅಂತ ಅಂದರೆ ಬಿಕಾಸ್ ಒಂದು ಕಲೆ ಅದು. ಎಷ್ಟು ಸಿನಿಮಾ ಮಾಡ್ಯಾರ ಅವರು. ಈ ವರ್ಡ್ ಬರೋದ್ರಿಂದ ಅಲ್ಲಿಂದ ನೀವು ಅವಮಾನ ಮಾಡ್ದಂಗೆ ಆಯ್ತು ಈಗ ನಮ್ಮನ್ನಲ್ಲ. ಕರೆಕ್ಟ್. ನಿಮ್ಮ ಮಗಳು ಪ್ರಿಯಾ ಮೇಡಮ್ ಮಗಳು ಅಂದ ತಕ್ಷಣ ಸಾನುಮಾಗ ಆಡಳಕ್ ಬರುತ್ತೆ ಅಂತಲ್ಲ, ಅದು ಕಂಠ ಬರಬೇಕು. ಒಂದ್ ತಿಳ್ಕೊಳ್ಳಿ ಸರ್, ಒಂದ್ ತಿಳ್ಕೊಳ್ಳಿ. ಹಾಗಿದ್ದಲ್ಲಿ ಅರ್ಜುನ್ ಜನ್ಯ ಇವತ್ತು ಯಾರಿಗೇ ಸಿನಿಮಾ ಮಾಡಿದ್ರು ನನ್ನ ಮಗಳು ಆಡ್ಬೇಕು. ಹರಿಕೃಷ್ಣ ಯಾರಿಗೇ ಮಾಡಿದ್ರು ನನ್ನ ಮಗಳದೊಂದು ಹಾಡಿರ್ಬೇಕು. ಅವ್ರು ಯಾರು ತಮ್ಮನ್ ಬಿಟ್ಟಾಕಿ ನಮ್ಮ ರಾಜ್ಯದ ತಗೋಣ. ಒಂದು ಫೋನ್ ಕಾಲ್ ಅಜನೇಶ್ ಆಗೋಗ್ಬಿಡುತ್ತಾ ಸರ್? ನಮ್ಮ ಕುಟುಂಬದ ನಮ್ಮ ಸಿನಿಮಾಗೆ ಹಾಡ್ಸಿದ್ವಿ ಹೊರತು ಬಲವಂತವಾಗಿ ಯಾರಿಗೂ ಹೇಳಿಲ್ಲ ನಾವು. ಹಾಗೆ ನೋಡೋಕೆ ಹೋದ್ರೆ ಸಂಚಿತಿನ ಸಿನಿಮಾಗೆ ಇಷ್ಟು ವರ್ಷದಲ್ಲಿ KRG ಸಂಸ್ಥೆ ಆಗಲಿ ಸುಪ್ರಿಯಾನಿಗೆ ಏನು ಕಾಯ್ಬೇಕಿತ್ತು? ನಾನು ಯಾರಿಗೋ ಫೋನ್ ಹಾಕಾ ಆಗ್ಬಿಡುತ್ತೆ ಅದು? ಹಂಗಾಗಲ್ಲ ಚಕ್ರಿ. ಪ್ರಶ್ನೆ ಕೇಳೋದು ಬಹಳ ಸುಲಭ. ಜನಗಳ ತಲೆಯಲ್ಲಿ ಇಲ್ಲದೆ ಇರೋದನ್ನ ತುಂಬೋದಿದೆಯಲ್ಲ, ಅದು ತಪ್ಪು. ನಾನು ಏನು ಹೇಳಿದೆ ನಿಮಗೆ, ನಮ್ಮ ಮಂಡ್ಯ, ಕೋಲಾರ, ದಾವಣಗೆರೆ, ಚಿತ್ರದುರ್ಗದ ಕಡೆ ಹೋಗ್ಬಿಟ್ಟು ನಮ್ಮ ಅಭಿಮಾನಿಗಳಿಗೆ ನೆಪೋಟಿಸಮ್ ಅಂದರೆ ನೆಪೋ ಏನದು ಅಂತ ಕೇಳ್ತಾರೆ. ನಮ್ಮಲ್ಲಿ ಬುದೇ ನಮ್ಮ ಕಲೆ ಒಂದೇ ಗೊತ್ತಿರೋದು, ಇವೆಲ್ಲ ಗೊತ್ತಿಲ್ಲ, ಓಯ ಮುಚ್ಕೊಂಡು ಅಂತಾರೆ. ನಾನು ಹೇಳ್ತಾ ಇರೋದು ಅವ್ರಿಗೆ ಯಾಕೆ ಆ ಥರ ಉತ್ತರ ಕೊಟ್ಟೆ ಅಂದರೆ, ಅರ್ಥ ಆಗಬೇಕು ಅಂದರೆ ನಾನು ಗಿಡದ ಬುಡಕ್ಕೆ ಹೋಗ್ಬೇಕಾಗತ್ತೆ. ನಮ್ಮ ಬುಡ ಬಂದ್ಬಿಟ್ಟು ಅಲ್ಲಿಂದನೇ ಹುಟ್ಟಿರೋದು ಕನ್ನಡ ಚಿತ್ರರಂಗ, ಅಲ್ಲಿಂದನೇ ಬೆಳೆದಿರೋದು. ಅಂದಮೇಲೆ ನೆಕ್ಸ್ಟ್ ಜನ್ರೇಷನ್ ಬಂದಿರೋದೇ ಶಿವಣ್ಣ ಅವರು ಇವರಲ್ಲ. ಕಲೆಯಿಂದ ಬೆಳೆದ್ರು ಸ್ವಾಮಿ. ರವಿ ಸರ್ನ ತಗೊಳ್ಳೋಣ. ವೀರಸ್ವಾಮಿ ಅವರು ಎಷ್ಟೇ ದೊಡ್ಡ ನಿರ್ಮಾಣ ತೊಗೊಂಡಿರಲಿ ಏನಾಗಲಿ, ರವಿ ಸರ್ ನಿಂತಿದ್ದು ಸಂಪೂರ್ಣವಾಗಿ ಅವರ ಶಕ್ತಿ ಮೇಲೆ, ಅವರ ಯುಕ್ತಿ ಮೇಲೆ, ಅವರ ಕಲೆ ಮೇಲೆ. ಹೌದೋ ಇಲ್ಲೋ? ಅಲ್ಲಿ ಎಲ್ಲಿ ಸಾರ್ ಬರುತ್ತೆ ನೆಪೋಟಿಸಮು? ಮತ್ತು ಅದೆಲ್ಲ ತಪ್ಪಲ್ಲ. ನಾನು ಹೇಳೋದು ಕೇಳಿದ ತಪ್ಪಲ್ಲ. ದಯವಿಟ್ಟು ಅದು ನಮ್ಮ ಜನಗಳ ತಲೆಗೆ ಹಾಕಕ್ಕೆ ಹೋಗಬೇಡಿ. ಆಮೇಲೆ ಅಪ್ಪನ ಹೆಸರು ಮಗನಿಗೆ ಹೋಗೋದ್ರಲ್ಲಿ ತಪ್ಪೇನಿಲ್ಲ. ಇನ್ನೊಂದು ಹೇಳ್ತೀನಿ ಕೇಳಿ. ನಾನು ಅವೆಲ್ಲ ಒಂದು ಉದಾಹರಣೆ ಕೊಟ್ಟೆ ಗೊತ್ತಾ? ಅಂಬಾನಿಗೆ ಹೋಗ್ಬಿಟ್ಟು ನೆಪೋಟಿಸಮು, ನಿನ್ನ ಆಸ್ತಿ ಎಲ್ಲ ಬರೀ ನಿಮ್ಮ ಮಗನಿಗೆ ಕೊಡ್ತಾ ಇದೆಯಾ ಅಂದರೆ ಇನ್ಯಾರಿಗೆ ಕೊಡ್ತಾರೆ? ನೀವು ಒಳ್ಳೆ ಚೆನ್ನಾಗಿದ್ದೀರಿ ಸರ್. ಒಂದು ಹೇಳ್ತೀನಿ, ತಪ್ಪು ಅದಲ್ಲ. ಏನಾದ್ರೂ ಎಷ್ಟೋ ಸಲ ಒಬ್ಬ ಪೊಲೀಸ್ ಅಧಿಕಾರಿ ಮಗ, ಅವನು ಪೊಲೀಸ್ ಅಧಿಕಾರಿ ಆದ ಅನ್ಕೊಳ್ಳಿ, ಅಲ್ಲಿ ಹೋಗ್ಬಿಟ್ಟು ತಂದೆ ಹೆಂಗೆ ಸೇವೆ ಮಾಡಿದ್ನೋ ಮಗನು ಹಾಗೆ ಸೇವೆ ಮಾಡ್ತಾ ಇದ್ದಾನೆ ಅಂತಾರೆ. ಅಲ್ಲಿ ಆರ್ಮಿ ಆಫೀಸರ್ ಮಕ್ಕಳೇನಾರು ಅಲ್ಲಿ ಆದಾಗ ನೋಡಿ ಅದೇ ಪ್ರಕಾರ ಇದೆ, ಎಷ್ಟು ಹೆಮ್ಮೆ ಅಂತಾರೆ. ಚಿತ್ರರಂಗಕ್ಕೆ ಮಾತ್ರ ಯಾಕಿದು? ಇಲ್ಲಿ ಒಂದು ತಿಳ್ಕೊಳ್ಳಿ, ದುಡ್ಡು ಹಾಕಿ ಅವರಿಗೆ ಸಿನಿಮಾ ಮಾಡ್ಬೋದು ಸರ್, ನಿಮ್ಮ ಹತ್ರ ದುಡ್ಡಿದೆ ಅಂದ್ಬಿಟ್ಟು ಅಭಿಮಾನಿಗಳನ್ನ ಕಲೆಕ್ಷನ್ನ ನಾವು ಮಾಡ್ಸೋಕ್ಕಾಗಲ್ಲ. ಈಗ ಎಷ್ಟೇ ಕೋಟ್ಯಾಧಿಪತಿ ಇರಲಿ ಚಕ್ರಿ, ಅವ್ರು ಸಿನಿಮಾ ಮಾಡಿದ್ರು ಮಕ್ಕಳಿಗೆ ಅಂದ ತಕ್ಷಣ ಕೋಟಿಗಟ್ಟಲೆ ಸಿನಿಮಾ ಖರ್ಚು ಮಾಡ್ಬೋದು. ಥಿಯೇಟರ್ ಕಲೆಕ್ಷನ್ಸಲ್ಲಿ ಹಾಕೋಕ್ಕಾಗಲ್ಲ ಅವರು. ಯು ಕೆನಾಟ್ ಬೈ ಇಟ್. ಸೊ ವೇರ್ ಡಸ್ ಆಲ್ ದಟ್ ಕಮ್ ಫ್ರಮ್? ವೈ ದಿಸ್ ಅನ್ವಾಂಟೆಡ್ ಕ್ವೆಶ್ಚನ್ಸ್ ಆ್ಯಂಡ್ ಕಲ್ಚರ್ಸ್? ಇವತ್ತು ನಮ್ಮ ಪಚ್ಚಾ ಸಿನಿಮಾ ಬಂದ್ಬಿಟ್ಟು ಒಂದು ಡೀಸೆಂಟ್ ಕಲೆಕ್ಷನ್ ಇದೆ. ಓಕೆ, ಕೇಳಿಸ್ಕೊಳ್ಳಿ, ಡೀಸೆಂಟ್ ಕಲೆಕ್ಷನ್ ಇದೆ. ಕಿತ್ಕೊಂಡು ಹೌಸ್ಫುಲ್ ಯಾಕಿಲ್ಲ ಹಂಗಾರೆ? ಬರ್ಬೇಕಲ್ಲ ಅಲ್ಲಿ, ಮಾಡ್ಕೊಟ್ಬಿಟ್ರಿ ಇವರು ಅಂತ. ನೋ ಸರ್, ಅಲ್ಲಿ ಇವ್ರದೇ ಶ್ರಮ ಇರೋದು. ಇವ್ರ ಆಡಿಯನ್ಸ್ನ ಮೆಚ್ಚಬೇಕು, ಇವ್ರ ಮಾಧ್ಯಮನ ಮೆಚ್ಚಿಸ್ಬೇಕು, ಅಲ್ಲೇ ಇರೋದು ಕಲೆಕ್ಷನ್ಸು. ಸೊ ನನಗೇನಕ್ಕೆ ಆ ಉದಾಹರಣೆ ಕೊಟ್ಟೆ ಅಂದರೆ, ಈ ಕಲ್ಚರ್ ಬರಬಾರ್ದು ಅಂದರೆ ಈ ಥರ ಪ್ರಶ್ನೆಗಳು ನಮ್ಮಲ್ಲಿ ಬರಬಾರ್ದು. ಪ್ರತಿಯೊಬ್ಬರು ನಮ್ಮಲ್ಲಿ ಬೆಳೆದವರು ಅವರವರ ಕಲೆಯಿಂದನೇ ಬೆಳೆದಿರೋದು. ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕ್ಲೀನಾಗಿ ಹೇಳಿದ್ದು ನಾನು, ಅದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾನು ಯಾಕೆ ಅವರು ಇಬ್ಬರು ಉದಾಹರಣೆ ತೊಗೊಂಡ್ರೆ, ಶಿವಣ್ಣ ಮತ್ತು ಅಪ್ಪುಕಿನ ಇನ್ನೂ ಬೆಟರ್ ಎಕ್ಸಾಂಪಲ್ ಇಲ್ಲ ಕಲೆ ಅನ್ನಕ್ಕೆ. ಕಲೆಯಿಂದ ಬಂದು ನಿಂತಿರೋದವರು. ಅವ್ರ ಮಕ್ಕಳು ಅಂದ್ಕೊಂಡೇ ನಮ್ಮವ್ರಿಗೆ ಸ್ಟ್ಯಾಂಪ್ ಹಾಕಲಿಲ್ಲ, ಅವರಿದ್ರು ನೀವು ಬನ್ನಿ ಅಂತ. ಏನಿಲ್ಲ ಸರ್, ನಿಮಗೇನೇ ತಗೊಳ್ಳಿ, ಶಿವರಾಜ್ ಕುಮಾರ್ ಅಂತ ಕರೆಯಲ್ಲ ಸರ್ ಅವ್ರನ್ನ.
ಶಿವಣ್ಣ ಅಂತಾರೆಲ್ಲ ಹ್ಯಾಟ್ರಿಕ್ ಹೀರೋ ಅಂತಾರೆ. ಯಾಕೆ? ಪುನೀತ್ ರಾಜ್ಕುಮಾರ್ ಇರ್ಬೋದು, ಕರೆದಿದ್ದು ಅಪ್ಪು ಅಂತ. ಯಾಕೆ? ತುಂಬಾ ಒಳ್ಳೆ ಉದಾಹರಣೆ. ಮತ್ತೆ ನಾನು ಅದಕ್ಕೆ ಹೇಳಿದ್ದು, ಅಲ್ಲಿ ಏನೇ ಇದ್ರು ಅವ್ರು ಬೆಳ್ಕೊಂಬಂದಿರೋದನ್ನ. ನಮಗೆ ಈ ನೆಪೋಟಿಸಮ್ ಎಲ್ಲೋ ಒಂದು 5 ಇಂಟರ್ವ್ಯೂ ನೋಡ್ಬಿಡೋದು, ಹಿಂದಿದು ಕರ್ಕೊಂಬಂದು ನಮಗೆ ಹಾಕ್ಬಿಟ್ರೆ. ನನ್ನ ಅದೃಷ್ಟ ಸ್ವಲ್ಪ ಇಂಗ್ಲೀಷ್ ಗೊತ್ತಿರೋದ್ರಿಂದ ನಿಮ್ಗೆ ಇಂಗ್ಲೀಷ್ ಅರ್ಥ ಆಯ್ತು. ಇಲ್ಲ ನಾನು ಅದನ್ನು ನೆಪೋಟಿಸಮ್ಮ ಇದ್ಯಾವ ಸ್ವೀಟು ಅಂದ್ಬಿಡ್ತಾ ಇದ್ದೆ. ನಾವು ಇದನ್ನ ಬಫೇಲ್ ಮಾತ್ರ ಕೇಳಿರ್ತೀವಲ್ಲ, ಯಾವುದೊಂದು ಐಸ್ ಕ್ರೀಮ್ ಬರಲ್ಲ ರೀ. ಏನ್ರಿ ಮಾತಾಡ್ತಾರೆ, ಸುಮ್ಮನೆ ಪ್ರಶ್ನೆ ಕೇಳಬೇಕು ಅಂತ ಕೇಳೋದಲ್ಲ. ಕಿಚ್ಚ ಜೂನಿಯರ್ ಅಂತ ಏನು ಬಂತು, ಅದು ಇಡೀ ಕೆರಿಯರ್ಗಲ್ಲ. ಈ ಸಿನಿಮಾಗೆ ಫಸ್ಟ್ ಟೈಟಲ್ ಕಾರ್ಡಿಗೆ ಮಾತ್ರ ಬರುತ್ತೆ ಹೊರತು ಮುಂದಿನ ಸಿನಿಮಾದಲ್ಲಿ ಕಿಚ್ಚ ಜೂನಿಯರ್ ಅಂತ ಹಾಕೊಳಕ್ಕಾಗಲ್ಲ. ಅದನ್ನ ಜನ ಅವನ್ನ ಪ್ರೀತಿಯಿಂದ ಪಚ್ಚ ಅಂತ ಕರಿಬೋದು, ಇನ್ನೊಂದು ಕರಿಬೋದು, ನನಗೆ ಗೊತ್ತಿಲ್ಲ. ನಾವು ಒಬ್ಬ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಇದು ನನ್ನ ಮಗ, ನನ್ನ ಮಗಳು, ಇದು ನನ್ನ ಫ್ಯಾಮಿಲಿ, ಇದು ನನ್ನ ಸ್ನೇಹಿತ ಅಂತ ನಾವು ಹೇಗೆ ಇಂಟ್ರೊಡ್ಯೂಸ್ ಮಾಡ್ತೀವೋ ಆ ರೀತಿ ಇಂಟ್ರೊಡ್ಯೂಸ್ ಮಾಡಿದಾಗ ಕಿಚ್ಚ ಜೂನಿಯರ್ ಅಂತ ಬರುತ್ತೆ ಹೊರತು ಖಂಡಿತವಾಗ್ಲೂ ಅವ್ರು ನನ್ನ ಶಾಡೋದಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ. ಅವ್ರದ್ದೇ ಹೆಸರು ಮಾಡಬೇಕು. ಬಟ್ ಇದು ನನ್ನ ಮನೆಯವನು ಅಂತ ಹೇಳ್ಬೇಕಾದ್ರೆ ಬಂದಂಥ ಮೊದಲನೇ ಟೈಟಲ್ ಕಾರ್ಡು ಅದು ಪ್ರಿಯಾ ಅವ್ರದ್ದು ಭಾಳ ಭಾಳ ಆಸೆ ಇತ್ತು. ಹುಚ್ಚಾದಲ್ಲಿ ಹೇಗೆ ನಂದು ಕ್ಯಾರೆಕ್ಟರ್ ಸಿಂಪಲ್ ಆಗಿ ಇಂಟ್ರೊಡ್ಯೂಸ್ ಆಯಿತು ಅದೇ ಥರ ಆಗಬೇಕು ಅಂತ. ಅದನ್ನು ಅವ್ರ ಡೈರೆಕ್ಟ್ರು ಅವರಿಗೆ ತೆಕ್ಕೊಟ್ಟಿದ್ದಾರೆ ಅಷ್ಟೇ. ಅದೇ ಥರ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿ ಪಚ್ಚಾ ಅನ್ನಕ್ಕೆ ಅವ್ರು ತಿರುಗೋದು, ಆ ಸೌಂಡು ಆ್ಯಂಡ್ ಆ ಮ್ಯೂಸಿಕ್ ಬರಲಿಲ್ಲ ಅಂದ್ರೆ ಅದೇ ಇನ್ಸ್ಪಿರೇಷನ್ ಅಂತ ಅರ್ಥ ಆಗಲ್ಲ. ರಪ್ಪ ಪಪ್ಪ ಆ್ಯಂಡ್ ಆ ರಪ್ಪ ಪಪ್ಪ ಪಪ್ಪ ಅಂತ ಬರ್ಬೇಕಾದ್ರೆ ಕಿಚ್ಚ ಜೂನಿಯರ್ ಅಂತ ಅಂದಿದ್ದಾಗ ಅರ್ಥ ಸಿಗಲ್ಲ. ಸೊ ದಟ್ಸ್ ಆಲ್ ಇಟ್ ಇಸ್. ಇಟ್ಸ್ ಅ ವೆರಿ ಥಿಂಗ್. ಅದು ಬಿಟ್ಟರೆ ಕಿಚ್ಚ ಜೂನಿಯರು ನೀವು ನಿಮ್ಮದೇ ಒಂದು ಸ್ಟೈಲ್ ಮಾಡ್ಕೊಬೇಕು, ಅವ್ರು ಶಾಡೋ 100% ಅವ್ರು ಮಾಡಲೇಬೇಕಲ್ಲ. ಇದರಲ್ಲಿ ಏನಿದೆ, ಇದು ಒಂದು ಫಸ್ಟ್ ಪಿಕ್ಚರ್ಗೆ ಮಾತ್ರ. ಸೆಕೆಂಡ್ ಪಿಕ್ಚರ್ಗೆ ಅದು ಆ ಪೇಟೆಂಟ್ ಇಲ್ಲ. ನಂಗನ್ಸುತ್ತೆ ಕಿಚ್ಚ ಸುದೀಪ್ ಅವರ ರೀತಿಯಲ್ಲೇ ನಿಮ್ಮನ್ನೇನು ಪಚ್ಚ ಸಂಚಿತ್ ಅಂತ ಅಫ್ಕೋರ್ಸ್ ಎಲ್ರು ಕರೆಯೋದಿಕ್ ಶುರು ಮಾಡ್ತಾರೆ ಅಂತ ಹೇಳಿ. ಕಿಚ್ಚ ಪಚ್ಚ ಅದನ್ನು ಚೆನ್ನಾಗಿ ಕೇಳಿಸುತ್ತೆ, ಪಚ್ಚ ಸಂಚಿತ್ ಕೂಡ ಅಷ್ಟೇ ಚೆನ್ನಾಗಿ ಕೇಳಿಸುತ್ತೆ. ಸಂಚಿತ್ ಅವರು ಇದೇ ಸಂದರ್ಭದಲ್ಲಿ ಡೈಲಾಗ ಹಾಡ? ಡೈಲಾಗ್ ಓ ಸೂಪರ್, ಎಸ್ ಪ್ಲೀಸ್. ಮೋಸ್ಟ್ಲಿ ಇಲ್ಲಿ ಇರೋ ಒಕೇಶನ್ಗೆ ಈ ಟೈಮಿಗೆ ಮಾಣಿಕ್ಯ ಅನ್ನೋದು ಒಂದು ಹೇಳ್ತೀನಿ. ಪ್ಲಸ್ ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸಿನಿಮಾ ಫಾರ್ ಮಿ. 25 ವರ್ಷದಿಂದ ಒಂದು ಲೆಕ್ಕ, ಈಗಿಂದ ಒಂದು ಲೆಕ್ಕ. ಹೋಗಿ ಅವ್ರ ಮಗ ಬಂದಿದ್ದಾರೆ ಅಂತ ಹೇಳಿ ನಾನು ಹೇಳ, ಎಸ್ ಪ್ಲೀಸ್. 25 ವರ್ಷ ಆದ್ಮೇಲೆ ಒಂದು ಲೆಕ್ಕ ಇರ್ಬೋದು, 25 ವರ್ಷ ಹಿಂದೆಯಿಂದನೂ ಒಂದು ಲೆಕ್ಕ, ಈಗ್ಲೂ ಲೆಕ್ಕ. ಹೋಗು, ಅವ್ರ ಅಪ್ಪ ಕೂತಿದಾರಂತ ಅವ್ರು ಹೇಳು. ಬೆಸ್ಟ್ ಜುಗಲ್ ಬಂದೆ ಸರ್. ನೀವು ಕ್ವಶನ್ ಇದೆ ಅಂದ್ರಿ ಅಲ್ಲ, ಈಗ ನೀವು ಥಿಯೇಟ್ರಿಗೆ ಹೋದಾಗ ನಿಮಗೆ ಕಮೆಂಟಲ್ಲಿ ಹೇಳೋದು ಅಥವಾ ಯಾರೋ ಫೋನಲ್ಲಿ ಹೇಳೋದು ಬೇರೆ. ಅವರು ಫ್ಯಾನ್ಸ್ ಥಿಯೇಟ್ರಿಗೆ ಬಂದಿದ್ರು ಅಥವಾ ಪ್ರೇಕ್ಷಕ ಥಿಯೇಟ್ರಿಗೆ ಬಂದಿದ್ರು. ಥಿಯೇಟ್ರಿಗೆ ಹೋದಾಗ ಸಿನಿಮಾ ನೋಡಿದ ತಕ್ಷಣ ಒಂದು ಹುಟ್ಟುತ್ತೆ ಒಳಗಡೆ. ಅವನೊಂದು ಕೈ ಹಿಡ್ಕೋತಾನೆ, ಕೆನ್ನೆ ಮುಟ್ತಾನೆ, ಮಾತಾಡಿಸ್ತಾನೆ, ಏನೋ ಒಂದು ಒಬ್ಬ ಹೇಳ್ತಾನೆ. ನಿಮಗೆ ಅದು ಫಸ್ಟ್ ಟೈಮ್ ನೀವು ಮೊದಲ ಹೆರಿಗೆ ಆದಂಥ ತಾಯಿ ಮಗು ಥರ ಹೋದ್ರಿ ನೀವು. ನಿಮ್ಮ ತಾಯಿ ಬಂದಿದ್ರು, ಪ್ರಿಯಕ್ಕ ಬಂದಿಲ್ಲ, ಆ ಆಡಿಯನ್ಸ್ ಫೀಲ್ ಇತ್ತಲ್ಲ, ಫ್ಯಾನ್ಸ್ ಫೀಲ್ ಇತ್ತಲ್ಲ, ಸಿನಿಮಾ ನೋಡಿ ಪ್ರೇಕ್ಷಕರ ಫೀಲ್ ಇತ್ತಲ್ಲ, ಯಾವ್ದಾದ್ರು ಒಂದು ಸ್ಪೆಷಲ್ ಮೂಮೆಂಟ್ ಹೇಳ್ತೀರಾ ಆ ಥಿಯೇಟ್ರಲ್ಲಿ ನಡೆದಿದ್ದು? ಇಂಟರ್ವಲ್ ಟೈಮಲ್ಲಿ ಸರ್, ನಾವಿಬ್ರು ಎದ್ದು ನಿಂತಾಗ ಮಧ್ಯದ ಅಂದರೆ ಅಲ್ಲಿ ಕಿಚ್ಚ 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 ಅಂತ ಕೂಗ್ತಾ ಇರುವಾಗ ನನಗೆ ಹಿಂದೆ ಒಂದು 10 ಜನ ಪಚ್ಚ ಪಚ್ಚ ಅಂತ ಹೇಳ್ತಾ ಇದ್ವಿ. ಕೂಗ್ ಕೇಳಿಸ್ತು ಸರ್ ನನಗೆ. ಆ ಒಂದು ನನಗೆ ನಿಜವಾಗ್ಲೂ ನನಗೆ, ಬಿಕಾಸ್ ನಾನು ಇಲ್ಲಿ ನೋಡ್ತಾ ಇರುವಾಗ ನಾನು ಆ ಮೂಮೆಂಟ್ನ ಎಂಜಾಯ್ ಮಾಡ್ತಾ ಇದ್ದೆ. ಬಟ್ ಹಿಂದ್ಗಡೆಯಿಂದ ಒಂದು 10 ಜನ ಪಚ್ಚ ಪಚ್ಚ ಅಂತ ಕೂಗಿದ್ರಲ್ಲ, ನಾನು ಅದನ್ನ ಯಾವತ್ತೂ ಮರೆಯಲ್ಲ. ಇದು ಮೈಂಡ್ ಅಪ್ ಮಾಡೋಕ್ಕಿಂತ ಮುಂಚೆ ಪಟ್ ಅಂತ ಒಂದು ಕೇಳ್ತೀನಿ. ಥಿಯೇಟ್ರಲ್ಲಿ ಒಂದು ಖಾಲಿ ಚೇರ್ ಬಿಟ್ಟಿದ್ರಲ್ಲ, ಖಾಲಿ ಚೇರ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಐ ಲವ್ ಯು ಅಮ್ಮಮ್ಮ, ಅಷ್ಟೇ. ಇಲ್ಲೊಂದು ಸ್ಪೇಸ್ ಕ್ರಿಯೇಟ್ ಆಯ್ತಲ್ಲ, ಅದು ಆಶೀರ್ವಾದ. ಥ್ಯಾಂಕ್ ಯು ಚಕ್ರಿ, ಥ್ಯಾಂಕ್ ಯು ಶಮೀರಾ, ಬಟ್ ವೆರಿ ಸ್ವೀಟ್ ಆಫ್ ಯು. ಐ ವಿಶ್ ಹಿಮ್ ಆಲ್ ದ ಲಕ್. ಆ್ಯಂಡ್ ಈ ಕರಿಯರಲ್ಲಿ ನಮ್ಮಿಬ್ಬರನ್ನ ಕೂರಿಸ್ಕೊಂಡು ಫಸ್ಟ್ ಇಂಟರ್ವ್ಯೂ ಮಾಡಿದಂಥ ತಾವು, ನಿಮಗೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದ್ರೆ ನಿಮಗೆ ಸಿಕ್ಕಿದ್ದು 2 ಅಲ್ಲ 3 ಜನ ಇಂಟರ್ವ್ಯೂ ಮಾಡಿದ್ರು. ಸೊ ಅದಕ್ಕೆ ನಾನು ನಿಮಗೆ ಕಂಗ್ರಾಜ್ ಹೇಳಬೇಕು. ಇಬ್ರಿಗೆ ಮಾತ್ರ ಅನ್ಕೊಂಡು ಕೂತ್ರಿ, 3 ಜನ ಆಗೋಯ್ತು ಅಲ್ವೇ? ನಿಮಗೆ ಚಾಟಿಂಗ್ ಅಂತ ಕೂತ್ಕೊಂಡೆ ಅಡ್ವೈಸಿಂಗ್ ಬೇರೆ ಆಗೋಯ್ತು. ಹೌದೌದು, ಅದು ಬೇರೆ ಇದೆ. ಥ್ಯಾಂಕ್ ಯು ಸರ್. ಆನ್ ದಟ್ ನಾಟ್ ಇಟ್ಸ್ ವೆರಿ ನೈಸ್. ಆ್ಯಂಡ್ ಫ್ರ್ಯಾಂಕ್ ಆಗಿ ಹೇಳ್ಬೇಕು ಅಂತಂದ್ರೆ, ನನಗೆ ಇಲ್ಲಿ ಕೂತ್ಕೊಂಡು ಇಂಟರ್ವ್ಯೂ ಕೊಡೋ ಅವಶ್ಯಕತೆ ಇಲ್ಲ, ಮಾತಾಡೋ ಅವಶ್ಯಕತೆ ಇಲ್ಲ, ನನಗೆ ಯಾವುದ್ರಲ್ಲಿ ಇನ್ವಾಲ್ವ್ ಆಗೋ ಅವಶ್ಯಕತೆನೂ ನನಗಿಲ್ಲ. ಐ ಥಿಂಕ್ ಬಿಕಾಸ್ ಇವರಲ್ಲಿ ಎಲ್ಲರಲ್ಲೂ ಒಂದು ಅದ್ಭುತವಾದಂಥ ಕಲೆ ಇದೆ, ಗಾಂಭೀರ್ಯತೆ ಇದೆ, ವಿಷಯ ಇದೆ.
ಬಟ್ ಆದರೂ ನಾವು ಕೂತ್ಕೊಳ್ಳೋದು ಏನಕ್ಕೆ ಅಂತಂದರೆ ಒಂದೇ ಒಂದು, ನಮ್ಮಲ್ಲಿ ಆ ಲಿಟಲ್ ಪುಷ್ ಮಾಡಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದೇನೋ. ಏನಕ್ಕೆ ಅಂತಲೂ ಹೇಳ್ತೀನಿ, ನಾನು ಇವ್ರಿಗೆ ಮಾತ್ರ ಅಲ್ಲ, ಪ್ರತಿ ಎಷ್ಟೋ ಸಿನಿಮಾಗಳಿಗೂ ಕೂತ್ಕೊಂಡು ನಾನು ಪುಷ್ ಮಾಡಿದ್ದೀನಿ ಅಂತ ಹೇಳಿದ್ಮೇಲೆ ನನ್ನ ಮನೆ ಹುಡುಗನಿಗೆ ನಮ್ಮ ಮನೆಗೆ ಮಾಡೋದು ತಪ್ಪೇ ಅಲ್ಲ. ಅದರಲ್ಲೂ ಅಕಸ್ಮಾತು ಯಾರಿಗಾದರೂ ಇವರು ಅಂದ ತಕ್ಷಣ ಪುಷ್ ಮಾಡ್ತಾ ಇದ್ದಾರೆ ಅಂತ ಬಂದಲ್ಲಿ ನಾನು ಕೊಡೋ ಉತ್ತರ ಅಂದರೆ, ಮಕ್ಕಳ ನಾನು ಇವ್ರಿಗೆ ಮಾತ್ರ ಅಲ್ಲ, ತುಂಬ ಮಕ್ಳುಗಳಿಗೆ ಮಾಡಿದ್ದೀನಿ. ಸೊ ಇದಕ್ಕೆ ಇವತ್ತು ಕೂತ್ಕೊಳ್ಳೋ ತಪ್ಪೇ ಅಲ್ಲ. ಎಗೇನ್ ಇನ್ನೊಂದು ಪರ್ಸ್ಪೆಕ್ಟಿವ್ ಇದೆ, ಕೂತ್ಕೊಂಡು ಮಾತ್ರಕ್ಕೆ ಇವ್ರು ಯಾರು ವೀಕ್ ಅಂತ ಅಲ್ಲ. ಕರೆಕ್ಟ್. ನನಗೂ ಒಂದು ಹೆಮ್ಮೆ ಇದೆ ಈ ಟೀಮ್ ಬಗ್ಗೆ ಕೂತ್ಕೊಂಡು ಮಾತಾಡೋಕ್ಕೆ, ಪಚ್ಚ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ. ಬಿಕಾಸ್ ಆಸ್ ಅ ಸೆಟ್ ಐ ಆಮ್ ವೆರಿ ಪ್ರೌಡ್ ಆಫ್ ದ ಫಿಲ್ಮ್. ಐ ಆಮ್ ಪ್ರೌಡ್ ಆಫ್ ಹೌ ದೇ ಡೇರ್ಡ್ ಟು ಸೇ ಸಮಥಿಂಗ್ ನ್ಯೂ. ಏನೋ ಆ ಒಂದು ಧೈರ್ಯ ಮಾಡೋದಿದೆಯಲ್ಲ, ಒಂದು ಹೊಸ ಕತೆ ಹೇಳೋಕ್ಕೆ. ಎಲ್ಲ ಹೆದರ್ತಾರೆ, ನಿಮ್ಮಲ್ಲೇ ಪ್ರೆಸ್ ಮೀಟಿಂಗಲ್ಲಿ ಕೇಳಿದ್ರು ಇದು ಸೂಕ್ಷ್ಮವಾದಂಥ ಒಂದು ವಿಚಾರ ಬೇಕಿತ್ತ ನಿಮಗೆ, ಅದನ್ನು ಮುಟ್ಟುವಂಥ ಧೈರ್ಯ ಇದ್ದಲ್ಲಿ ಒಬ್ಬ ವ್ಯಕ್ತಿ ಆ ಟೀಮು ಎಷ್ಟು ದೂರ ಬೇಕಾದ್ರೆ ಹೋಗ್ತಾನೆ. ಯಾಕಂದ್ರೆ ಇಂಥ ಕತೆ ಹೇಳೋರಿಗೆ ಒಂದು ಸಿಂಪಲ್ ಲವ್ ಸ್ಟೋರಿ, ಫ್ಯಾಮಿಲಿ ಸ್ಟೋರಿ ಹೇಳೋದು ಬಹಳ ಸುಲಭ. ಸೊ ಆ ಧೈರ್ಯ ಮಾಡಿದಾರೆ ಅಂದಮೇಲೆ ಮುಂದಿನ ದಾರಿ, ಮುಂದಿನ ಹಾದಿ ಬಹಳ ಸರಳವಾಗಿರುತ್ತೆ. ಎದುರುಬೇಡ. ಕೊನೆಯದಾಗಿ ಸಂಚಿತ್ ಏನು ಹೇಳ್ತೀರಾ? ಕೊನೆದಾಕೆ ಹೇಳ್ಬೇಕು, ಈಗ ಸ್ಟಾರ್ಟ್ ಆಗಿರೋದು ಅಲ್ಲ, ಈ ಸಂದರ್ಶನದಲ್ಲಿ ಕೊನೆದಾಗ ನಾನು ಹೇಳ್ತೀನಿ. ನಮ್ಮಂದ್ರೆ ಈ ವಿಚಾರದಾಗ ಹೋದಾಗ ಇದನ್ನ ಲಾಸ್ಟಲ್ಲಿ ನಮಗೆ ಮಾತಾಡೋಕ್ಕೆ ಬಿಟ್ಟಂತ ಚಕ್ರವರ್ತಿ ಅವರಿಗೆ ನಾನು ಧನ್ಯವಾದಗಳನ್ನ ತಲುಪಿಸ್ತಾ, that's very sweet. Thank you. And thank you Supriyani, KRG and the entire team. Thank you I so wish much. you all the best. Sanjeev, Thank you so much. Thank you.